ಬಂಧುಗಳೇ, ಸುಚಿತ್ರ ಫಿಲ್ಮ್ ಸೊಸೈಟಿ ಈ ವರ್ಷ ತನ್ನ 50ನೇಯ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದೆ. ಬರಲಿರುವ ಆಗಸ್ಟ್ 28ನೇ ತಾರೀಕು ಸುಚಿತ್ರಾಗೆ ಪರಿಪೂರ್ಣವಾಗಿ 50 ವರ್ಷ ತುಂಬೋದಿದೆ. ಈ 50 ವರ್ಷದ ಹುಟ್ಟಿದ ಹಬ್ಬದ ಸಂಭ್ರಮವನ್ನ ನಾವು ಹಲವು ಕಾರ್ಯಕ್ರಮಗಳ ಮೂಲಕ ನಡೆಸಬೇಕು ಅಂತ ಹೇಳಿ ಅಂದ್ಕೊಂಡು ಹಲವು ಕಾರ್ಯಕ್ರಮಗಳನ್ನ ನಡೆಸ್ತಾನೆ ಬಂದಿದ್ದೇವೆ. ಹಲವು ಜಗತ್ತಿನ ಪ್ರಸಿದ್ಧ ನಿರ್ದೇಶಕರ ಚಲನಚಿತ್ರಗಳನ್ನ ತೋರಿಸುವ ಮೂಲಕ ಅವರ ಬಗ್ಗೆ ಚರ್ಚೆ ಮಾಡುವುದು, ಈ ದೇಶೀಯ ನಿರ್ದೇಶಕರ ಚಿತ್ರಗಳನ್ನು ಪ್ರದರ್ಶಿಸಿ ಅವುಗಳ ಬಗ್ಗೆ ಚರ್ಚೆ ಮಾಡುವುದು ಮತ್ತು ಸ್ಥಳೀಯ ಕನ್ನಡದ ನಿರ್ದೇಶಕರನ್ನ ಸಿನಿಮಾಗಳನ್ನು ಕೂಡ ತೋರಿಸಿ ಅವರ ಬಗ್ಗೆ ಚರ್ಚೆ ಮಾಡುವುದು ಕೂಡ ಈ ಕಾರ್ಯಕ್ರಮದ ಅಡಿಯಲ್ಲಿ ನಿರಂತರವಾಗಿ ಆಗ್ತಾ ಬಂದಿದೆ. ಇವತ್ತು ನಾವು ಪೋಲ್ಯಾಂಡಿನ ಕ್ರಿಸ್ಟಾವ್ ಕಿಸ್ಲಾವ್ಸ್ಕಿ ಅವರ ಸಿನಿಮಾಗಳನ್ನು ಕುರಿತ ಒಂದು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇವರ 3 ಸಿನಿಮಾಗಳನ್ನ ಕಳೆದ 3 ದಿವಸದಿಂದ ಸುಚಿತ್ರದ ವೆಬ್ಸೈಟ್ನಲ್ಲಿ ತೋರಿಸಲಾಗಿದೆ. ಅದರಲ್ಲಿ ರೆಡ್ ಅನ್ನುವ ಸಿನಿಮಾ ಒಂದನ್ನ ಹೊರತುಪಡಿಸಿ ಉಳಿದವಕ್ಕೆ ಸಬ್ ಟೈಟ್ಲ್ ಇದ್ವು. ರೆಡ್ ಅನ್ನುವ ಸಿನಿಮಾ ಸಬ್ ಟೈಟ್ಲು ಒಂಚೂರು ತಾಂತ್ರಿಕ ಕಾರಣಗಳಿಂದಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾವು ಮತ್ತೇನೇನೋ ಪ್ರಯತ್ನಗಳನ್ನು ಮಾಡಿ ಇದನ್ನ ತೋರಿಸುವ ಪ್ರಯತ್ನ ಮಾಡಿದ್ವಿ. ಕೆಲವರಿಗೆ ಖುದ್ದಾಗಿ ಅದರ ಲಿಂಕ್ ಅನ್ನು ಕಳಿಸ್ಕೊಟ್ವಿ. ಹೀಗೆ ಹಲವು ರೀತಿಯ ಪ್ರಯತ್ನವನ್ನ ನಾವು ಮಾಡಿದ್ದು ಹೌದು. ಆದರೂ ರೆಡ್ ಸಿನಿಮಾ ಹಲವರಿಗೆ ಸಿಕ್ಕಿಲ್ಲ. ಈ ಮಧ್ಯೆ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಕಿಸ್ಲಾವ್ಸ್ಕಿ ಅವರನ್ನ ಕುರಿತು ಮಾತಾಡ್ಲಿಕ್ಕೆ ಪ್ರದೀಪ್ ಕೆಂಚನೂರು ಅವರನ್ನ ಕೇಳ್ಕೊಂಡಿದ್ವಿ. ಪ್ರದೀಪ್ ಕೆಂಚನೂರು ಅವರು ಈಗ ಕುಂದಾಪುರದಿಂದ ನಮ್ಮ ಜೊತೆಗೆ ಮಾತಾಡ್ತಿದ್ದಾರೆ. ಆದರೆ ಕುಂದಾಪುರದ ಹತ್ತಿರದ ಒಂದು ಊರು, ಅಲ್ಲಿ ಈ 2-3 ದಿವಸದಿಂದ ಕರೆಂಟ್ ಇಲ್ಲದೆ ಇರುವುದರಿಂದಾಗಿ ಸೂರ್ಯನ ಬೆಳಕು ಇರುವವರೆಗೆ ಅವರ ಮುಖದ ಮೇಲೆ ದೀಪ ಇರ್ತದೆ. ಸೂರ್ಯನ ಬೆಳಕು ಅಕಸ್ಮಾತ್ ಮುಂಚೆ ನಮ್ಮ ಕಾರ್ಯಕ್ರಮ ಮುಗಿಯಕ್ಕೆ ಮುಂಚೆ ಹೋದ್ರೆ ಆಗ ಸಿಲೋಟ್ನಲ್ಲಿ ಅಂದ್ರೆ ಕತ್ಲಲ್ಲೂ ಅವ್ರ ಮಾತನ್ನು ಮುಂದುವರಿಸ್ತಾರೆ, ಅವರ ಬ್ಯಾಟ್ರಿ ವೀಕ್ ಆಗುವವರೆಗೆ ಅನ್ನುವ ಮಾತನ್ನ ಹೇಳಿದ್ದಾರೆ. ಇದು ಒಂದು ತರಹದ ಕಾರ್ಯಕ್ರಮಕ್ಕೆ ಮುಂಚೆ ನೋಡ್ತಾ ಇರುವವರಿಗೆ ಒಂದು ಸೂಚನೆ. ಬಂಧುಗಳೇ, ಈ ಕಾರ್ಯಕ್ರಮವನ್ನ ಆರಂಭಿಸುವ ಮುನ್ನ ಒಂದು ಸಣ್ಣ ನೆನಪು ಅಥವಾ ಶ್ರದ್ಧಾಂಜಲಿಯ ಮಾತುಗಳನ್ನು ಕೂಡ ಆಡಬೇಕು. ನಾವು ತೀರ ಈಚೆಗೆ ನಮ್ಮ ಸುಚಿತ್ರ ಟ್ರಸ್ಟಿನ ವಿಶ್ವಸ್ತ ಮಂಡಳಿಯ ಅಧ್ಯಕ್ಷರಾಗಿದ್ದ ಟ್ಯಾಗೋರ್ ಅವರನ್ನ, KVR ಟ್ಯಾಗೋರ್ ಅವರನ್ನ ಈ ಕೋವಿಡ್ನ ಕಾರಣಕ್ಕಾಗಿಯೇ ಕಳ್ಕೊಂಡಿದ್ದೇವೆ. ಇದು ತೀರಾ ಅಚ್ಚರಿಯ ಸಂಗತಿಯಾಗಿ ನಮ್ಮ ಕಿವಿಗೆ ಬಿತ್ತು. ಸದಾಕಾಲ ಆರೋಗ್ಯವಾಗಿದ್ದ, ದಿನ ತಮ್ಮ ಆರೋಗ್ಯಕ್ಕಾಗಿ ಹಲವು ರೀತಿಯ ಆಟಗಳನ್ನ, ಟೆನ್ನಿಸ್ ಮುಂತಾದ ಆಟಗಳನ್ನ ಪ್ರತಿನಿತ್ಯ ಆಡ್ತಾ ಇದ್ದಂತ KVR ಟ್ಯಾಗೋರ್ ಅವರು ಮೊನ್ನೆ ಬೆಳಿಗ್ಗೆ ಅಂದ್ರೆ ಒಂದು 4 ದಿವಸದ ಹಿಂದೆ ಬೆಳಿಗ್ಗೆ 10 ಗಂಟೆಗೆ ಒಂದೇ ಸಲ ವಾಟ್ಸಪ್ ನಲ್ಲಿ ಅವರು ತೀರಿಕೊಂಡಿದ್ದಾರೆ ಅನ್ನುವ ಸುದ್ದಿ ಬಂದಾಗ ನಮ್ಗೆ ಯಾರಿಗೂ ನಂಬೋಕೆ ಸಾಧ್ಯವಾಗಲಿಲ್ಲ. ಅಷ್ಟೊತ್ತಿಗೆ ಅವರು ಒಂದು 7 ದಿವಸ ಮುಂಚೆಯೇ ಆಸ್ಪತ್ರೆಗೆ ದಾಖಲಾಗಿದ್ರು ಅನ್ನೋದು ಕೂಡ ನಮ್ಮಲ್ಲಿ ಹಲವರಿಗೆ ಗೊತ್ತೇ ಆಗಿರ್ಲಿಲ್ಲ. ಒಂದೇ ಸಲ ನೇರವಾಗಿ ಅವರ ಸಾವಿನ ಸುದ್ದಿ ನಮ್ಮ ಕಿವಿಗೆ ಬಿತ್ತು. ಇದು ನಿಜಕ್ಕೂ ನಮ್ಮ ಬಹುತೇಕ ಸುಚಿತ್ರ ಬಳಗದ ಎಲ್ರಿಗೂ ದೊಡ್ಡ ನೋವಿನ ಸಂಗತಿ. VN ಸುಬ್ರಾವ್ ಅವರು ತೀರಿಕೊಂಡ ನಂತರ ಸರಿಸುಮಾರು 2012ರ ನಂತರ ಇಡೀ ಸುಚಿತ್ರದ ವಿಶ್ವಸ್ತ ಮಂಡಳಿಯನ್ನ ಟ್ಯಾಗೋರ್ ಅವರು ನಡೆಸ್ತಾ ಇದ್ರು. ಹಲವು ಕಾರ್ಯಕ್ರಮಗಳನ್ನ, ಹಲವು ಕನಸುಗಳನ್ನ ಇಟ್ಕೊಂಡಿದ್ದವರು ಟ್ಯಾಗೋರ್ ಅವರು. ಆ ಹಿನ್ನೆಲೆಯಲ್ಲಿ ಕೇವಲ ಸುಚಿತ್ರ ಅಲ್ಲ, ಇನ್ನೂ ಹಲವು ಟ್ರಸ್ಟ್ಗಳಿಗೆ ಅವರು ಅಧ್ಯಕ್ಷರಾಗಿದ್ರು. ಸಹ್ಯಾದ್ರಿ ಮಂಡಳಿ ಇರಬಹುದು, ಗಮಕ ಕುರಿತ ಮಂಡಳಿ ಇರಬಹುದು, ಹೀಗೆ ಹಲವು ಮಂಡಳಿಗಳಿಗೆ. ಅದಕ್ಕೆ ಮುಂಚಿತವಾಗಿ ಅವರು ವಾರ್ತಾ ಇಲಾಖೆಯ ಅಧಿಕಾರಿಯಾಗಿ ಮತ್ತು ಅವರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಮ್ಗೆಲ್ರಿಗೂ ಪರಿಚಿತವಾಗಿದ್ರು. ಒಬ್ಬ ಪೊಲೀಸ್ ಅಧಿಕಾರಿಗೆ ಸಾಮಾನ್ಯವಾಗಿ ಇರುವ ದರ್ಪದ ನಗುವಿನ ಜಾಗದಲ್ಲಿ ಒಬ್ಬ ಮಾನವೀಯ ವ್ಯಕ್ತಿಯ ನಗುವನ್ನ ಸದಾ ಮುಖದಲ್ಲಿ ಇಟ್ಕೊಂಡಿದ್ದಂಥವ್ರು ಟ್ಯಾಗೋರ್ ಅವರು. ಅದೇ ಅವರ ಎಲ್ಲ ನಡವಳಿಕೆಗೆ ಮತ್ತು ಅವರ ಕೆಲಸಗಳಿಗೆ ಸದಾ ಸಾಥಿ ಕೂಡ ಆಗಿತ್ತು. ಅಂತಹ ಅಪರೂಪದ ನಿಷ್ಕಲ್ಮಶ ನಗು ಇಟ್ಕೊಂಡಿದ್ದಂತಹ ಟ್ಯಾಗೋರ್
ಸುಚಿತ್ರ ಸಂಸ್ಥೆಯನ್ನು ಕುರಿತಂತೆ ಹಲವು ಕನಸುಗಳನ್ನು ಇಟ್ಕೊಂಡಿದ್ರು. ಆ ಕನಸುಗಳು ಸಾಕಾರ ಆಗುವ ಹಾದಿಯಲ್ಲಿದ್ದಾಗಲೇ ಅವರು ನಮ್ಮನ್ನ ಅಗಲಿ ಹೋಗಿದ್ದಾರೆ. ಅಗಲಿದ ಈ ನಮ್ಮ ಗೆಳೆಯರಿಗೆ, ಹಿರಿಯರಿಗೆ ನಿಮ್ಮೆಲ್ಲರ ಪರವಾಗಿ ಒಂದು ನಮನವನ್ನು ಸೂಚಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮ ಆರಂಭ ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಒಂದು ಘೋಷಣೆಯನ್ನ ತಿಳಿಸ್ತಾ ಇದ್ದೇನೆ. ಬರಲಿರುವ ಶುಕ್ರವಾರ, ಮುಂದಿನ ಶುಕ್ರವಾರ KVR ಟ್ಯಾಗೋರ್ ಅವರನ್ನು ಕುರಿತಂತೆಯೇ ಒಂದು ಸಂತಾಪ ಸೂಚಕ ಸಭೆಯನ್ನು ಕೂಡ ಸುಚಿತ್ರ ಯೋಜಿಸಿದೆ. ಅದನ್ನ ಮಾಡುವುದಕ್ಕೆ ನಮ್ಮ ಜೊತೆಗೆ ಕಪ್ಪಣ್ಣ ಅವರ ಸಹಕಾರ ಸಹ ಇದೆ. ಕಪ್ಪಣ್ಣ ಅಂಗಳದ ಸಹಕಾರದ ಜೊತೆಗೆ ಶುಕ್ರವಾರ ಆ ಕಾರ್ಯಕ್ರಮ ಝೂಮ್ ಮೂಲಕ ನೀವು ಎಲ್ಲರೂ ನೋಡಬಹುದು. ಮತ್ತು ಯಾರಾದರೂ ಆಗ ಟ್ಯಾಗೋರ್ ಬಗ್ಗೆ ಮಾತಾಡುವ ಆಸಕ್ತಿ ಇರುವವರಿದ್ರೆ ಅವರು ಖಂಡಿತವಾಗಿ ಮಾತು ಆಡಬಹುದು ಅನ್ನುವ ಮಾತನ್ನ ಹೇಳ್ತಾ ಇವತ್ತಿನ ವಿಷಯಕ್ಕೆ ಬರ್ತಾ ಇದ್ದೇನೆ. ಕ್ರಿಸ್ಟಾಫ್ ಕಿಸ್ಲೋವ್ಸ್ಕಿ ಈ ಜಗತ್ತಿನ ಅತ್ಯಂತ ಅಪರೂಪದ ನಿರ್ದೇಶಕರಲ್ಲಿ ಒಬ್ರು. ಮೂಲತಃ ರಂಗಭೂಮಿ ಸೇರಬೇಕು ಅಂತ ಕನಸು ಕಂಡಿದ್ದ ಒಬ್ಬ ಯುವಕನಿಗೆ ಆಕಸ್ಮಿಕವಾಗಿ ಸಿನಿಮಾ ಕಲಿಯುವ ಅವಕಾಶ ಸಿಕ್ಕು ನಂತರ ಹಲವು ಸಾಕ್ಷ್ಯಚಿತ್ರಗಳನ್ನ ತಯಾರಿಸ್ತಾ ಆ ಸಾಕ್ಷ್ಯಚಿತ್ರಗಳ ಮೂಲಕವೇ ಚಲನಚಿತ್ರ ಜಗತ್ತಿಗೆ ಬಂದು ಚಲನಚಿತ್ರ ಜಗತ್ತಿನಲ್ಲಿ ಅಪರೂಪದ ಕೆಲಸಗಳನ್ನ ಮಾಡ್ತಾ ಹೋಗಿರುವ ವ್ಯಕ್ತಿ ಕಿಸ್ಲೋವ್ಸ್ಕಿ. ಆತನ ಸಿನಿಮಾಗಳ ವೈಶಿಷ್ಟ್ಯ ಅಂತ ನಾವು ಗಮನಿಸೋಕೆ ಹೊರಟ್ರೆ ಮೊದಲಿಗೆ ನಮಗೆ ಕಾಣುವುದು ಇದೇನಿದು ಈ ಬಗೆಯ ದೂರ ಇದೆಯಲ್ಲ ಫಿಲ್ಮ್ ಮೇಕಿಂಗ್ ನಲ್ಲಿ ಅಂತ ಅನ್ನಿಸ್ತಲೇ ಆ ಮೂಲಕವೇ ಮಾನವೀಯ ವಿವರಗಳನ್ನ ತೆರೆದಿಡುವಂತಹ ವ್ಯಕ್ತಿ ಕಿಸ್ಲೋವ್ಸ್ಕಿ. ಆತನ ಡೆಕಲಾಗ್ ಸೀರೀಸ್ ನೋಡಿದ್ದವ್ರಿಗಂತೂ ಇದರ ಒಳ್ಳೆಯ ಅನುಭವವೇ ಆಗಿರ್ತದೆ. ಆತನ ನಾವು ಈಗ ತೋರಿಸಿದ ಟ್ರಿಯಾಲಜಿ ಏನಿತ್ತು, ರೆಡ್, ಬ್ಲೂ ಅಂಡ್ ವೈಟ್, ಈ ಸಿನಿಮಾಗಳಲ್ಲಿ ಕೂಡ ಅದೇ ಬಗೆಯ ಗುಣ ಇದೆ. ಈ ಕಿಸ್ಲೋವ್ಸ್ಕಿ ಬಗ್ಗೆ ಒಂದು ಉಪನ್ಯಾಸವನ್ನ ನೀಡಬೇಕು ಅಂತ ನಾವು ಪ್ರದೀಪ್ ಕೆಂಚನೂರ್ ಅವರನ್ನು ಕೇಳ್ಕೊಂಡಾಗ ಅವರು, ನಾನು ಈ ಉಪನ್ಯಾಸವನ್ನ 2 ಭಾಗದಲ್ಲಿ ಮಾಡ್ತೇನೆ. ಮೊದಲನೆಯ ಭಾಗದಲ್ಲಿ ಸಾಲಿಡಾರಿಟಿ ಅನ್ನುವುದು ಪೋಲೆಂಡ್ ನಲ್ಲಿ ಬರುವುದಕ್ಕೆ ಮುಂಚಿತವಾದ ಕಿಸ್ಲೋವ್ಸ್ಕಿಯ ಸಿನಿಮಾಗಳು, ನಂತರ ಸಾಲಿಡಾರಿಟಿ ನಂತರ ಬಂದಂತಹ ಸಿನಿಮಾಗಳನ್ನು ಕುರಿತ ಉಪನ್ಯಾಸ ಮಾಡ್ತೇನೆ. ಇವತ್ತು ಮೊದಲನೆಯ ಭಾಗವನ್ನು ಮಾತ್ರ ನಿಮ್ ಜೊತೆಗೆ ಮಾತಾಡ್ತೇನೆ. 2ನೇ ಭಾಗವನ್ನ ಒಂದಷ್ಟು ದಿವಸ ಬಿಟ್ಟು ಆ ಸಿನಿಮಾಗಳನ್ನು ಒಂದಷ್ಟನ್ನ ನೋಡಿ ನಂತರ ಚರ್ಚಿಸಬಹುದು, ಒಂದು ಉಪನ್ಯಾಸವನ್ನು ಇಟ್ಕೊಳ್ಬಹುದು ಅನ್ನುವ ಸಲಹೆಯನ್ನ ಕಿಸ್ಲೋವ್ಸ್ಕಿಯ ಕುರಿತಂತೆ ಪ್ರದೀಪ್ ಕೆಂಚನೂರು ಅವರು ಹೇಳಿದ್ದಾರೆ. ಈ ಪೀಠಿಕೆಯ ಜೊತೆಗೆ ಇನ್ನು ಉಳಿದ ಮುಂದಿನ ಮಾತುಗಳನ್ನ ನಿಮ್ ಜೊತೆಗೆ ಆಡಲಿದ್ದಾರೆ ಪ್ರದೀಪ್ ಕೆಂಚನೂರ್ ಅವರು. ಮತ್ತೆ ಯಾರಾದರೂ ಏನೇ ಪ್ರಶ್ನೆಗಳನ್ನ ಕೇಳಬೇಕು ಅಂತಂದ್ರೆ ಚಾಟ್ ಮಾತಾಡಬೇಕು ಅಂತ ಅನ್ಸಿದ್ರೆ ಅವರು ಈ ರಿಯಾಕ್ಷನ್ಸ್ ಅನ್ನುವ ಕಡೆಗೆ ಹೋಗಿ ಅಲ್ಲಿ ನಿಮ್ಮ ಕೈಯನ್ನ ಮೇಲೆತ್ತಬಹುದು. ಪ್ರದೀಪ್ ಅವರ ಮಾತು ಮುಗಿದ ನಂತರ ಮಾತಾಡುವವರಿಗೆ ನಿಮ್ಮ ಮುಖ ತೋರಿಸಿಯೇ ಪ್ರಶ್ನೆಗಳನ್ನ ನೇರವಾಗಿ ಕೆಂಚನೂರ್ ಅವರಿಗೆ ಕೇಳುವ ಅವಕಾಶ ಸಹ ಇರ್ತದೆ. ಯಾರು ಝೂಮ್ ಆನ್ಲೈನ್ಗೆ ಬಂದಿದ್ದೀರಿ ಅವರಿಗೆ. ಫೇಸ್ಬುಕ್ ನಲ್ಲಿ ಲೈವ್ ನಲ್ಲಿ ಯಾರೋ ಪ್ರಶ್ನೆ ಕೇಳ್ತಿದ್ರೆ ನನ್ನ ಗೆಳೆಯರು ಯಾರು ಫೇಸ್ಬುಕ್ ನ ನೋಡ್ತಿದ್ದಾರೆ ಅವರು ಅಲ್ಲಿಂದ ಇಲ್ಲಿಗೆ ವಿವರವನ್ನು ತಿಳಿಸ್ತಾರೆ. ತಿಳಿಸಿದ ನಂತರ ಆ ಪ್ರಶ್ನೆಯನ್ನ ಪ್ರದೀಪ್ ಅವರಿಗೆ ಕಳಿಸಲಾಗುವುದು. ಹೀಗೆ ಇವತ್ತಿಗೆ ನನ್ನ ಪೀಠಿಕೆಯನ್ನ ಇಲ್ಲಿಗೆ ಮುಗಿಸಿ ಪ್ರದೀಪ್ ಕೆಂಚನೂರ್ ಅವರಿಗೆ ಮಾತಾಡ್ಲಿಕ್ಕೆ ಹೇಳ್ತಾ ಇದ್ದೇನೆ. ಈ ಮಾತಾಡುವ ಮುಂಚೆ ಪ್ರದೀಪ್ ಅವ್ರ ಬಗ್ಗೆ ಪರಿಚಯವೊಂದನ್ನ ನಿಮಗೆ ಮಾಡಬೇಕು. ನಾನು ಮಾಡುವ ಪರಿಚಯ ಪರಿಪೂರ್ಣ ಅಲ್ಲ, ನನಗೆ ಗೊತ್ತಿರುವಷ್ಟರ ಮಟ್ಟಿಗಿನ ಪ್ರದೀಪ್ ಅವರನ್ನ ಪರಿಚಯ ಮಾಡಿಸ್ತಾ ಇದ್ದೇನೆ. ಯಾಕೆಂದ್ರೆ ವಿಶ್ವರೂಪಕ್ಕೆ ಹತ್ರ ಇರುವಷ್ಟು ಕೆಲಸಗಳನ್ನು ಈಗಾಗಲೇ ಪ್ರದೀಪ್ ಅವರು ಮಾಡಿದ್ದಾರೆ. ನನಗೆ ಗೊತ್ತಿರುವ ಒಂದಿಷ್ಟು ವಿವರವನ್ನು ಮಾತ್ರ ನಿಮಗೆ ಹೇಳ್ತೇನೆ. ಇವರು ಒಂದು ಕಾಲೇಜಿನಲ್ಲಿ ಚರಿತ್ರೆಯನ್ನ ಪಾಠ ಮಾಡ್ತಾರೆ. ಆದ್ರೆ ಡಾಕ್ಟರೇಟ್ ಕುರಿತಂತೆ ಇವರು ಡಾಕ್ಟರೇಟ್ ಪಡ್ಕೊಂಡಿರೋದು ಸಿನಿಮಾ ಕುರಿತಂತಹ ಒಂದು ವಿಶಿಷ್ಟವಾದ ವಿಶೇಷ ಪ್ರಬಂಧಕ್ಕಾಗಿ. ಮತ್ತೆ ಈಗಾಗಲೇ ನೀವು ನಿಮ್ಮಲ್ಲಿ ಹಲವರು ನೋಡಿರಬಹುದಾದ ರಿಸರ್ವೇಶನ್ ಅನ್ನುವ ಕನ್ನಡ ಸಿನಿಮಾದ ನಿರ್ಮಾಪಕರಾಗಿಯೂ ಕೆಲಸ ಮಾಡಿದ್ದಾರೆ. ಮತ್ತೆ ಹಲವು ಜನ ಕರಾವಳಿಯ ಬಂಧುಗಳು ಸಿನಿಮಾ ಮಾಡುವುದಕ್ಕೆ
ಮತ್ತು ಸಿನಿಮಾ ನೋಡುವುದಕ್ಕೆ ಪ್ರದೀಪ್ ಅವರು ವಿಶೇಷವಾದ ಕೆಲಸ ಮಾಡ್ತಿದ್ದಾರೆ. ಅದು ಚಲನಚಿತ್ರ ಸಮಾಜಗಳು ಮಾಡುವ ಚಟುವಟಿಕೆಯ ವಿಸ್ತರಣೆ ಅನ್ನುವ ಹಾಗೆ. ಇಂಥ ಸಿನಿಮಾ ನೋಡುವುದು ಹೇಗೆ, ಅರ್ಥ ಮಾಡಿಕೊಳ್ಳುವುದು ಹೇಗೆ, ಆ ಸಿನಿಮಾ ನೋಡುವುದರಿಂದ ಒಬ್ಬ ನೋಡುಗ ಹೇಗೆ ಬೆಳೆಯಬಲ್ಲ ಮತ್ತು ದೃಶ್ಯ ಭಾಷೆಯನ್ನ ಕಲಿಯಬಲ್ಲ ಅನ್ನುವುದನ್ನು ಕುರಿತು ವಿಶೇಷವಾದ ತಿಳುವಳಿಕೆ ಇರುವ ಪ್ರದೀಪ್ ಅವರು ತಮ್ಮನ್ನ ತಾವು ಫಿಲ್ಮ್ ಎಸ್ಥೆಟಿಷಿಯನ್ ಅಂತ ಕರ್ಕೊಳ್ತಾರೆ. ಈ ತರಹ ಸಿನಿಮಾದ ಸೌಂದರ್ಯ ಪ್ರಜ್ಞೆಯನ್ನ ಇಟ್ಕೊಂಡು ಮಾತಾಡುವ ಜನ ಬಹಳ ಕಡಿಮೆ. ಅಂಥವರಲ್ಲಿ ಒಬ್ರು ಪ್ರದೀಪ್ ಕೆಂಚನೂರು. ಇಷ್ಟು ಹೇಳಿದ್ರು ನಾನು ಪ್ರದೀಪ್ ಅವರನ್ನ ಪೂರ್ಣವಾಗಿ ಪರಿಚಯ ಮಾಡಿದ್ದೀನಿ ಅಂತ ಆಗೋದಿಲ್ಲ. ಅವ್ರ ಬಗ್ಗೆ ನಾನೂ ತಿಳ್ಕೊಳ್ಬೇಕಾದ್ದು ತುಂಬಾ ಇದೆ. ಅಕಸ್ಮಾತ್ ನಾನು ಹೇಳಿರುವ ಮಾಹಿತಿಯಲ್ಲಿ ಏನಾದರೂ ಅರೆ ಕೊರೆ ಇದ್ರೆ ಅದನ್ನ ನೀವು ಕೂಡ ನಂತರ ಸರಿಪಡಿಸ್ಕೊಳ್ಬಹುದು, ಸಂಬಂಧಪಟ್ಟವರಿಂದ ತಿಳ್ಕೊಂಡು ಅಥವಾ ಪ್ರದೀಪ್ ಅವರಿಗೆ ಮಾತಾಡ್ತಾ ಅದನ್ನ ಸರಿಪಡಿಸಬಹುದು ಅಂತ ಹೇಳ್ತಾ, ಇನ್ನು ಇವತ್ತಿನ ವಿಶೇಷ ಉಪನ್ಯಾಸವನ್ನ ನೀಡಬೇಕಾಗಿರುವ ಪ್ರದೀಪ್ ಕೆಂಚನೂರ್ ಅವರಿಗೆ ವೇದಿಕೆಯನ್ನು ಬಿಟ್ಟುಕೊಡ್ತೇನೆ. ನಮಸ್ಕಾರ ಪ್ರದೀಪ್, ಮುಂದುವರಿಸಿ. ನಮಸ್ಕಾರ ಸುರೇಶ್ ಅವರೇ, ತುಂಬಾ ಉದಾರವಾಗಿ ನನ್ನ ಪರಿಚಯ ಮಾಡ್ಕೊಟ್ರಿ. ನೆರೆದಿರುವ ಎಲ್ರಿಗೂ, ಹಿರಿಯರಿಗೂ ಕಿರಿಯರಿಗೂ ಎಲ್ರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸ್ತಾ, ಇವತ್ತು ಕ್ರಿಸ್ಟೋಫ್ ಕಿಸ್ಲೋವ್ಸ್ಕಿ ಮೇಲೆ ಕೆಲವು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಕ್ರಿಸ್ಟೋಫ್ ಕಿಸ್ಲೋವ್ಸ್ಕಿ ಬಗ್ಗೆ ಬಹುಶಃ ಒಂದು ಸೆಷನ್ ನಲ್ಲಿ ನಾನು ಎಣಿಸ್ಕೊಂಡಿದ್ದೆ, ಒಂದೇ ಸೆಷನ್ ಅಲ್ಲಿ 1.5 ಗಂಟೆ 2 ಗಂಟೆ ಅವಧಿಯಲ್ಲಿ ಆತನನ್ನ ಪರಿಚಯಿಸ್ಬೇಕು, ಸಿನಿಮಾ ಪರಿಚಯಿಸ್ಬೇಕು ಅಂತ. ಆದ್ರೆ ಅವನ ಬಗ್ಗೆ, ಅವನ ಸಿನಿಮಾಗಳನ್ನ ಬಹುತೇಕ ನೋಡಿದ್ಮೇಲೆ ಮತ್ತು ಸಿನಿಮಾಗಳ ಮೇಲೆ ಬಂದಿರುವ ವಿಮರ್ಶೆ ಅಥವಾ ಅವನ ಕುರಿತು ಬಂದಿರತಕ್ಕಂತಹ ಇಡಿಯಾದ ಕೆಲವು ಕೃತಿಗಳನ್ನ ಹಿಂಗೆ ನೋಡ್ತಾ ಹೋದ್ಮೇಲೆ ನಂಗನ್ಸ್ತು ಸ್ವಲ್ಪ ಜಾಗರೂಕವಾಗಿ, ಸ್ವಲ್ಪ ನಿಧಾನವಾಗಿ, ಸ್ವಲ್ಪ ದೀರ್ಘ ಅವಧಿಯಲ್ಲೇ ಅಥವಾ ಅಟ್ಲೀಸ್ಟ್ ಒಂದು 2 ಸೆಷನ್ ಅಲ್ಲಾದ್ರೂ ಈತನನ್ನು ಪರಿಚಯಿಸುವುದು ಒಳ್ಳೇದು ಅಂತ ಹೇಳಿ ನನ್ಗನ್ಸ್ತು. 2-3 ಕಾರಣಕ್ಕೆ. ಒಂದು, ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಫಿಲ್ಮ್ ಮೇಕರ್ ಇನ್ ಮೇಕಿಂಗ್ ಪ್ರಶ್ನೆ ಇದೆಯಲ್ಲ, ಆ ಸಂದರ್ಭದಲ್ಲಿ ನಾವು ಆ ಫಿಲ್ಮ್ ಮೇಕರಿಂಗ್ ಇನ್ ಮೇಕಿಂಗ್ ನ ಆರಂಭದ ಅಥವಾ ಶೈಶವದ ಅಥವಾ ಈ ಕಿಸ್ಲೋವ್ಸ್ಕಿ ಫಿಲ್ಮ್ ಸ್ಕೂಲ್ ನಲ್ಲಿ ಓದಿದಂತ ಒಬ್ಬ ದೊಡ್ಡ ನಿರ್ದೇಶಕ, ಅಂತಹ ಅವನ ಫಿಲ್ಮ್ ಸ್ಕೂಲ್ ನ ಹಿಂದೆ ಮುಂದೆ ಮತ್ತು ಫಿಲ್ಮ್ ಸ್ಕೂಲ್ ನಂತರ ಅವನು ಕಳೆದ ಒಂದು 8-10 ವರ್ಷಗಳ ಅವಧಿ ಏನಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆದ ಅವಧಿ ಅದು. ಸೊ ಅಂತಹ ಅವಧಿಯನ್ನು ನಾವು ಮರ್ತು ಬಿಡ್ತೀವಿ ನಾರ್ಮಲಿ. ಆದ್ರೆ ಕಿಸ್ಲೋವ್ಸ್ಕಿಯ ಫಿಲ್ಮೋಗ್ರಫಿಯನ್ನು ನೋಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ಅವನು 1975-80 ಹೊತ್ತಿಗೆ ಮಾಡಿದಂತಹ ಸಿನಿಮಾಗಳ ತುಂಬಾ ನಮ್ಗೆ ಪರಿಚಯ ಇರ್ತಕ್ಕಂತಹ ಮತ್ತು ಅವನು ಜಗತ್ತಿಗೆ ಪರಿಚಿತನಾದಂತಹ ಸಿನಿಮಾಗಳನ್ನ ಏನ್ ಕೊಟ್ಟ, ಅಂತಹ ಸಿನಿಮಾಗಳಷ್ಟೇ ಅವನ ಆರಂಭದ ಕಿಸ್ಲೋವ್ಸ್ಕಿ ಇನ್ ಮೇಕಿಂಗ್ ಅಥವಾ ಫಿಲ್ಮ್ ಮೇಕರ್ ಇನ್ ಮೇಕಿಂಗ್ ಅನ್ನುವ ಪ್ರಶ್ನೆಯ ಸಂದರ್ಭದಲ್ಲಿ ನಾವು ಅವನನ್ನ ನೋಡ್ಬೇಕಿರುವ ಡಾಕ್ಯುಮೆಂಟರಿ ಸಿನಿಮಾಗಳು ಮತ್ತು ಅವನ ಶಾರ್ಟ್ ಸಿನಿಮಾಗಳು ಕೂಡ, ಶಾರ್ಟ್ ಫಿಲ್ಮ್ಗಳು ಕೂಡ ತುಂಬಾ ಮುಖ್ಯ ಅನಿಸ್ತು ನನಗೆ. ಆ ದೃಷ್ಟಿಯಿಂದ ನಾನು 1975, 76, 77 ಅಂದ್ರೆ ಸರಿಸುಮಾರು ಪೋಲೆಂಡ್ ನಲ್ಲಿ ಒಂದು ವಿಶಿಷ್ಟವಾದ ಸಾಲಿಡಾರಿಟಿ ಮೂವ್ಮೆಂಟ್ ಅಂತಕ್ಕಂಥ ಒಂದು ರಾಜಕೀಯ ಚಳುವಳಿ, ಒಂದು ರಾಜಕೀಯ ವಿದ್ಯಮಾನ ಆರಂಭ ಆಗುವುದಕ್ಕಿಂತ ಮುಂಚಿನ ಅಥವಾ ಅಲ್ಲಿವರೆಗಿನ ಕಿಸ್ಲೋವ್ಸ್ಕಿಯನ್ನ ಒಂದು ಹಂತದಲ್ಲಿ ಮತ್ತು ಸಾಲಿಡಾರಿಟಿ ಮೂವ್ಮೆಂಟ್ ಆದ ನಂತರದ ಕಿಸ್ಲೋವ್ಸ್ಕಿಯನ್ನ ಬಹುತೇಕ ಅವನು ತನ್ನ ರಾಜಕೀಯ ಪ್ರತಿಕ್ರಿಯೆಯನ್ನು ಕೂಡ ಸಾಲಿಡಾರಿಟಿ ಮೂವ್ಮೆಂಟ್ಗೆ ಮತ್ತು ಅಲ್ಲಿದ್ದಂತಹ ಕಮ್ಯುನಿಸ್ಟ್ ಸರ್ಕಾರಕ್ಕೆ ತನ್ನ ಪ್ರತಿಕ್ರಿಯೆಯನ್ನು ಕೂಡ ಅವನು ಸಿನಿಮಾಗಳಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಅದನ್ನ 2ನೇ ಹಂತದಲ್ಲಿ ನಾನು ಡಿಸ್ಕಸ್ ಮಾಡ್ಬೇಕು ಅಂತ ಹೇಳಿ ಆಲೋಚನೆ ಮಾಡಿ, ಇವತ್ತು ಕಿಸ್ಲೋವ್ಸ್ಕಿ ಸಾಲಿಡಾರಿಟಿ ಮೂವ್ಮೆಂಟ್ ಅಂತೇಳಿ ಏನಿದೆ, ಸಾಲಿಡಾರಿಟಿ ಮೂವ್ಮೆಂಟ್ ವರೆಗೆ ಸರಿಸುಮಾರು 1975-76 ಅಥವಾ ಒಂದು 80 ಅಂತ ಹೇಳಿ ಪರಿಗಣಿಸಿದರೆ, ಅಲ್ಲಿವರೆಗೆ ತಾನು ಮಾಡಿರತಕ್ಕಂತಹ ಶಾರ್ಟ್ ಫಿಲ್ಮ್ಗಳು ಮತ್ತು ವಿಶೇಷವಾಗಿ ಡಾಕ್ಯುಮೆಂಟರಿ ಸಿನಿಮಾಗಳೇನಿದೆ, ಆ ಡಾಕ್ಯುಮೆಂಟರಿ ಸಿನಿಮಾಗಳ ಮೇಕಿಂಗ್, ವಿಶೇಷವಾಗಿ ಅವುಗಳ ರಾಜಕೀಯ ತಾತ್ವಿಕ ಭಿತ್ತಿಗಳೇನು ಅಥವಾ ಕಾಳಜಿಗಳೇನು, ಅಥವಾ ತಾನು ಇಡೀ ಜಗತ್ತಿನ ಒಂದು ಶ್ರೇಷ್ಠ ಫಿಲ್ಮ್ ಸ್ಕೂಲ್, ಲೂಜ್ ಫಿಲ್ಮ್ ಸ್ಕೂಲ್, ಪೋಲೆಂಡ್ ನ ಪ್ರತಿಷ್ಠಿತ ಫಿಲ್ಮ್ ಸ್ಕೂಲ್ ಅದು,
ಅಂತಹ ಲೂಷ್ ಫಿಲ್ಮ್ ಸ್ಕೂಲ್ ನಲ್ಲಿ ಶಿಕ್ಷಣವನ್ನ ಪಡೆದು ಸಮಕಾಲೀನ ಪೋಲೆಂಡ್ನ ವಿಶೇಷವಾಗಿ ಕಮ್ಯುನಿಸ್ಟ್ ಸಮಾಜವನ್ನ ಅಥವಾ ಕಮ್ಯುನಿಸ್ಟ್ ರಾಜಕೀಯ ಸ್ಥಿತಿಯನ್ನ ಅಥವಾ ರಾಜಕಾರಣವನ್ನ ಹೇಗೆ ಎದುರುಗೊಂಡ ಮತ್ತು ಹೇಗೆ ಅಂತಹ ಕಮ್ಯುನಿಸ್ಟ್ ವ್ಯವಸ್ಥೆಗೆ ತನ್ನ ಪ್ರತಿಕ್ರಿಯೆಯನ್ನ ಅವನು ನೀಡಿದ ಅನ್ನುವ ಸ್ವರೂಪದ ಆರಂಭದ ಅವನ ಫಿಲ್ಮ್ ಮೇಕರ್ ಇನ್ ಮೇಕಿಂಗ್ ಪ್ರಶ್ನೆ ಇದೆಯಲ್ಲ, ಅದು ಕೂಡ ತುಂಬಾ ಮುಖ್ಯ ಅನಿಸುವ ದೃಷ್ಟಿಯಲ್ಲಿ ನಾನು ಕಿಸ್ಲೋವ್ಸ್ಕಿಯ ಆರಂಭದ ಮೇಕಿಂಗ್ ನ ಹಂತವನ್ನ ಅಥವಾ ಆರಂಭದ ಕಿಸ್ಲೋವ್ಸ್ಕಿಯನ್ನ ಅಥವಾ ಸಾಲಿಡಾರಿಟಿ ಮೂವ್ಮೆಂಟ್ ನ ಮುಂಚಿನ ಕಿಸ್ಲೋವ್ಸ್ಕಿನ ನಾನು ಪರಿಚಯ ಮಾಡಿಸ್ತಾ ಇದ್ದೇನೆ. ಕಿಸ್ಲೋವ್ಸ್ಕಿಯ ಪ್ರಶ್ನೆ ಬಂದಾಗ ಅಥವಾ ಚರ್ಚೆ ಬಂದಾಗ ನಮ್ಗೆ ಸುರೇಶ್ರು ಪ್ರಸ್ತಾಪ ಮಾಡಿದ್ರು, ಆತ ಡಾಕ್ಯುಮೆಂಟ್ರಿಗಳನ್ನ ಮತ್ತು ಶಾರ್ಟ್ ಫಿಲ್ಮ್ಗಳನ್ನು ಕೂಡ ಮಾಡಿದಾನಂತ ಹೇಳಿ. ಆದ್ರೆ ಸಾಮಾನ್ಯವಾಗಿ ಇವುಗಳನ್ನ ಯಾರು ಚರ್ಚೆನೆ ಮಾಡೋದಿಲ್ಲ. ನಮ್ಗೆ ಕಿಸ್ಲೋವ್ಸ್ಕಿ ನೆನಪಾಗೋದು ಡೆಕ್ಕಲ್ ಆಗಿರ್ಬೋದು, ಅಥವಾ ಕ್ಯಾಮ್ರಾ ಬಫ್ ಇರ್ಬೋದು, ಅಥವಾ ಕಲರ್ ಟ್ರಲಜಿ ಇರ್ಬೋದು, ರೆಡ್ ಬ್ಲೂ ವೈಟ್ ಇರ್ಬೋದು, ಅಥವಾ ಉಳಿದಂತಹ ಅವನ ಅನೇಕ ಸಿನಿಮಾಗಳ ಕಾರಣಕ್ಕೋಸ್ಕರ ಅವನು ತುಂಬಾ ಪ್ರಸಿದ್ಧ ಮತ್ತು ಜಗತ್ನಲ್ಲೇ ಸಾಕಷ್ಟು ಚರ್ಚೆಗೆ ಸಿನಿಮಾ ವಲಯದಲ್ಲಿ, ಸಿನಿಮಾ ವಿಮರ್ಶೆ ವಲಯದಲ್ಲಿ, ಅಥವಾ ಸಿನಿಮಾದ ಜ್ಞಾನಮೀಮಾಂಸೆ ಅಂತ ಏನಿದೆ ಅದರ ವಲಯದಲ್ಲಿ ಸಾಕಷ್ಟು ಚರ್ಚೆಗಳು ಪಟ್ಟಿದ್ದಾನೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ಬಹುಶಃ ನನಗೆ ಅವನ ಆರಂಭದ ಡಾಕ್ಯುಮೆಂಟರಿ ಸಿನಿಮಾಗಳು, ಶಾರ್ಟ್ ಸಿನಿಮಾಗಳು ಸಾಕಷ್ಟು ಉಪೇಕ್ಷೆಗೆ ಒಳಗಾಗಿದೆ, ಅವಜ್ಞೆಗೆ ಒಳಗಾಗಿದೆ ಮತ್ತು ತನ್ಮೂಲಕ ತಾನು ಪ್ರಕಟಪಡಿಸಿದ ಸಿನಿಮಾದ ಸೌಂದರ್ಯಾತ್ಮಕ ಕಾಳಜಿ ಮತ್ತು ಆದ್ಯತೆಗಳು, ಹಾಗೆ ಅವನ ರಾಜಕೀಯಾತ್ಮಕ ಕಾಳಜಿ ಮತ್ತು ಆದ್ಯತೆಗಳನ್ನ ಬಹುಶಃ ಯಾರು ಕೂಡ ಹೆಚ್ಚು ಡಿಸ್ಕಸ್ ಮಾಡಿಲ್ಲ ಅಂತ ಹೇಳಿ ನಾನು ತಿಳಿತೀನಿ. ತಿಳಿತೀನಿ. ಸೊ ಆ ದೃಷ್ಟಿಯಿಂದ ನಾನು ಆರಂಭದ ಜೀವನವನ್ನ ಆರಂಭ ಮಾಡ್ತಾ ಇದ್ದೇನೆ. ನಮ್ಗೆ ಗೊತ್ತಿದೆ, ಜಗತ್ನಲ್ಲಿ ಡಾಕ್ಯುಮೆಂಟರಿ ಸಿನಿಮಾಗಳ ಚರ್ಚೆ ಸಂಬಂಧಪಟ್ಟ ಹಾಗೆ ತುಂಬಾ ಮುಖ್ಯವಾದ ಕೆಲವು ದೇಶ ಅಂತ ಹೇಳಿ ಪರಿಗಣಿತ ಆದ್ರೆ ಅವುಗಳಲ್ಲಿ ಪೋಲೆಂಡ್ ಕೂಡ ಬರುತ್ತೆ. ಪೋಲೆಂಡ್ ನಲ್ಲಿ ಒಂದು ವಿಶಿಷ್ಟ ಬಗೆಯ ಡಾಕ್ಯುಮೆಂಟರಿ ಪ್ರಕಾರ ಶುರುವಾಗುತ್ತೆ ಬೇರೆ ಬೇರೆ ಕಾರಣಕ್ಕೆ. ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಪೋಲೆಂಡ್ ಅನ್ನೋದು ಸೋವಿಯತ್ ರಷ್ಯಾದ ಭಾಗ ಆಗುತ್ತೆ. ಸೋವಿಯತ್ ರಷ್ಯಾದ ಭಾಗ ಆದ್ಮೇಲೆ ಪೋಲೆಂಡ್ ದೇಶದಲ್ಲಿ ಕಮ್ಯುನಿಸ್ಟ್ ಸರ್ಕಾರ, ಅಲ್ಲಿ ಆಡಳಿತಕ್ಕೆ ಬಂದಂತಹ ಪೋಲಿಷ್ ಕಮ್ಯುನಿಸ್ಟ್ ಸರ್ಕಾರ ಏನಿದೆ ಅದು ಸಾಕಷ್ಟು ಫಿಲ್ಮ್ ಮೇಕರ್ಸ್ ಗಳಿಗೆ ಸಾಕಷ್ಟು ಈ ರೀತಿ ಡಾಕ್ಯುಮೆಂಟರಿ ಫಿಲ್ಮ್ಗಳನ್ನ ಮಾಡ್ಲಿಕ್ಕೆ ಮತ್ತು ನ್ಯೂಸ್ ರೀಲ್ ಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶವನ್ನ ಕೊಡುತ್ತೆ. ಅದೇ ಹೊತ್ತಿಗೆ ಪೋಲೆಂಡ್ ನಲ್ಲಿ ಇದ್ದಂತಹ ಪ್ರಸಿದ್ಧ ಫಿಲ್ಮ್ ಸ್ಕೂಲ್, ಲೂಷ್ ಫಿಲ್ಮ್ ಸ್ಕೂಲ್ ಏನಿದೆ, ಅಲ್ಲಿನ ವಿದ್ಯಾರ್ಥಿಗಳು ಕೂಡ ಸೊ ಇಂತಹ ಅವಕಾಶವನ್ನ ಸಾಕಷ್ಟು ಬಳಸ್ಕೋತಾರೆ. ಒಂದ್ ಕಡೆ ಗವರ್ನಮೆಂಟ್, ಇನ್ನೊಂದ್ ಕಡೆ ಗವರ್ನಮೆಂಟ್ ರೀತಿಯಲ್ಲೇ ಅನೇಕ ಸಂಸ್ಥೆಗಳು ಈ ರೀತಿ ಡಾಕ್ಯುಮೆಂಟರಿಗೆ ಸಾಕಷ್ಟು ಪ್ರೋತ್ಸಾಹ ಮಾಡಿದ ಕಾರಣ ಒಂದು ವಿಶಿಷ್ಟ ಬಗೆಯ, ಒಂದು ಅನನ್ಯವಾದಂತಹ ಬಗೆಯ, ಒಂದು ಅನನ್ಯ ರೀತಿಯ ಡಾಕ್ಯುಮೆಂಟರಿ ಪ್ರಕಾರ ಅಥವಾ ಡಾಕ್ಯುಮೆಂಟರಿ ಫಿಲ್ಮ್ ಮೇಕಿಂಗ್ ಅಲ್ಲಿ ಶುರುವಾಗಿತ್ತು. ಇದಲ್ಲದೆ ಪೋಲೆಂಡ್ ನಲ್ಲಿ ಥಿಯೇಟರ್ಗಳು ಕೂಡ, ಚಿತ್ರಮಂದಿರಗಳು ಕೂಡ ಸಾಕಷ್ಟು ಅಗಾಧವಾಗಿ ಶಾರ್ಟ್ ಫಿಲ್ಮ್ಗಳನ್ನು ಮತ್ತು ಡಾಕ್ಯುಮೆಂಟರಿ ಫಿಲ್ಮ್ಗಳನ್ನು ಕೂಡ ಸಾಕಷ್ಟು ಪ್ರಸಾರ ಮಾಡ್ತಿದ್ವು. ಬಹುಶಃ ನಮ್ಮಲ್ಲಿ ಭಾರತದಲ್ಲಿ 1950-60 ಹೊತ್ತಿಗೆ ಅಥವಾ 70 ಹೊತ್ತಿಗೆ ಸಿನಿಮಾ ಆರಂಭ ನ್ಯೂಸ್ ರೀಲ್ಗಳನ್ನ ತೋರಿಸ್ಲಾಗ್ತಿತ್ತು. ಆದ್ರೆ ಪೋಲಿಷ್ ಸೊಸೈಟಿಯಲ್ಲಿ ಅಥವಾ ಪೋಲೆಂಡ್ ನಲ್ಲಿ ಡಾಕ್ಯುಮೆಂಟರಿಗಳನ್ನು ಕೂಡ ತೋರಿಸ್ಲಾಗ್ತಿತ್ತು. ನ್ಯೂಸ್ ರೀಲ್ಗಳಂದ್ರೆ ಒಂದು ನೆಲೆಯಲ್ಲಿ ಸಣ್ಣ ಸಣ್ಣ ಡಾಕ್ಯುಮೆಂಟರಿಗಳೇ. ಸೊ ಆ ರೀತಿಯಲ್ಲಿ 10 ನಿಮಿಷದ 15 ನಿಮಿಷದ ಡಾಕ್ಯುಮೆಂಟರಿಗಳನ್ನ ತೋರಿಸ್ಲಾಗ್ತಿತ್ತು. ಇಂತಹ ಪೋಲೆಂಡ್ ನ ಒಂದು ಸಮೃದ್ಧವಾದ ಡಾಕ್ಯುಮೆಂಟರಿ ಮೇಕಿಂಗ್ ಪರಂಪರೆ ಏನಿದೆ ಅದು ಅನೇಕ ರೀತಿಯ ಫಿಲ್ಮ್ ಮೇಕರ್ಗಳನ್ನ, ಕಿಸ್ಲೋವ್ಸ್ಕಿ ಇರ್ಬಹುದು, ಕ್ರಿಸ್ಟೋಫ್ ಜಾನುಸಿ ಇರ್ಬಹುದು, ಅಥವಾ ಪೋಲೆಂಡ್ ನ ಇನ್ನೋರ್ವ ಫೇಮಸ್ ಫಿಲ್ಮ್ ಮೇಕರ್ ಆಗ್ನಿಷ್ಕಾ ಹಾಲೆಂಡ್ ಇರ್ಬೋದು, ಇವರೆಲ್ಲರೂ ಕೂಡ ಇಂತಹ ಪೋಲೆಂಡ್ ನ ಡಾಕ್ಯುಮೆಂಟರಿ ಪರಂಪರೆಯಿಂದ ಸಾಕಷ್ಟು ಪ್ರಭಾವ, ಪ್ರೇರಣೆ ಮತ್ತು ಸ್ಫೂರ್ತಿಯನ್ನ ಪಡೀತಾರೆ. 1949 ಹೊತ್ತಿಗೆ ಪೋಲೆಂಡ್ ನ ರಾಜಧಾನಿ ವಾರ್ಸಾದಲ್ಲಿ ವಾರ್ಸಾ ಡಾಕ್ಯುಮೆಂಟರಿ ಫಿಲ್ಮ್ ಸ್ಟುಡಿಯೋ ಅನ್ನೋದು ಕೂಡ ಶುರುವಾಗುತ್ತೆ. ಸೊ ಇದು ಕೂಡ ಅವ್ಯಾಹತವಾಗಿ ಪೋಲೆಂಡ್ ನಲ್ಲಿ ಡಾಕ್ಯುಮೆಂಟರಿ ಫಿಲ್ಮ್ ನ ಮೇಕಿಂಗ್ ಅನ್ನ, ನಿರ್ಮಾಣವನ್ನ ಸಾಕಷ್ಟು ಪ್ರೋತ್ಸಾಹ ಮಾಡುತ್ತೆ. 1961ರಲ್ಲಿ ವಾರ್ಸಾ ಹತ್ರ ಇರತಕ್ಕಂಥ ಒಂದು ಪಟ್ಟಣ, ಕ್ರಕೋವ್ ಅಂತಕ್ಕಂಥ ಒಂದು ಪಟ್ಟಣ, ಆ ಕ್ರಕೋವ್ ನಲ್ಲಿ ಮೊದಲೇ ಬಾರಿಗೆ ಇಡೀ ಪೋಲೆಂಡ್ ನಲ್ಲಿ
ಕ್ರಕೌ ಶಾರ್ಟ್ ಫಿಲ್ಮ್ ಮತ್ತು ಡಾಕ್ಯುಮೆಂಟರಿ ಫಿಲ್ಮ್ ಫೆಸ್ಟಿವಲ್ ಶುರುವಾಗುತ್ತೆ. ಇದು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಮತ್ತು ಆಸಕ್ತರ ಸಿನಿಮಾ ಮೇಕರ್ಸ್ಗಳ ಡಾಕ್ಯುಮೆಂಟರಿ ಮತ್ತು ಶಾರ್ಟ್ ಫಿಲ್ಮ್ಗಳನ್ನ ವ್ಯಾಪಕವಾಗಿ ಪ್ರೋತ್ಸಾಹಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡುತ್ತೆ. ಸೊ ಇದು ಹೇಗೆ ಪೋಲೆಂಡ್ನ ಡಾಕ್ಯುಮೆಂಟರಿ ಕಲ್ಚರ್ ಏನಿದೆ ಅಥವಾ ಪೋಲೆಂಡ್ನ ಡಾಕ್ಯುಮೆಂಟರಿ ಸಂಸ್ಕೃತಿ ಏನಿದೆ ಅದು ಯಾವ ರೀತಿ ಇತ್ತು ಮತ್ತು ಅಂತಹ ಸಂಸ್ಕೃತಿಯನ್ನ ಯಾವ ಸಂಸ್ಥೆಗಳು ಸಾಂಸ್ಥಿಕವಾಗಿ ಪೊರೆದು ಬೆಳೆಸಿದವು ಅನ್ನೋದನ್ನ ನಾನು ಡಿಸ್ಕಸ್ ಮಾಡಿರೋದು. ಸೊ ಮತ್ತು ಇಂತಹ ಒಂದು ಕ್ರಿಯೇಟಿವ್ ಆದಂತಹ ಒಂದು ಸ್ವಾತಂತ್ರ್ಯವನ್ನ ಬಳಸ್ಕೊಂಡು ಕಿಸ್ಲೋವ್ಸ್ಕಿ ಅಂತಕ್ಕಂಥ ಅನೇಕ ಫಿಲ್ಮ್ ಮೇಕರ್ಸ್ಗಳು ಮತ್ತು ಕಿಸ್ಲೋವ್ಸ್ಕಿ ಗುರು ಕೂಡ ಅನೇಕ ಡಾಕ್ಯುಮೆಂಟರಿಗಳನ್ನ ಪೋಲಿಷ್ ಸಮಾಜದ ಬಗ್ಗೆ, ಪೋಲಿಷ್ ರಾಜಕಾರಣದ ಬಗ್ಗೆ ಅಥವಾ ಆ ಕಾಲದ ಸಮಾಜ ರಾಜಕೀಯ ಸ್ಥಿತಿ ಬಗ್ಗೆ ಪ್ರತಿಕ್ರಿಯೆ ಸ್ವರೂಪದಲ್ಲಿ ಕೊಡ್ತಾ ಹೋಗ್ತವೆ. ಸೊ ಇದಕ್ಕಿಂತ ಮುಂಚೆ ಪೋಲೆಂಡ್ನ ರಾಜಕೀಯ ಹೆಂಗಿತ್ತು ಅನ್ನೋದನ್ನ ಕೂಡ ತಿಳ್ಕೊಬೇಕು. ನಾವು ಹೇಳ್ತೀವಿ ತುಂಬಾ ಜನ, ಒಬ್ಬ ಒಳ್ಳೆಯ ಸಿನಿಮಾ ಮೇಕರ್ ಒಂದು ದರ್ಶನವನ್ನ ಕಾಣಿಸ್ತಾನೆ, ಒಬ್ಬ ಒಳ್ಳೆಯ ಕವಿ, ಒಬ್ಬ ಒಳ್ಳೆಯ ಕಾದಂಬರಿಕಾರ ಒಂದು ದರ್ಶನವನ್ನ ಯಾವಾಗ್ಲೂ ಕೂಡ ಓದುಗರಿಗೆ, ನೋಡುಗರಿಗೆ ಕಾಣಿಸ್ತಾನೆ ಅಂತ. ಆದ್ರೆ ಅಂತಹ ದರ್ಶನ ಅದು ನಿರ್ವಾತದಲ್ಲಿ ಸೃಷ್ಟಿಯಾಗೋದಿಲ್ಲ. ಅಂತಹ ದರ್ಶನ ಸೃಷ್ಟಿಯಾಗ್ಲಿಕ್ಕೆ ಒಂದು ಸಾಮಾಜಿಕವಾದ, ರಾಜಕೀಯವಾದ ವಾತಾವರಣ ಬೇಕು. ಪ್ರತಿಯೊಬ್ಬ ಕೃತಿಕಾರ ಹೇಗೆ ಇಂತಹ ಸಾಧ್ಯತೆಯಲ್ಲಿ ಬೆಳೀತಾನೋ ಅದೇ ರೀತಿ ಒಬ್ಬ ಸಿನಿಮಾ ಮೇಕರ್ ಕೂಡ ಇಂತಹ ಒಂದು ಸಾಮಾಜಿಕ ರಾಜಕೀಯವಾದ ವಾತಾವರಣದಲ್ಲಿ ಇದ್ದು ಅಂತಹ ಸಾಮಾಜಿಕ ಮತ್ತು ರಾಜಕೀಯ ವಾತಾವರಣಕ್ಕೆ ಪ್ರತಿಕ್ರಿಯೆ ಸ್ವರೂಪದಲ್ಲಿ ತನ್ನ ಕೃತಿಗಳನ್ನ ನಿರ್ಮಾಣ ಮಾಡ್ತಾನೆ ಮತ್ತು ಸೃಷ್ಟಿಸ್ತಾನೆ. ಸೊ ಇಂಥ ಸಂದರ್ಭದಲ್ಲಿ ಪೋಲೆಂಡ್ನ ರಾಜಕೀಯ ಹೇಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡೋದು ತುಂಬಾ ಮುಖ್ಯ. 1944 ನಂತರ, 45 ನಂತರ ಸೆಕೆಂಡ್ ವರ್ಲ್ಡ್ ವಾರ್ ಆದ್ಮೇಲೆ ಪೋಲೆಂಡ್ ಅನ್ನುವ ದೇಶ ಸೋವಿಯತ್ ರಷ್ಯಾ ಅಥವಾ ರಷ್ಯಾದ ನಿಯಂತ್ರಣಕ್ಕೆ ಒಳಪಡುತ್ತೆ. ಸರಿಸುಮಾರು 1989ರವರೆಗೆ ಇದು ರಷ್ಯಾದ ನಿಯಂತ್ರಣದಲ್ಲಿರುತ್ತೆ ಮತ್ತು ಪೋಲೆಂಡ್ ನಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇರುತ್ತೆ. ಆದ್ರೆ ಇದರ ನಡುವೆ ಕೂಡ 1956ರಲ್ಲಿ ಪೋಲೆಂಡ್ ದೇಶ ರಷ್ಯಾದ ನಿಯಂತ್ರಣದಿಂದ ಹೊರಗೆ ಬರಬೇಕು, ರಾಜಕೀಯ ಸಾರ್ವಭೌಮಾತ್ಮಕ ನಿಯಂತ್ರಣದಿಂದ ಹೊರಗೆ ಬರ್ಬೇಕಂತಕ್ಕಂತಹ ಆಲೋಚನೆಯನ್ನು ಕೂಡ ಮಾಡುತ್ತೆ. ಸೊ 1956ರಲ್ಲಿ ಪೋಲಿಷ್ ಅಕ್ಟೋಬರ್ ಅಂತಕ್ಕಂಥ ಒಂದು ಸಣ್ಣ ಮಟ್ಟದ ಕ್ರಾಂತಿಯನ್ನು ಕೂಡ ಅದು ಮಾಡ್ಲಿಕ್ಕೆ ಯಶಸ್ವಿ ಆಗುತ್ತೆ. ಆದ್ರೆ ಈ ಕ್ರಾಂತಿಯನ್ನ ಆಗಿನ ಪೋಲಿಷ್ ಕಮ್ಯುನಿಸ್ಟ್ ಸರ್ಕಾರ ತುಂಬಾ ಯಶಸ್ವಿಯಾಗಿ ದಮನ ಮಾಡುತ್ತೆ. ಆದ್ರೂ ಕೂಡ 1956 ತುಂಬಾ ಮುಖ್ಯ. ಯಾಕಂದ್ರೆ ಮೊದಲನೇದಾಗಿ 1945ರ ನಂತರ ಸರಿಸುಮಾರು 11 ವರ್ಷಗಳ ಸೋವಿಯತ್ ರಷ್ಯಾದ ನಿಯಂತ್ರಣದಿಂದ ಅಥವಾ ನಿಯಂತ್ರಣಕ್ಕೊಳಗಾಗಿ ಅದರ ವಿರುದ್ಧ ಒಂದು ಪ್ರತಿಭಟನೆಯನ್ನ, ಪ್ರತಿರೋಧವನ್ನ ಅಥವಾ ಒಂದು ವಿಶಿಷ್ಟ ರೀತಿಯ ಸ್ವಾತಂತ್ರ್ಯವನ್ನ ಡಿಮಾಂಡ್ ಮಾಡಿದ, ಆಗ್ರಹ ಮಾಡಿದ ರಾಜಕೀಯಾತ್ಮಕ ಮತ್ತು ಸಾಂಸ್ಕೃತಿಕ ಚಳುವಳಿ ಸ್ವರೂಪದಲ್ಲಿ ಈ ಪೋಲಿಷ್ ಅಕ್ಟೋಬರ್ ಅಂತಕ್ಕಂಥ ಒಂದು ಚಳುವಳಿ ಕಂಡು ಬರುತ್ತೆ. ಇದರ ಇನ್ನೊಂದು ವಿಶೇಷ ಲಕ್ಷಣ ಅಂದ್ರೆ 1956ರಲ್ಲಿ ಪೋಲಿಷ್ ಅಕ್ಟೋಬರ್ ಸಣ್ಣ ಕ್ರಾಂತಿಯ ಮೂಲಕ, ಸಣ್ಣ ಚಳುವಳಿಯ ಮೂಲಕ ಪೋಲೆಂಡ್ ನಲ್ಲಿ ಇದ್ದಂತಹ ಸ್ಟಾಲಿನಿಸ್ಟ್ ಸ್ವರೂಪದ ತೀವ್ರವಾದಿ ಕಮ್ಯುನಿಸ್ಟ್ ಸರ್ಕಾರದ ಹತೋಟಿಯನ್ನ ಅಥವಾ ನಿಯಂತ್ರಣವನ್ನ ಸಂಪೂರ್ಣ ಪೋಲೆಂಡ್ ಕಳ್ಸಿಕೊಡುತ್ತೆ. ಸೊ ಇದು ಕೂಡ ತುಂಬಾ ಮುಖ್ಯವಾಗಿ 1956ರ ನಂತರ ಪೋಲೆಂಡ್ನ ರಾಜಕಾರಣ ಮತ್ತು ಸಮಾಜ ಏನಿದೆ ಅದರ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರ್ಲಿಕ್ಕೆ ಕಾರಣ ಆಗುತ್ತೆ. ಇದಾದ್ಮೇಲೆ ಇಲ್ಲಿ ಪೋಲೆಂಡ್ ನಲ್ಲಿ ಇನ್ನೂ ಒಂದು ವಿಶಿಷ್ಟವಾದ ಲಕ್ಷಣ ಆಗುತ್ತದೆ ಏನಂದ್ರೆ ನ್ಯಾಷನಲಿಸಂ, ರಾಷ್ಟ್ರೀಯತೆ, ಪೋಲಿಷ್ ರಾಷ್ಟ್ರೀಯತೆ ವಿಶೇಷವಾಗಿ ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಪೋಲಿಷ್ ರಾಷ್ಟ್ರೀಯತೆ ಹುಟ್ಟುಕೊಂಡು ಅದು ಆಗ ಪೋಲೆಂಡ್ ನಲ್ಲಿದ್ದಂತಹ ಕಮ್ಯುನಿಸ್ಟ್ ಸರ್ಕಾರ ಮತ್ತು ಪ್ರಭುತ್ವ ಅಥವಾ ರಾಜಕೀಯ ತಾತ್ವಿಕತೆಯನ್ನು ಕೂಡ ವಿರೋಧಿಸುವ ಸ್ವರೂಪಕ್ಕೆ ಇಳಿಯುತ್ತೆ. ಆದ್ರೆ ಅಷ್ಟು ಸ್ಟ್ರಾಂಗ್ ಆಗಿರೋದಿಲ್ಲ ಪೋಲಿಷ್ ರಾಷ್ಟ್ರೀಯತೆ. ಅದನ್ನ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ, ಪೋಲೆಂಡ್ನ ಕಮ್ಯುನಿಸ್ಟ್ ಪಾರ್ಟಿ ಏನಿದೆ ಅದು ವ್ಯಾಪಕವಾಗಿ ಮತ್ತು ಯಶಸ್ವಿಯಾಗಿ ದಮನ ಮಾಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ರಾಜಕೀಯಾತ್ಮಕ ಪ್ರತಿಭಟನೆ ಅಥವಾ ರಾಜಕೀಯಾತ್ಮಕ ಪ್ರತಿರೋಧ ಅಥವಾ ಧೋರಣೆಗಳು ರಾಜಕೀಯ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಪೋಲೆಂಡ್ ನಲ್ಲಿ ನಡೆದ್ರೆ ಇವುಗಳನ್ನ ಸಿನಿಮಾಗಳು, ಸಾಹಿತ್ಯ ಕೃತಿ ಮತ್ತು ನಾಟಕ ಮುಂತಾದ ಬೇರೆ ಬೇರೆ ಸೃಜನಶೀಲ ಮಾಧ್ಯಮ ಅಥವಾ ರಂಗ ಅಂತ ನಾವೇನ್ ಕರಿತೀವಿ, ಇವುಗಳು ತಮ್ಮ ಮಾಧ್ಯಮದ ಮೂಲಕ, ತಮ್ಮ ಭಾಷೆಯ ಮೂಲಕ ಅವುಗಳನ್ನ ಮುಖಾಮುಖಿಯಾಗುವ, ಪ್ರತಿರೋಧಿಸುವ ಕೆಲಸವನ್ನ ಮಾಡ್ತವೆ. ಸೊ ಈ ದೃಷ್ಟಿಯಿಂದ ಆ ಕಾಲದಲ್ಲಿ ವ್ಯಾಪಕವಾಗಿ ಡಾಕ್ಯುಮೆಂಟರಿ ಸಿನಿಮಾಗಳು ಸ್ಟಾಲಿನಿಸ್ಟ್ ಕ್ರಿಟಿಕ್ ಸ್ವರೂಪದಲ್ಲಿ ಮೂಡ್ತವೆ. ವಿಶೇಷವಾಗಿ 1960s ಅಲ್ಲಿ ಪೋಲೆಂಡ್ ನಲ್ಲಿ ಮೂಡಿದಂತಹ ಈ ರೀತಿಯ
ಸ್ಟಾಲಿನ್ ವಿರೋಧಿ ಅಥವಾ ಸ್ಟಾಲಿನ್ ಸರ್ವಾಧಿಕಾರಿ ನೀತಿಯ ವಿರುದ್ಧ ಬಂದಂತಹ ಡಾಕ್ಯುಮೆಂಟ್ರಿಗಳನ್ನ ಬ್ಲಾಕ್ ಸೀರೀಸ್ ಡಾಕ್ಯುಮೆಂಟ್ರಿಗಳು ಅಂತ ಹೇಳಿನೇ ಕರೀತಾರೆ. ಸೊ ಇವುಗಳು ತುಂಬಾ ಪ್ರಬಲವಾಗಿ ಒಂದು ಸಮಾಜವಾದಿಯ ಅಥವಾ ಲೆನಿನ್ ವಾದಿಯ ಅಥವಾ ಸ್ಟಾಲಿನ್ ವಾದಿಯ ಪ್ರಭುತ್ವ ಏನಿದೆ ಅಂತಹ ಪ್ರಭುತ್ವದ ವಿರುದ್ಧ ಒಂದು ರಾಜಕೀಯ ಸಾಂಸ್ಕೃತಿಕ ಪರ್ಯಾಯವನ್ನ ಕಂಡುಕೊಳ್ಳುವ ನಿಟ್ಟಿನಲ್ಲಿ ರಚಿತವಾದಂತಹ ರಚನೆಗಳಂತಲೇನೆ ಕರಿಬಹುದು. ವಿಶೇಷವಾಗಿ ಜೆರ್ಸಿ ಜಿಜಾರ್ನಿಕ್, ಜೆರ್ಸಿ ಬೋಸ್ನಾಕ್, ವಾಕ್ಲಾವ್ ಕಾಜಿ ಮಿರ್ಜಾಕ್ ಕರ್ಬಾಜ್, ವ್ಲಾದಿಸ್ಲಾವ್ ಸ್ಲೆಶಕಿ ಅಂತಕ್ಕಂತಹ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಗಳು ಈ ಒಂದು ಪ್ರಕಾರದಲ್ಲಿ ಬ್ಲಾಕ್ ಸೀರೀಸ್ ಅಂತಕ್ಕಂತಹ ಪೋಲೆಂಡ್ ನ ಪ್ರತಿಭಟನಾತ್ಮಕ ಅಥವಾ ಪರ್ಯಾಯ ಅಥವಾ ಒಂದು ದಮನಕಾರಿ ಪ್ರಭುತ್ವದ ವಿರುದ್ಧ ಮೂಡಿದಂತಹ ಒಂದು ಪರ್ಯಾಯ ಸೃಜನಶೀಲ ಡಾಕ್ಯುಮೆಂಟರಿ ಪ್ರಕಾರ ಏನಿದೆ ಅಂತಹ ಪ್ರಕಾರದ ಪ್ರಮುಖರು. ಸೊ ಇದಿಷ್ಟು ವಿಶೇಷವಾಗಿ ಪೋಲೆಂಡ್ ನ ರಾಜಕೀಯ, ದ್ವಿತೀಯ ವಿಶ್ವಯುದ್ಧೋತ್ತರ ರಾಜಕೀಯ ಮತ್ತು ಅಂತಹ ವಿಶ್ವಯುದ್ಧೋತ್ತರ ರಾಜಕೀಯದಲ್ಲಿ ಇದ್ದಂತಹ ಒಂದು ದಮನಕಾರಿ ಕಮ್ಯುನಿಸ್ಟ್ ಸ್ಟಾಲಿನ್ಸ್ಟ್ ಆಡಳಿತವನ್ನ ಪ್ರತಿರೋಧ ಮಾಡದಂತಹ ಒಂದು ಡಾಕ್ಯುಮೆಂಟರಿ ಪ್ರಕಾರ ಹೇಗೆ ಬಂತು ಅನ್ನೋದನ್ನ ನಾನು ಈ ರೀತಿ ವಿವರಿಸ್ಕೊಂಡಿದ್ದು. ಕಿಸ್ಲೋವ್ಸ್ಕಿ ಮತ್ತು ಕಿಸ್ಲೋವ್ಸ್ಕಿ ಗುರು ನಾನು ಹೇಳಿದೆ ಕರಬಾಜ್ ಇರ್ಬೋದು, ಬೋಸಾಕ್ ಇರ್ಬೋದು, ಜೆರ್ಸಿ ಬೋಸಾಕ್ ಇರ್ಬೋದು, ಅವರೆಲ್ಲರೂ ಕೂಡ ಸ್ಟಾಲಿನಿಸ್ಟ್ ಪ್ರಭುತ್ವವನ್ನು ವಿರೋಧಿಸಿ ಸಾಕಷ್ಟು ತಮ್ಮ ಡಾಕ್ಯುಮೆಂಟರಿಗಳನ್ನ ಮಾಡ್ತಾರೆ. ಆದ್ರೆ ಬೊಸಾಕ್ ಮತ್ತು ಕರಬಾಜ್ ಅಂತೇನಿದ್ದಾರೆ ಅವರಿಬ್ರು ಕೂಡ ಪೋಲೆಂಡ್ ನ ಲೂಜ್ ಫಿಲ್ಮ್ ಸ್ಕೂಲ್ ನಲ್ಲಿ ಅಧ್ಯಾಪಕರಾಗಿ ಕಿಸ್ಲೋವ್ಸ್ಕಿಯನ್ನು ರೂಪಿಸಿದಂತಹ ಮಹಾನ್ ಗುರುಗಳು. ಕಿಸ್ಲೋವ್ಸ್ಕಿ ಲೂಜ್ ಫಿಲ್ಮ್ ಸ್ಕೂಲ್ ನಲ್ಲಿ ದ್ವಿತೀಯ ತಲೆಮಾರು, ಸೆಕೆಂಡ್ ಜನರೇಷನ್ ಅವನು. ಅದಕ್ಕಿಂತ ಮುಂಚೆ ಅವನಿಗಿಂತ ಹಿರಿಯನಾದಂತಹ ಕ್ರಿಸ್ಟೋಫ್ ಜಾನುಸಿ ಮತ್ತು ಅನೇಕ ಪ್ರಮುಖ ಪೋಲಿಷ್ ಫಿಲ್ಮ್ ಮೇಕರ್ಸು ಅವರು ಲೂಸ್ ಫಿಲ್ಮ್ ಸ್ಕೂಲ್ ನಲ್ಲಿ ಟ್ರೈನಿಂಗ್ ಅನ್ನ ಪಡೆದಿದ್ರು. ಆದ್ರೆ ಜಾನುಸಿ ಅಂತವರು ಯಾರು ಕೂಡ ಪ್ರಭುತ್ವವನ್ನು ವಿರೋಧ ಮಾಡಿಕೊಂಡು ಅಥವಾ ಪ್ರಭುತ್ವವನ್ನು ಮುಖಾಮುಖಿಯಾಗಿ ಅಥವಾ ಪ್ರಭುತ್ವದ ರಾಜಕೀಯವನ್ನ ಮುಖಾಮುಖಿಯಾಗಿ ಇಟ್ಟುಕೊಂಡು ತಮ್ಮ ಯಾವುದೇ ಡಾಕ್ಯುಮೆಂಟರಿಗಳನ್ನ ಫಿಲ್ಮ್ಗಳನ್ನ ನಿರ್ಮಾಣ ಮಾಡ್ಲಿಲ್ಲ ಅನ್ನೋದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಗಮನಿಸ್ಬೇಕು. ಎರಡನೇದು, ಇನ್ನೊಂದು ಮುಖ್ಯವಾದ ಸಂಗತಿ, ಕಿಸ್ಲೋವ್ಸ್ಕಿ ಹೇಗೆ ತನ್ನ ಸಿನಿಮಾ ಜೀವನವನ್ನ ಆರಂಭಿಸಿದ ಅನ್ನೋದು ತುಂಬಾ ಮುಖ್ಯ. ಈ ಸಂದರ್ಭದಲ್ಲಿ ಲೂಜ್ ಫಿಲ್ಮ್ ಸ್ಕೂಲ್ ಕಿಸ್ಲೋವ್ಸ್ಕಿ ಮೇಲೆ ಬೀರಿದಂತ ಪ್ರಭಾವವನ್ನ ನಾವು ಹೇಳ್ಬೇಕು. ನಾನು ಈಗಾಗಲೇ ಹೇಳಿದಾಗೆ ಪೋಲೆಂಡ್ ನ ಮತ್ತು ಜಗತ್ನಲ್ಲೇ ಇರತಕ್ಕಂಥ ವಿಶಿಷ್ಟವಾದ ಫಿಲ್ಮ್ ಸ್ಕೂಲ್ ಲೂಜ್ ಫಿಲ್ಮ್ ಸ್ಕೂಲ್. ಲೂಜ್ ಅನ್ನೋದು ಪೋಲೆಂಡ್ ನ ಒಂದು ಇಂಪಾರ್ಟೆಂಟ್ ಆದ ಸಿಟಿ. ಅದು ವಾರ್ಸಾ ಬಿಟ್ರೆ ವಾರ್ಸಾಕ್ಕಿಂತ ನೆಕ್ಸ್ಟ್ ಸೆಕೆಂಡ್ ಹೈಯೆಸ್ಟ್ ಪಾಪ್ಯುಲೇಷನ್ ಡೆನ್ಸಿಟಿ ಇರ್ತಕ್ಕಂಥ ಸಿಟಿ ಅದು. ಅಲ್ಲಿರ್ತಕ್ಕಂಥ ಫಿಲ್ಮ್ ಸ್ಕೂಲ್. ಅಲ್ಲಿನ 2ನೇ ತಲೆಮಾರಿನ ವಿದ್ಯಾರ್ಥಿಯಾಗಿ ಕಿಸ್ಲೋವ್ಸ್ಕಿ ಸೇರ್ಕೋತಾನೆ. ಕಿಸ್ಲೋವ್ಸ್ಕಿಯನ್ನ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಜೆರ್ಸಿ ಬೊಸಾಕ್ ಮತ್ತು ಕಾಜಿ ಮಿರ್ಜ್ ಕರಬಾಜ್ ಅಂತಕ್ಕಂಥ ಇಬ್ರು ಲೂಜ್ ಫಿಲ್ಮ್ ಸ್ಕೂಲ್ ನ ಫಿಲ್ಮ್ ಮೇಕರ್ಸ್ ಮತ್ತು ಪ್ರಾಧ್ಯಾಪಕರು ಸಾಕಷ್ಟು ಪ್ರಭಾವಿಸ್ತಾರೆ. ಅವನು ಕಿಸ್ಲೋವ್ಸ್ಕಿ ತನ್ನ ಸಿನಿಮಾ ಡಿಗ್ರಿಯನ್ನ, ವಿಶೇಷವಾಗಿ ಸಿನಿಮಾ ಡಿಗ್ರಿಯನ್ನ ಮತ್ತು ಸಿನಿಮಾ ಡಿಗ್ರಿ ಸಂದರ್ಭದಲ್ಲಿ ಅಲ್ಲಲ್ಲ ಒಂದು ಥೀಸಿಸ್ ಅನ್ನ ಬರೀಲಿಕ್ಕಿರುತ್ತೆ. ಅಂತಹ ಥೀಸಿಸ್ ಅನ್ನ ಕರಬಾಜ್ ಅವರ ಮಾರ್ಗದರ್ಶನದಲ್ಲಿ ಪಡಿತಾನೆ ಮತ್ತು ವಿಶೇಷವಾಗಿ ಒಂದು ಥೀಸಿಸ್ ಅನ್ನು ಬರೀತಾನೆ ಅವನು. ಡಾಕ್ಯುಮೆಂಟರಿ ಸಿನಿಮಾ ಮತ್ತು ರಿಯಾಲಿಟಿ ಅಂತಕ್ಕಂಥ ಒಂದು ಥೀಸಿಸ್ ಅನ್ನು ಕೂಡ ಈ ಸಂದರ್ಭದಲ್ಲಿ ಬರೀತಾನೆ. ಮತ್ತು ತನ್ನ ಡಿಪ್ಲೊಮಾ ಫಿಲ್ಮ್ ಡಿಗ್ರಿ ಮುಗಿಬೇಕಾದ್ರೆ 2 ಡಿಪ್ಲೊಮಾ ಫಿಲ್ಮ್ಗಳನ್ನು ಮಾಡ್ಬೇಕಿರುತ್ತೆ. ಒಂದು ದಿ ಫೋಟೋಗ್ರಾಫ್ ಅಂತಕ್ಕಂಥ ಸಿನಿಮಾವನ್ನ 1968 ಅಲ್ಲಿ, ಫ್ರಮ್ ದ ಸಿಟಿ ಆಫ್ ಲೂಸ್ ಅಂತಕ್ಕಂಥ ಸಿನಿಮಾವನ್ನ 1969 ನಲ್ಲಿ ಅವನು ಏನ್ ಮಾಡ್ತಾನೆ, ಅವನು ನಿರ್ದೇಶನ ಮಾಡ್ತಾನೆ. ಹೀಗೆ ನಿರ್ದೇಶನ ಮಾಡಿ ಲೂಸ್ ಫಿಲ್ಮ್ ಸ್ಕೂಲ್ ನ ಮೂಲಕ ತನ್ನ ಡಿಗ್ರಿಯನ್ನ ಪಡಿತಾನೆ. ನಾನು ಈಗಾಗಲೇ ಹೇಳಿದಾಗೆ ಕರಬಾಜ್ ಅವನ ಗುರು ಒಬ್ಬ ಪೋಲೆಂಡ್ ನ ದಿಗ್ಗಜ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್. ಆತನ 1960ರ ಒಂದು ಇಂಪಾರ್ಟೆಂಟ್ ಆದ ಸಿನಿಮಾ ಸಂಡೇ ಮ್ಯೂಸಿಷಿಯನ್ಸ್, ಅತ್ಯಂತ ಪ್ರಖ್ಯಾತವಾದ ಒಂದು ಸಿನಿಮಾ. ಪೋಲಿಷ್ ಸಿನಿಮಾ ಚರಿತ್ರೆಯಲ್ಲಿ, ಡಾಕ್ಯುಮೆಂಟರಿ ಚರಿತ್ರೆಯಲ್ಲಿ ಅತ್ಯಂತ ಮುಖ್ಯವಾದಂತ ಒಂದು ಸಿನಿಮಾ ಸಂಡೇ ಮ್ಯೂಸಿಷಿಯನ್ ಸಿನಿಮಾ. ಸೊ ಅದನ್ನ ಅವನ ಗುರು ಕರಬಾಜ್ ಡೈರೆಕ್ಷನ್ ಮಾಡಿದ್ದ. ಇದಲ್ಲದೆ ಅವನ ಇನ್ನೊಬ್ಬ ಗುರು ಬೊಸಾಕ್ ಏನಿದ್ದ, ಅವನು ಜಾನ್ ಗ್ರಿಯರ್ಸನ್ ಅಂತಕ್ಕಂಥ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ ನ ಮಾದರಿಯನ್ನ ಹೋಲುವ ರೀತಿಯ ಸಿನಿಮಾಗಳನ್ನ ಆತ ಮಾಡಿದ್ದ. ಆದಾಗ್ಯೂ ಕೂಡ ಗುರು ಜೊತೆಗೆ ಸಾಕಷ್ಟು ತಾತ್ವಿಕ ತಕರಾರನ್ನ ಕಿಸ್ಲೋವ್ಸ್ಕಿ ಇಟ್ಕೊಂಡಿದ್ದ. ವಿಶೇಷವಾಗಿ ಬೊಸಾಕ್ನ
ಸ್ವೀಪಿಂಗ್ ಜನರಲೈಸೇಷನ್ಸ್, ಸಮಕಾಲೀನ ರಾಜಕೀಯ ಮತ್ತು ಚಾರಿತ್ರಿಕ ವಸ್ತುಗಳ ಬಗ್ಗೆ, ವಿಶೇಷವಾಗಿ ಚರಿತ್ರೆಯ ವಿಶ್ಲೇಷಣೆಯ ಬಗ್ಗೆ ಬೊಸಾಕ್ ಮಾಡಿದಂತಹ ಅನೇಕ ತೀರ್ಮಾನಗಳನ್ನ ಕ್ರಿಸ್ಟೋಫ್ ಕಿಸ್ಲೋವ್ಸ್ಕಿ ನೇರ ತಿರಸ್ಕರಿಸಿದ, ಏನ್ ಮಾಡಿದ್ದ, ನಿರಾಕರಿಸಿದ್ದ. ಆದಾಗ್ಯೂ ಕೂಡ ಆತ ಕಿಸ್ಲೋವ್ಸ್ಕಿ ಒಂದ್ ಕಡೆ ಹೇಳ್ತಾನೆ ಹೇಗೆ ತನ್ನ ಗುರುಗಳು ತನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದ್ರು ಅಂತ ಹೇಳಿ. ಅವ್ನು ಹೇಳ್ತಾನೆ, ನಾನು ಕೋಟ್ ಮಾಡ್ತಿದ್ದೀನಿ, ಬೊಸಾಕ್ ಮತ್ತು ಕರಬಾಸ್ ನನ್ನ ಮೇಲೆ ಸಾಕಷ್ಟು ಪ್ರಭಾವ ಬೀರಿದವರು. ಕರಬಾಸ್ ಒಂದು ರೀತಿ ಯಾವ ರೀತಿ ವ್ಯಕ್ತಿ ಅಂದ್ರೆ, ಒಬ್ಬ ವ್ಯಕ್ತಿ ಎಲ್ಲಿಗೆ ಹೋಗಬೇಕು, ಅವನು ಯಾವ ಗುರಿಯನ್ನ ದಾಟಬೇಕು, ಮುಟ್ಟಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಸೂಚಿಸುವ ರೀತಿಯ ಸೈನ್ ಬೋರ್ಡ್ ನ ಹಾಗೆ ಕರಬಾಸ್ ಇದ್ರು ಮತ್ತು ಅವರು ನನ್ನ ಮೇಲೆ ವ್ಯಾಪಕವಾಗಿ ಪ್ರಭಾವವನ್ನ ಬೀರಿದ್ರು ಅಂತ ಹೇಳಿ ಕಿಸ್ಲೋವ್ಸ್ಕಿ ಒಂದ್ ಕಡೆ ಉಲ್ಲೇಖ ಮಾಡ್ತಾನೆ. ಇದಿಷ್ಟು ಅವನ ಫಿಲ್ಮ್ ಸ್ಕೂಲ್ ಜೀವನದ ಬಗ್ಗೆ. ಫಿಲ್ಮ್ ಸ್ಕೂಲ್ ಆದ್ಮೇಲೆ ಅವನು ನಿಜವಾದ ಜೀವನವನ್ನ ಮತ್ತು ಚಲನಚಿತ್ರ ಜಗತ್ತನ್ನ ಎದುರಿಸ್ತಾನೆ ಮತ್ತು ಅದ್ರ ಒಳಗಡೆ ಬಂದ್ಬಿಡ್ತಾನೆ. ಸೊ ಅಂತ ಸಂದರ್ಭದಲ್ಲಿ ಅವನ ಆರಂಭಿಕ ಹೆಜ್ಜೆಗಳು ಹೆಂಗಿದ್ವು ಅನ್ನೋದು ಕೂಡ ತುಂಬಾ ಮುಖ್ಯ. ಕಿಸ್ಲೋವ್ಸ್ಕಿಗೆ ತುಂಬಾ ಟಿಪಿಕಲ್ ಆದ, ಅತ್ಯಂತ ವ್ಯಕ್ತಿಗತವಾದ ಅಥವಾ ಇಂಡಿವಿಜುವಲ್ ಆದ ಪಾತ್ರಗಳ ಮೇಲೆ ಹೆಚ್ಚಿನ ಗಮನ, ಅವುಗಳ ಡೆಪ್ತ್ ಮೇಲೆ ಹೆಚ್ಚು ಕುತೂಹಲ, ಬದಲು ಅವುಗಳ ಬ್ರೆತ್ ಬಗ್ಗೆ ಕುತೂಹಲ ಕಡಿಮೆ. ಪಾತ್ರಗಳನ್ನ ಒಂದು ರೀತಿಯ ವಿಶಿಷ್ಟವಾದ ವೀಕ್ಷಣೆಯ ಮೂಲಕನೇ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ನೋದನ್ನ ಅವನು ಸಾಕಷ್ಟು ಇಷ್ಟಪಡ್ತಾ ಇದ್ದ. ಅಂದ್ರೆ ಒಬ್ಬ ಕೃತಿಕಾರ ಒಬ್ಬ ಕೃತಿಯನ್ನ ಬರೆಯೋನು, ಒಬ್ಬ ನಾವೆಲ್ ಅನ್ನ ಬರೆಯೋನು ಹೇಗೆ ಪಾತ್ರಗಳಲ್ಲಿ ಇಂಟರ್ವೆನ್ಷನ್ ಅನ್ನ ಮಾಡ್ತಾನೆ, ಹಸ್ತಕ್ಷೇಪವನ್ನ ಮಾಡ್ತಾನೆ ಅಥವಾ ಪಾತ್ರದೊಳಗೆ ಪ್ರವೇಶ ಮಾಡ್ತಾನೆ. ಸೊ ಅಂತಹ ಪ್ರವೇಶವನ್ನ ಮಾಡಬಾರದು ಅಂತಕ್ಕಂಥ ಒಂದು ಆಲೋಚನೆ ಮತ್ತು ಬದ್ಧತೆಯನ್ನ ಅಥವಾ ಒಂದು ನಿರ್ದಿಷ್ಟತೆಯನ್ನ ಕಿಸ್ಲೋವ್ಸ್ಕಿ ಇಟ್ಕೊಂಡಿದ್ದ. ಅಂದ್ರೆ ಇಂಟರ್ವೆನ್ಷನ್ ಅನ್ನ ಮಾಡಬಾರದು ಮತ್ತು ಅತ್ಯಂತ ನ್ಯೂಟ್ರಲ್ ಆಗಿ, ಸಾಧ್ಯ ಆದಷ್ಟು ಮಟ್ಟಿಗೆ, ಈಗ ನ್ಯೂಟ್ರಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋ ಪ್ರಶ್ನೆ, ನ್ಯೂಟ್ರಲ್ ಸಾಧ್ಯವೇ ಅಥವಾ ಶಾಶ್ವತವಾದ ಒಂದು ಫೈನಲ್ ಆದ ಒಂದು ಪರಿಪೂರ್ಣವಾದ ನ್ಯೂಟ್ರಾಲಿಟಿ ಸಾಧ್ಯ ಇದೆ ಅಂತಕ್ಕಂಥ ಪ್ರಶ್ನೆ ತಾತ್ವಿಕವಾಗಿ ಮತ್ತು ಸಿನಿಮಾ ಮೀಮಾಂಸೆಯ ಸಂದರ್ಭದಲ್ಲಿ ದೊಡ್ಡ ಚರ್ಚೆ ಇದೆ. ಆದ್ರೆ ಆದಷ್ಟು ಮಟ್ಟಿಗೆ ನ್ಯೂಟ್ರಲ್ ಆದ ಅಬ್ಸರ್ವೇಷನ್ ಅನ್ನ ಮಾಡ್ಬೇಕನ್ನೋದು ಕಿಸ್ಲೋವ್ಸ್ಕಿಯ ಒಂದು ಇಂಪಾರ್ಟೆಂಟ್ ಆದ ಬದ್ಧತೆಯಾಗಿತ್ತು. ಅಂದ್ರೆ ಆ ಕಾಲದಲ್ಲಿ ವಿಶೇಷವಾಗಿ ಕಮ್ಯುನಿಸ್ಟ್ ಪೋಲೆಂಡ್ ಏನಿದೆ, ಆ ಪೋಲೆಂಡ್ ನ ಕಮ್ಯುನಿಸ್ಟ್ ಪೋಲೆಂಡ್ ನ ಅಥವಾ ಕಮ್ಯುನಿಸ್ಟ್ ಸಮಾಜದಲ್ಲಿ ಇದ್ದು ಅಲ್ಲಿನ ರಿಯಾಲಿಟಿಯನ್ನ ರಿವೀಲ್ ಮಾಡುವುದು. ಅಂದ್ರೆ ಕ್ಯಾಮ್ರಾ ತನ್ನಿಂದ ತಾನೇ ಮಾತಾಡ್ಬೇಕು, ಅಲ್ಲಿ ಯಾವುದೇ ರೀತಿಯ ಇಂಟರ್ವೆನ್ಷನ್ ಅನ್ನ, ಅಂದ್ರೆ ಹಸ್ತಕ್ಷೇಪವನ್ನ, ಪ್ರವೇಶವನ್ನ ಮಾಡದೆ ಕ್ಯಾಮರಾ ತನ್ನಿಂದ ತಾನೇ ಮಾತಾಡಬೇಕು ಮತ್ತು ಫಿಲ್ಮ್ ಮೇಕರ್ ಒಬ್ಬ ಅಬ್ಸರ್ವರ್, ಅವನೊಬ್ಬ ವೀಕ್ಷಕ, ಅವನ ಕೆಲಸ ಅವಲೋಕನ ಮಾಡುವುದಷ್ಟೇ ಅಂತಕ್ಕಂಥ ಆಲೋಚನೆಯನ್ನ ಕಿಸ್ಲೋವ್ಸ್ಕಿ ತುಂಬಾ ದೃಢವಾಗಿ ಹೊಂದಿದ್ದ. ಮತ್ತು ಇಂತಹ ದೃಢ ನಂಬಿಕೆಯ ಮೇಲೇನೆ ಆತನ ಬಹುತೇಕ ಆರಂಭದ ಸಿನಿಮಾಗಳು, ಶಾರ್ಟ್ ಫಿಲ್ಮ್ಗಳು ಮತ್ತು ಡಾಕ್ಯುಮೆಂಟರಿಗಳು ನಿರೂಪಿತ ಆಗಿದೆ, ರಚಿತ ಆಗಿದೆ. ಇದಲ್ಲದೆ ಕಿಸ್ಲೋವ್ಸ್ಕಿ ತನ್ನ ಅನೇಕ ಸಿನಿಮಾಗಳಲ್ಲಿ, ಬಹುತೇಕ ತನ್ನ ಸಿನಿಮಾಗಳಲ್ಲಿ ಪಾತ್ರಗಳನ್ನ ಅತ್ಯಂತ ಕ್ಲೋಸ್ ಅಪ್ ಅಲ್ಲಿ ನೇರವಾಗಿ ಕ್ಯಾಮ್ರಾಕ್ಕೆ ಮಾತನಾಡುವ ರೀತಿಯಲ್ಲಿ ಮಾತನಾಡಿಸ್ತಾನೆ. ಅಂದ್ರೆ ಅಂತಹ ಕ್ಲೋಸ್ ಅಪ್ ಮತ್ತು ನೇರವಾಗಿ ಮಾತಾಡುವುದೇ ತುಂಬಾ ಮುಖ್ಯ. ಅದ್ರ ಮೂಲಕ ಅವರು ವಂಚನೆ ಇಲ್ಲದೆ ಅಥವಾ ನಿರ್ವಂಚನೆಯಿಂದ ತಾವು ಪಾತ್ರಗಳು ಅಭಿವ್ಯಕ್ತಿಯನ್ನ ತುಂಬಾ ಸಹಜವಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಅವನ ನಂಬಿಕೆ ಆಗಿತ್ತು. ಸೊ ಇಂತಹ ರೀತಿಯ ಸಿನಿಮಾ ತಂತ್ರಗಳ ಜೊತೆಗೆ, ಸಿನಿಮಾ ಭಾಷೆಯ ಜೊತೆಗೆ ಅವನು ಒಂದು ವೇಳೆ ಅವನು ಮಾಡ್ತಕ್ಕಂತಹ ಸಿನಿಮಾ ಅಥವಾ ಕಥನ, ನರೇಟಿವ್ ಅಂತ ನಾವೇನ್ ಕರಿತೀವಿ, ಅದು ಬಯಸಿದ್ರೆ ಮಾತ್ರ ಡಯಜೆಟಿಕ್ ಆದ ಸಂಗೀತ, ಅಂದ್ರೆ ಫ್ರೇಮ್ ನಲ್ಲಿ ಇರ್ತಕ್ಕಂಥ ವಿಜುವಲ್ ಏನಿದೆ ಅಂತಹ ವಿಜುವಲ್ ಸೂಚಿಸ್ತಕ್ಕಂತಹ ಮತ್ತು ವಿಜುವಲ್ ಮೂಲಕ ಹುಟ್ಟುವ ಸಂಗೀತಕ್ಕೆ ಮಾತ್ರ ಅವಕಾಶ ಇದೆ, ಅಥವಾ ಇನ್ನೂ ಹೆಚ್ಚಿನದಂದ್ರೆ ವಾಯ್ಸ್ ಓವರ್ಗೆ ಅವಕಾಶ ಇದೆ ಅಂತಕ್ಕಂಥ ರೀತಿಯ ನಂಬಿಕೆಯನ್ನ ಅಥವಾ ನಿರ್ದಿಷ್ಟತೆಯನ್ನ ಆತ ಕಿಸ್ಲೋವ್ಸ್ಕಿ ಹೊಂದಿದ್ದ. ಕಿಸ್ಲೋವ್ಸ್ಕಿನೇ ಒಂದ್ ಕಡೆ ಆತ ಹೇಳೋ ಪ್ರಕಾರ ಆತ ಹೇಳ್ತಾನೆ, ನಾನು ಕೋಟ್ ಮಾಡ್ತಿದ್ದೇನೆ, ನನ್ನ ಬಹುತೇಕ ಸಿನಿಮಾಗಳಲ್ಲಿ ನನ್ನಂತೆಯೇ ಇರುವ ಪ್ರೇಕ್ಷಕರ ಭಾವನೆಯನ್ನ ವಿರೇಚನಗೊಳಿಸಲು ಬಯಸುತ್ತೇನೆ. ದೈಹಿಕ ನೋವಿನ, ಬಸ್ ಸ್ಟ್ಯಾಂಡ್ ನಲ್ಲಿ ಮಲಗಿದ ನಿರ್ಗತಿಕನ, ಹೋಟೆಲ್ನಲ್ಲಿ ಯಾರೋ ತಿಂದು ಉಳಿದದ್ದನ್ನು ತಿನ್ನುವ ಒಬ್ಬ ಹತಭಾಗ್ಯನನ್ನು, ಹಾಗೆ ಅತ್ಯಂತ ಹೆಚ್ಚು ಅನ್ಯಾಯಕ್ಕೊಳಗಾಗುವ ಯಾವುದೇ ಒಬ್ಬ ವ್ಯಕ್ತಿಯನ್ನ ನಾನು ಆ ರೀತಿಯಲ್ಲಿ ನೇರವಾಗಿ ನಾನು ಪಾಲ್ಗೊಳ್ಳದೆ ಚಿತ್ರಿಸುತ್ತೇನೆ ಮತ್ತು ತನ್ಮೂಲಕ ಅಂತಹ ಪಾತ್ರದ ನೋವನ್ನ ನನ್ನ ಪ್ರೇಕ್ಷಕ ಅನುಭವಿಸುವ ರೀತಿಯಲ್ಲಿ ಮಾಡ್ತೇನೆ ಅಂತ ಹೇಳಿ
ಕಿಸ್ಲೋವ್ಸ್ಕಿ ಹೇಳಿದಂತ ಮಾತು ಬಹುಶಃ ಅವನ ನ್ಯೂಟ್ರಾಲಿಟಿ ಮತ್ತು ನ್ಯೂಟ್ರಲ್ ಅಬ್ಸರ್ವೇಷನ್ ಮತ್ತು ಇಂಟರ್ವೆನ್ಷನ್ ಮಾಡದೇ ಇರತಕ್ಕಂತ ಅವನ ಸ್ವಭಾವವನ್ನ ಕುರಿತು ನಮ್ಗೆ ಮನಗಾಣಿಸುತ್ತೆ. ಕಿಸ್ಲೋವ್ಸ್ಕಿಯ ಸಿನಿಮಾಗಳ ಚರ್ಚೆ, ಆರಂಭದ ಸಿನಿಮಾಗಳ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಅವನ ಇನ್ನೊಂದು ಬದ್ಧತೆ ಅಥವಾ ಇನ್ನೊಂದು ತಾತ್ವಿಕ ಬದ್ಧತೆ ಅಂದ್ರೆ ಡೈರೆಕ್ಟ್ನೆಸ್ ಮತ್ತು ಅಥೆಂಟಿಸಿಟಿ, ನೇರತೆ ಮತ್ತು ಅಧಿಕೃತತೆ ಅಂತ ಹೇಳಿ ಕರಿಬಹುದು. ಬಹುಶಃ ಕಿಸ್ಲೋವ್ಸ್ಕಿ ಬಹುತೇಕ ಸಿನಿಮಾಗಳ ಮುಖ್ಯ ಕಾಳಜಿ ಇಂತಹ ನೇರ ಮತ್ತು ಅಧಿಕೃತವಾದ ಅಧಿಕೃತತೆ. ಇಂತಹ ಅಧಿಕೃತತೆ ಅಥವಾ ಡೈರೆಕ್ಟ್ನೆಸ್ ಅಂತಕ್ಕಂತಹ ಒಂದು ಕ್ರಮ ಅದು ಬಂದಿರೋದು ಅಮೆರಿಕಾದ ಪರ್ಯಾಯ ಸಿನಿಮಾ ಚಳುವಳಿಯ ಸಂದರ್ಭದಲ್ಲಿ. ವಿಶೇಷವಾಗಿ ಅಮೆರಿಕಾದಲ್ಲಿ ರಿಚರ್ಡ್ ಲೀಕಾಕ್ ಮತ್ತು ರಾಬರ್ಟ್ ಡ್ರೀವ್ ಅಂತಕ್ಕಂಥ ಇಬ್ರು ಫಿಲ್ಮ್ ಮೇಕರ್ಸ್ ಇಂತಹ ಡೈರೆಕ್ಟ್ನೆಸ್ ಮತ್ತು ಅಥೆಂಟಿಸಿಟಿ ಅಂತಕ್ಕಂತಹ ಈ ಎರಡು ತತ್ವವನ್ನ, ತುಂಬಾ ಮುಖ್ಯವಾದ ತತ್ವವನ್ನ ಸಿನಿಮಾ ಭಾಷೆಯ ಸಂದರ್ಭ ಸೃಷ್ಟಿ ಮಾಡ್ತಾರೆ ಮತ್ತು ಅದನ್ನ ತಮ್ಮ ಅನೇಕ ಸಿನಿಮಾಗಳಲ್ಲಿ ಅನ್ವಯ ಮಾಡ್ತಾರೆ. ವಿಶೇಷವಾಗಿ ಇದರ ಮುಖ್ಯ ತತ್ವ ಹೇಗಿರುತ್ತಂದ್ರೆ, ವಾಟ್ ಎಕ್ಸಿಸ್ಟ್ ಈಸ್ ವೈಸರ್ ಅಂಡ್ ರಿಚರ್ ದ್ಯಾನ್ ಮೈ ವಿಷನ್ಸ್ ಅಂಡ್ ಮೈ ಸೆಲ್ಫ್ ಅಂಡ್ ಟು ರಿಜಿಸ್ಟರ್ ದ್ಯಾಟ್ ಎಕ್ಸಿಸ್ಟೆನ್ಸ್ ಸ್ಯಾಟಿಸ್ಫೈಸ್ ಮೀ ಕಂಪ್ಲೀಟ್ಲಿ ಅನ್ನೋದು ಇದರ ಪ್ರಮುಖವಾದ ತತ್ವ. ಸೊ ಇದಿಷ್ಟು ತತ್ವಗಳ ಜೊತೆಗೆ ಒಬ್ಬ ಯಾವುದೇ ಸೃಜನಶೀಲ ಕಲಾವಿದನನ್ನ ಸಮಕಾಲೀನ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿ ಪ್ರಭಾವಿಸುವ ಹಾಗೆ ಕಿಸ್ಲೋವ್ಸ್ಕಿಯನ್ನು ಕೂಡ ತುಂಬಾ ಖಡಾಖಂಡಿತವಾಗಿ, ತುಂಬಾ ಪ್ರಮುಖವಾಗಿ ಪ್ರಭಾವಿಸುವುದು ಸಮಕಾಲೀನ 1960 70 ಹೊತ್ತಿನ ಕಮ್ಯುನಿಸ್ಟ್ ಪೋಲೆಂಡ್ ನ ಚಿತ್ರಣ. ಅದು ಹೆಂಗಿದೆಯೋ ಅದೇ ರೀತಿ ಚಿತ್ರಣವನ್ನು ಮಾಡ್ಲಿಕ್ಕೆ ಕಿಸ್ಲೋವ್ಸ್ಕಿ ಇಷ್ಟಪಡ್ತಾನೆ. ಸೊ ಅವನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಪರಿಕಲ್ಪನೆಯನ್ನು ಕೂಡ ಸೃಷ್ಟಿ ಮಾಡಿ ಹೇಳ್ತಾನೆ. ಅದೇನಂದ್ರೆ ಪಾರ್ಸ್ PARS PRO ಪ್ರೋ ಟೋಟೋ, ಪಾರ್ಸ್ ಪ್ರೋ ಟೋಟೋ ಅಥವಾ ಸ್ಟಡೀಸ್ ಆಫ್ ದಿ ಕಮ್ಯುನಿಸ್ಟ್ ಸಿಸ್ಟಮ್ ಅಂತ ಹೇಳಿ ಕರೀತಾನೆ. ಅಂದ್ರೆ ಕಿಸ್ಲೋವ್ಸ್ಕಿ ಹೇಳ್ತಾರೆ ಅಂದ್ರೆ ಕಮ್ಯುನಿಸ್ಟ್ ಪೋಲೆಂಡ್ ಯಾವ ರೀತಿ ಇದೆ, ಅದು ಅಂತಹ ಪೋಲೆಂಡ್ ಅನ್ನ ಅದೇ ರೀತಿಯಾಗಿ ಚಿತ್ರಣ ಮಾಡುವ ಕ್ರಮವೇ ಪಾರ್ಸ್ ಪ್ರೋ ಟೋಟೋ ಅಂತ ಹೇಳಿ ಕರೀತಾನೆ. ವಿಶೇಷವಾಗಿ ಅವನ ಮೇಲೆ ಕ್ರಿಸ್ಟೋಫ್ ವೀಸ್ಬಿಕ್ಕಿ ಕಿಸ್ಲೋವ್ಸ್ಕಿ ಮೇಲೆ ಪೋಲೆಂಡ್ ನ ಇನ್ನೊಬ್ಬ ನಿರ್ದೇಶಕ ಕ್ರಿಸ್ಟೋಫ್ ವೀಸ್ಬಿಕ್ಕಿ ಅನ್ನೋನು ತನ್ನ ಡಾಕ್ಯುಮೆಂಟರಿ, ಕಿಸ್ಲೋವ್ಸ್ಕಿ ಮೇಲೆ ಮಾಡಿದಂತ ಡಾಕ್ಯುಮೆಂಟರಿ ಐ ಆಮ್ ಸೋಸೋ ಅಂತಕ್ಕಂಥ ಸಿನಿಮಾದಲ್ಲಿ ಕಿಸ್ಲೋವ್ಸ್ಕಿ ಈ ರೀತಿ ಹೇಳ್ತಾನೆ, ನಾನು ಕೋಟ್ ಮಾಡ್ತಾ ಇದ್ದೇನೆ: ಯುದ್ಧೋತ್ತರ ಪೋಲೆಂಡ್ ನ ಮೊದಲ ತಲೆಮಾರಿನ ನಾವು, ಅಂದ್ರೆ ಕಿಸ್ಲೋವ್ಸ್ಕಿ ಸೇರ್ಕೊಂಡು ಆ ಕಾಲದ ಯುವ ತರುಣ ಪಡೆ ಅಥವಾ ಜನರು, ಜಗತ್ತು ಹೆಂಗಿದೆಯೋ ಹಂಗೆ ಅದನ್ನು ತಿಳಿಸುವೆವು. ನಾವು ಜಗತ್ತನ್ನು ಅತ್ಯಂತ ಸೂಕ್ಷ್ಮ ಘಟಕಗಳಲ್ಲಿ ತೋರಿಸಿ ವಿವರಿಸುವೆವು ಅಂತ ಹೇಳಿ ಹೇಳ್ತಾನೆ ತನ್ನ ಮೇಲಿನ ಡಾಕ್ಯುಮೆಂಟರಿ ಐ ಆಮ್ ಸೋಸೋ ಅಲ್ಲಿ. ಸೊ ಈ ಕಾರಣದಿಂದ ತನ್ನ ಆರಂಭದ ಬಹುತೇಕ ಡಾಕ್ಯುಮೆಂಟರಿ ಸಿನಿಮಾಗಳನ್ನು ಮತ್ತು ಶಾರ್ಟ್ ಸಿನಿಮಾಗಳನ್ನು ಅವನು ಸಣ್ಣ ಸಣ್ಣ ಸೆಗ್ಮೆಂಟ್ಗಳಾಗಿ, ಸಣ್ಣ ಸಣ್ಣ ಘಟಕಗಳಾಗಿ, ಬಹುತೇಕ ಟೈಟಲ್ಗಳು ಕೂಡ ಅದೇ ರೀತಿ ಇದೆ. ಉದಾಹರಣೆಗೆ ನೋಡ್ಬೋದು ನಾವು ಫ್ಯಾಕ್ಟರಿ, ಆಫೀಸ್, ಹಾಸ್ಪಿಟಲ್, ಸ್ಕೂಲ್ಸ್ ಇತ್ಯಾದಿ. ಅಂದ್ರೆ ಸಣ್ಣ ಸಣ್ಣ ಸಾಮಾಜಿಕ ಮತ್ತು ದೈನಂದಿನ ಅನುಭವಕ್ಕೆ ಸಂಬಂಧಪಟ್ಟಂತಹ ಸಾಮಾಜಿಕ ಘಟಕಗಳನ್ನ ಆಧಾರ ಇಟ್ಕೊಂಡು ಅವನು ಹೇಳ್ತಾನೆ. ಅಂದ್ರೆ ಅವನೇ ಹೇಳಿದ ಹಾಗೆ ಅತ್ಯಂತ ಸೂಕ್ಷ್ಮ ಘಟಕಗಳಲ್ಲಿ ನಾವು ಜಗತ್ತನ್ನ ಮತ್ತು ಪೋಲೆಂಡ್ ಅನ್ನ ನಾವು ತೋರಿಸ್ತೇವೆ ಮತ್ತು ಪೋಲೆಂಡ್ನ ಸಮಾಜದ ಜೀವನದ ಅವಲೋಕನವನ್ನ ನಾವು ನಿಮ್ಗೆ ಜಗತ್ತಿಗೆ ಸಿನಿಮಾದ ಮೂಲಕ ತೋರಿಸ್ತೀವಿ, ಸಣ್ಣ ಘಟಕಗಳ ಮೂಲಕ ಅಂತ ಹೇಳಿ ಹೇಳ್ತಾನೆ. ಸೊ ಇದೇ ಹೊತ್ತಿಗೆ ಇಂತಹ ತಾತ್ವಿಕ ಅಥವಾ ಸಿನಿಮಾತ್ಮಕ ಕಾಳಜಿಗಳನ್ನ ಅಥವಾ ಭಾಷೀಯ ಬದ್ಧತೆಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ಲಿಕ್ಕೆ ಹೊರಟಂತಹ ಕಿಸ್ಲೋವ್ಸ್ಕಿ ಮೇಲೆ ಪೋಲೆಂಡ್ ನಲ್ಲಿ ಆದಂತಹ ಒಂದು ಸಿನಿಮಾ ಚಳುವಳಿ ಕೂಡ ತುಂಬಾ ಮುಖ್ಯವಾಗಿ ಪ್ರಭಾವವನ್ನ, ಇನ್ನೊಂದು ಸಿನಿಮಾ ಚಳುವಳಿ 1970ರಲ್ಲಿ ಉಂಟಾದ ಸಿನಿಮಾ ಚಳುವಳಿ ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಪ್ರಭಾವವನ್ನ ಬೀರುತ್ತೆ. ಅದೇನಂದ್ರೆ ಅದನ್ನ ಥರ್ಡ್ ಪೊಲೀಸ್ ಸಿನಿಮಾ ಅಂತ ಹೇಳಿ ಕರಿತೀವಿ, ಅಥವಾ ಥರ್ಡ್ ಪೊಲೀಸ್ ಸಿನಿಮಾ ಚಳುವಳಿ ಅಥವಾ ಮೂವ್ಮೆಂಟ್ ಅಂತ ಹೇಳಿ ನಾವು ಅದನ್ನ ಕರಿತೀವಿ. ಈ ಥರ್ಡ್ ಪೊಲೀಸ್ ಸಿನಿಮಾ ಚಳುವಳಿಯ ಮುಖ್ಯವಾದ ಸಿನಿಮಾ ಮೇಕರ್ಸ್ ಯಾರಂದ್ರೆ ಎಡ್ವರ್ಡ್ ಜಿಬ್ರೋವ್ಸ್ಕಿ, ಕ್ರಿಸ್ಟೋಫ್ ಜಾನುಸಿ ಬಗ್ಗೆ ನಮ್ಗೆಲ್ರಿಗೂ ಬಹುತೇಕರಿಗೆ ಗೊತ್ತಿದೆ. ಈ 3 ಜನ ಪ್ರಮುಖರು ಈ ಥರ್ಡ್ ಪೊಲೀಸ್ ಸಿನಿಮಾ ಅಂತಕ್ಕಂತಹ ಒಂದು ಕಮರ್ಷಿಯಲ್ ಆದಂತಹ ಅಥವಾ ಮುಖ್ಯವಾಹಿನಿ ಸಿನಿಮಾ ಅಂತ ಏನಿದೆ ಅದರ ಸಿನಿಮಾ ಭಾಷಿಕ ಮತ್ತು ರಾಜಕೀಯ ಅಥವಾ ಸೌಂದರ್ಯಾತ್ಮಕ ಮೀಮಾಂಸೆಗೆ ಪರ್ಯಾಯವಾಗಿ
ಸೃಷ್ಟಿ ಮಾಡ್ಕೊಂಡಂತಹ ಒಂದು ಸಿನಿಮಾ ಚಳುವಳಿಯನ್ನ ಸಿನಿಮಾ ಮೂವ್ಮೆಂಟ್ ಅನ್ನ ಶುರು ಮಾಡ್ತಾರೆ. ಸೊ ಇದರ ಮುಖ್ಯವಾದ ಲಕ್ಷಣಗಳೇನು? ಇದು ಕೂಡ ಸಾಕಷ್ಟು ಪ್ರಭಾವವನ್ನ ಕ್ರಿಸ್ಟೋಫ್ ಕಿಸ್ಲೋವ್ಸ್ಕಿ ಮೇಲೆ ಪ್ರಭಾವವನ್ನ ಬೀರುತ್ತೆ. ಇದರ ಪ್ರಮುಖವಾದ ಲಕ್ಷಣಗಳೇನು? ಒಂದು, ಈ ಥರ್ಡ್ ಪೊಲೀಸ್ ಸಿನಿಮಾದ ಮುಖ್ಯವಾದ ಲಕ್ಷಣವೇ ಚರಿತ್ರೆ ಮತ್ತು ಗತದ ಬಗ್ಗೆ ಇದು ಹೆಚ್ಚು ಗಮನ ಹರಿಸೋದಿಲ್ಲ, ಬದಲಿಗೆ ವರ್ತಮಾನವನ್ನ ಹೆಚ್ಚು ಗಮನ ಹರಿಸುತ್ತೆ. ಎರಡನೇದು, ತೀವ್ರ ರಾಜಕೀಯದ ಬಗ್ಗೆ ಹೆಚ್ಚು ಗಮನ ಹರಿಸುವುದಿಲ್ಲ, ಬದಲಿಗೆ ವ್ಯಕ್ತಿಗತ ತುಮುಲ, ಒಂದು ಸಮಾಜದಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಒಬ್ಬ ವ್ಯಕ್ತಿ ವ್ಯಕ್ತಿಗತ ತುಮುಲವನ್ನ ಹೇಗೆ ಅನುಭವಿಸ್ತಾನೆ, ಯಾವ ಸ್ವರೂಪದಲ್ಲಿ ಅನುಭವಿಸ್ತಾನೆ ಅನ್ನುವುದನ್ನ ಇದು ಹೆಚ್ಚು ತನ್ನ ಕಾಳಜಿಯನ್ನಾಗಿ ಹೊಂದುತ್ತೆ. ಮೂರನೇದು, 1950-60 ಹೊತ್ತಿಗೆ ನಾನು ಈಗಾಗಲೇ ಪ್ರಸ್ತಾಪ ಮಾಡಿದ್ದೆ, ಪೋಲೆಂಡ್ ನಲ್ಲಿ ಹೊಸ ರಾಷ್ಟ್ರದ ಕಾಣಿಕೆ ಕನಸುಗಳು ಆರಂಭ ಆದಂತ ಸಮಯ. ಅಂತ ಸಂದರ್ಭದಲ್ಲಿ ಹೊಸ ರಾಷ್ಟ್ರದ ಅಥವಾ ರಾಷ್ಟ್ರದ ಬಗೆಗೆ, ಅದರ ರಮ್ಯತೆ ಬಗೆಗೆ ಸಾಕಷ್ಟು ಅನುಮಾನವನ್ನ, ಸಂಶಯವನ್ನ ಈ ಥರ್ಡ್ ಪೊಲೀಸ್ ಸಿನಿಮಾ ಚಳುವಳಿ ಉಂಟು ಮಾಡುತ್ತೆ. ನಾಲ್ಕನೇದು, ತುಂಬಾ ಇಂಪಾರ್ಟೆಂಟ್ ಆದ ಲಕ್ಷಣ ಅಥವಾ ಕಾಳಜಿ ಥರ್ಡ್ ಪೊಲೀಸ್ ಸಿನಿಮಾದೇನಂದ್ರೆ ಪರ್ಸನಲ್ ರಿಯಲಿಸ್ಟಿಕ್ ಅಬ್ಸರ್ವೇಷನ್ ಬಗೆಗೆ ಹೆಚ್ಚು ಕಾಳಜಿ. ಅಂದ್ರೆ ತುಂಬಾ ವ್ಯಕ್ತಿಗತವಾದ, ತುಂಬಾ ರಿಯಲಿಸ್ಟಿಕ್ ಅನ್ನುವ ಸ್ವರೂಪದ ಅವಲೋಕನವನ್ನ ಜಸ್ಟ್ ನೋಡುವ ಕ್ಯಾಮರಾ ಮೂಲಕ ನೋಡುವುದು ಅಷ್ಟೇ ನಮ್ ಕ್ರಮ, ಬದಲಿಗೆ ಪ್ರಭಾವಿಸುವುದು ಅಥವಾ ಅಂತಹ ಒಂದು ಯಾವುದೋ ಒಂದು ಪ್ರಕರಣದಲ್ಲಿ, ಒಂದು ಘಟನೆಯಲ್ಲಿ ಅಥವಾ ಒಂದು ವ್ಯಕ್ತಿಗೆ ಸಂಬಂಧಪಟ್ಟಂತಹ ಯಾವುದೋ ಒಂದು ಘಟನೆಯಲ್ಲಿ ಒಬ್ಬ ಸಿನಿಮಾ ಮೇಕರ್ ಪಾಲ್ಗೊಳ್ಳದಿರುವುದು, ಬದಲಿಗೆ ಅವಲೋಕಿಸುವುದು. ಸೊ ಇಂತಹ ಪರ್ಸನಲ್ ರಿಯಲಿಸ್ಟಿಕ್ ಅಬ್ಸರ್ವೇಷನ್ ಏನಿದೆ ಅದನ್ನು ಕೂಡ ಥರ್ಡ್ ಪೊಲೀಸ್ ಸಿನಿಮಾ ಒಂದು ಇಂಪಾರ್ಟೆಂಟ್ ಆದ ಲಕ್ಷಣವನ್ನಾಗಿ ಪ್ರಕಟಪಡಿಸುತ್ತೆ. ಸೊ ಈ ಥರ್ಡ್ ಪೊಲೀಸ್ ಸಿನಿಮಾ ಕಿಸ್ಲೋವ್ಸ್ಕಿ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರುತ್ತೆ. ಸೊ ಈ ರೀತಿಯ ಪ್ರಯತ್ನಗಳು ನಡೀತಾ ಇದ್ದ ಹಾಗೆ 1971ರಲ್ಲಿ ಪೋಲೆಂಡ್ ನಲ್ಲಿ, ವಿಶೇಷವಾಗಿ ವಾರ್ಸಾದಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದ, ವಾರ್ಸಾ ಮತ್ತು ವಾರ್ಸಾ ಹತ್ತಿರ ಇರ್ತಕ್ಕಂಥ ಇನ್ನೊಂದು ಪಟ್ಟಣ ಕ್ರಕೋವ್ ಅಂತಕ್ಕಂಥ ಪಟ್ಟಣ, ಅದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆದ ವಿದ್ಯಮಾನ ನಡೆಯುತ್ತೆ. ಏನಂದ್ರೆ 1971 ನಲ್ಲಿ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಸ್ ಫೋರಂ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ಗುಂಪು ವಾರ್ಸಾದಿಂದ ಹತ್ತಿರ ಇರತಕ್ಕಂಥ ಕ್ರಕೋವ್ ಪಟ್ಟಣದಲ್ಲಿ ಶುರುವಾಗುತ್ತೆ. ಈ ಗುಂಪು ಕೂಡ ತನ್ನ ಕೆಲವೊಂದು ಮ್ಯಾನಿಫೆಸ್ಟೋಗಳನ್ನ, ಪ್ರಣಾಳಿಕೆಗಳನ್ನ ಹೊಂದಿರುತ್ತೆ ಮತ್ತು ಇಂತಹ ಪ್ರಣಾಳಿಕೆ ಕಿಸ್ಲೋವ್ಸ್ಕಿನ ಸಾಕಷ್ಟು ಪ್ರಭಾವ ಬೀರುತ್ತೆ. ಏನು ಇಂತಹ ಪ್ರಣಾಳಿಕೆ? 4 ಮುಖ್ಯವಾದ ಪ್ರಣಾಳಿಕೆ. ಒಂದು, ಟು ಡಿಸ್ಕ್ರೈಬ್ ರಿಯಾಲಿಟಿ, ವಿಶೇಷವಾಗಿ ಟ್ರುತ್ಫುಲ್ ಪಿಕ್ಚರ್ ಅನ್ನ ಕೊಡೋದು, ಒಂದು ಸಮಾಜದ ಬಗ್ಗೆ, ಒಬ್ಬ ವ್ಯಕ್ತಿಯ ಬಗ್ಗೆ, ವ್ಯಕ್ತಿಯ ಜೀವನದ ಬಗ್ಗೆ ಅಥವಾ ಅವನ ತುಮುಲದ ಬಗ್ಗೆ ಸತ್ಯಕ್ಕೆ ಹತ್ರ ಇರತಕ್ಕಂತಹ ಒಂದು ಪಿಕ್ಚರ್ ಅನ್ನ, ಚಿತ್ರವನ್ನ ಕೊಡುವುದು ಈ ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಸ್ ಫೋರಂ ನ ಇಂಪಾರ್ಟೆಂಟ್ ಆದ ಒಂದು ಮ್ಯಾನಿಫೆಸ್ಟೋ. ಎರಡನೇದು, ಸಮಕಾಲೀನ ರಾಜಕೀಯವನ್ನ, ಪ್ರಭುತ್ವವನ್ನ ವಿರೋಧಿಸುವುದು. ಸೊ ಇದು ಕೂಡ ತುಂಬಾ ಮುಖ್ಯವಾದ, ಅಂದ್ರೆ ಸಮಕಾಲೀನ ಕಮ್ಯುನಿಸ್ಟ್ ಪೊಲೀಸ್ ಸರ್ಕಾರವನ್ನ, ಪ್ರಭುತ್ವದ ಅತಿರೇಕವನ್ನ ಅಥವಾ ಪ್ರಭುತ್ವದ ಆಡಳಿತವನ್ನ ಅಥವಾ ರಾಜಕೀಯ ನಿಲುವುಗಳನ್ನ, ವಿಶೇಷವಾಗಿ ಅಥವಾ ಸೈದ್ಧಾಂತಿಕ ನಿಲುವುಗಳನ್ನ ವಿರೋಧಿಸುವುದು. ಮೂರನೇದು, ಹೆಚ್ಚು ಸಮಾಜದಲ್ಲಿ ಅಥವಾ ವ್ಯಕ್ತಿ ಒಳಗಡೆ ಇರ್ತಕ್ಕಂಥ ಅಡಗಿರುವ ಸತ್ಯವನ್ನ ತಿಳಿಯುವ ಪ್ರಯತ್ನ. ಸೊ ಇದು ಕೂಡ ಇಂಪಾರ್ಟೆಂಟ್ ಆದ ಸಂಗತಿ. ಮೂರನೇದು, ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಸ್ ಫೋರಂ ನ ಇನ್ನೊಂದು ಇಂಪಾರ್ಟೆಂಟ್ ಆದ ಕಾಳಜಿ ಅಥವಾ ಮ್ಯಾನಿಫೆಸ್ಟೋ ಏನಂದ್ರೆ ರೂಪಕಾತ್ಮಕವಾದ ಭಾಷೆಯನ್ನ ಬಳಕೆ ಮಾಡೋದು, ಹೆಚ್ಚು ಇಂಟರ್ಫಿಯರ್ ಮಾಡದೆ ರೂಪಕಾತ್ಮಕವಾದ ಭಾಷೆ ಮತ್ತು ಬಳಕೆಯನ್ನ ಹೆಚ್ಚು ಬಳಸೋದು. ಇದು ಯಾಕಂದ್ರೆ 1970 ಹೊತ್ತಿಗೆ ಡಾಕ್ಯುಮೆಂಟರಿಗಳು ನಿರ್ಭಿಡೆಯಿಂದ ಪ್ರಭುತ್ವವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಶುರು ಮಾಡಿದ ಕಾರಣದಿಂದ, ಅಥವಾ ತುಂಬಾ ಕ್ರಿಟಿಕಲ್ ಆಗಿ ಪ್ರಭುತ್ವವನ್ನು ನೋಡ್ಲಿಕ್ಕೆ ಶುರು ಮಾಡಿದ ಕಾರಣದಿಂದ, ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರ ವ್ಯಾಪಕವಾಗಿ ಎಲ್ಲ ಸೃಜನಶೀಲ ಮಾಧ್ಯಮ, ಇನ್ಕ್ಲೂಡಿಂಗ್ ಸಿನಿಮಾ ಮತ್ತು ಡಾಕ್ಯುಮೆಂಟರಿ ಫಿಲ್ಮ್ ಮೇಕಿಂಗ್ ಇದೆ, ಸಿನಿಮಾದ ಫೀಚರ್ ಮತ್ತು ಡಾಕ್ಯುಮೆಂಟರಿ ಫಿಲ್ಮ್ ಮೇಕಿಂಗ್ ಇದೆ, ಇದರ ಮೇಲೆ ಕೂಡ ಸಾಕಷ್ಟು ಸೆನ್ಸರ್ಶಿಪ್ ನ ಅನೇಕ ನಿರ್ಬಂಧಗಳನ್ನ ವಿಧಿಸ್ಲಿಕ್ಕೆ ಶುರು ಮಾಡಿತ್ತು. ಸೊ ಅಂತ ಸಂದರ್ಭದಲ್ಲಿ ಪ್ರಭುತ್ವಕ್ಕೆ ನೇರವಾಗಿ ತಿಳಿತಕ್ಕಂತಹ ಭಾಷೆಯನ್ನ ಬಳಸದೆ ನಾವು ಮೆಟಫೋರಿಕಲ್ ಆದ ಅಥವಾ ರೂಪಕಾತ್ಮಕವಾದ ಭಾಷೆ, ಚಿತ್ರ ಭಾಷೆಯನ್ನ ಬಳಸ್ಕೊಂಡು ಸಿನಿಮಾ ಮಾಡುವುದು ಕೂಡ ತಮ್ಮ ಮುಖ್ಯವಾದ ಕಾಳಜಿ ಅಂತ ಹೇಳಿ ಏನ್ ಮಾಡ್ತಾನೆ, ಈ ಡಾಕ್ಯುಮೆಂಟರಿ 1971 ಡಾಕ್ಯುಮೆಂಟರಿ ಫಿಲ್ಮ್ ಮೇಕರ್ಸ್ ಫೋರಂ ಏನಿದೆ ಅದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಣಾಳಿಕೆಯನ್ನಾಗಿ ತಕೊಳ್ಳುತ್ತೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಆಗಿ ಇವನ ಮೇಲೆ ಸಾಕಷ್ಟು ಪ್ರಭಾವ ಬೀರುತ್ತೆ. ಆದ್ರೆ ಇದೇ ಹೊತ್ತಿಗೆ ಆರಂಭದಲ್ಲಿ ಡಾಕ್ಯುಮೆಂಟರಿ ಫಿಲ್ಮ್ ಮೇಕಿಂಗ್ ಬಗ್ಗೆ ಸಾಕಷ್ಟು ಆಸ್ಥೆಯನ್ನು ಹೊಂದಿದ್ದಂತಹ ಕಿಸ್ಲೋವ್ಸ್ಕಿಗೆ ನಿಧಾನವಾಗಿ ಡಾಕ್ಯುಮೆಂಟರಿ ಫಿಲ್ಮ್ ಬಗ್ಗೆ ಆಸಕ್ತಿ ಕಡಿಮೆ ಆಗ್ಲಿಕ್ಕೆ ಶುರು ಆಗುತ್ತೆ. ಸೊ ಇದು ಕೂಡ
1972 ಹೊತ್ತಿಗೆ ನಿಧಾನವಾಗಿ 1 ವರ್ಷ 2 ವರ್ಷ ಡಾಕ್ಯುಮೆಂಟ್ರಿ ಮಾಡ್ತಕ್ಕಂಥ ಆಸಕ್ತಿ ಹೋಗುತ್ತೆ. ಅವನೇನ್ ಮಾಡ್ತಾನೆ 72 ಹೊತ್ತಿಗೆ ಡಾಕ್ಯುಮೆಂಟರಿ ಫಿಲ್ಮ್ಗೆ, ನಾನ್ ಫೀಚರ್ಗೆ ಫೀಚರ್ ಫಿಲ್ಮ್ ಅನ್ನ ಅಥವಾ ಫೀಚರ್ ಫಿಲ್ಮ್ ನ ಭಾಷೆ ಮತ್ತು ಸಿನಿಮಾದ ಭಾಷೆಯನ್ನ ಅಥವಾ ತಾತ್ವಿಕವಾದ ಭಾಷೆಯನ್ನ ಕಸಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಆತ ಮಾಡ್ತಾನೆ. ಇದು ಕೂಡ ಒಂದು ಸಣ್ಣ ಮೂಮೆಂಟ್ ಆಗುತ್ತೆ. ಇದು ಆಕ್ಚುಲಿ 1 ವರ್ಷ 1.5 ವರ್ಷ ಅಷ್ಟೇ ಮಾಡಿರೋದು. ಸೊ ಇದನ್ನ ಪೋಲಿಷ್ ಸಿನಿಮಾ ವಿಮರ್ಶಕರು ಕ್ರಿಯೇಟಿವ್ ಡಾಕ್ಯುಮೆಂಟರಿ ಅಂತ ಹೇಳಿನೇ ಕರೀತಾರೆ. ಸೊ ಇದು ಪೊಲೀಸ್ ಸಿನಿಮಾದ ಚರಿತ್ರೆಯಲ್ಲಿ ಒಂದು ವಿಶಿಷ್ಟವಾದ ಜಾನ್ರ, ಒಂದು ಬಗೆಯದು, ಒಂದು ಬಗೆಯಾಗಿ ಇದು ಮೂಡುತ್ತೆ. ವಿಶೇಷವಾಗಿ ಗ್ರೆಗೋರಸ್ ಕೋಲಿಕಿವಿಸ್ ಅವರ ಸಿನಿಮಾ ಬ್ರದರ್ಸ್, ಡೋಂಟ್ ಕ್ರೈ, ಮತ್ತು ಮೋಸಿಚ್ ಸಿವಿಸ್ಕಿ ಅವರ ಸ್ಟೋರಿ ಆಫ್ ಎ ಮ್ಯಾನ್ ಹೂ ಪ್ರೊಡ್ಯೂಸ್ಡ್ 552% ನಾರ್ಮ್ಸ್, ವಿಶೇಷವಾಗಿ ಪೋಲೆಂಡ್ ನ ಗಣಿ ಕಾರ್ಮಿಕರ ಕುರಿತು ಮಾಡದಂತ ಸಿನಿಮಾ ಬಹುಶಃ ಕ್ರಿಯೇಟಿವ್ ಡಾಕ್ಯುಮೆಂಟರಿ ಅಂತಕ್ಕಂತಹ ಕಿಸ್ಲೋವ್ಸ್ಕಿ ಶುರು ಮಾಡಿದಂತ ಒಂದು ವಿಶೇಷವಾದ ಸಿನಿಮಾ ಬಗ್ಗೆ ಅಥವಾ ಜಾನ್ರಾದ ಮಾದರಿ ಸಿನಿಮಾಗಳ ಸ್ವರೂಪವನ್ನ ಪಡೆಯುತ್ತೆ. ಸೊ ಇನ್ನು ನಾನು ಕಿಸ್ಲೋವ್ಸ್ಕಿ ತನ್ನ ಸಾಲಿಡಾರಿಟಿ ಮೂವ್ಮೆಂಟ್ ಗಿಂತ ಮುಂಚೆ ತಾನು ಪ್ರತಿನಿಧಿಸಿದ ಡಾಕ್ಯುಮೆಂಟರಿ ಪ್ರಭೇದದ ಬಹುಮುಖ್ಯ ಸಿನಿಮಾಗಳು ಯಾವುವು ಅನ್ನೋದನ್ನ ನಾನು ಪರಿಚಯ ಮಾಡ್ತಾ ಹೋಗ್ತೇನೆ, ಒಂದರ ನಂತರ ಪರಿಚಯ ಮಾಡ್ತಾ ಹೋಗ್ತೇನೆ. 1966ರಲ್ಲಿ ಆತ ಒಂದು ಸಿನಿಮಾ ಟ್ರಾಮ್ ಅಂತಕ್ಕಂಥ ಒಂದು ಸಿನಿಮಾವನ್ನ ಅವನು ನಿರ್ದೇಶನ ಮಾಡ್ತಾನೆ. ವಿಶೇಷವಾಗಿ ಲೂಸ್ ಫಿಲ್ಮ್ ಸ್ಕೂಲ್ ಅಲ್ಲಿ ಇದ್ದಾಗ ಮಾಡದಂತ ಶಾರ್ಟ್ ಫಿಲ್ಮ್ ಅದು. ಒಂದು ಟ್ರಾಮ್ ನಲ್ಲಿ, ನಮ್ಗೆ ಗೊತ್ತಿದೆ ಹಿಂದಿನ ಕಾಲದಲ್ಲಿ ಟ್ರಾಮ್ ಇತ್ತು, ಈ ರೈಲ್ವೆ ಹಳಿಗಳ ಮೇಲೆ ಆ ರೀತಿ ಸಂಚಾರ ಮಾಡತಂತ ಬಸ್ ರೀತಿಯ ಒಂದು ರೈಲು ಅಲ್ಲ ಬಸ್ ಅಲ್ಲ ಆ ರೀತಿ ಇರ್ತಕ್ಕಂಥ ಒಂದು ಸಂವಹನ ಮಾಧ್ಯಮ ಅದು. ಸೊ ಅಂತ ಟ್ರಾಮ್ ನಲ್ಲಿ ಇಬ್ರು ಯಂಗ್ ಹುಡುಗ ಹುಡುಗಿ ಆಕರ್ಷಿತರಾಗ್ತಕ್ಕಂತಹ ಒಂದು ಕಥೆ ಅದು. ಇಲ್ಲಿ ಯಾವುದೇ ಡೈಲಾಗ್ಸ್ ಇಲ್ಲ ಈ ಸಿನಿಮಾದಲ್ಲಿ, ಕೇವಲ ಸಣ್ಣ ಶಾರ್ಟ್ ಫಿಲ್ಮ್ ಇದೆ ಆಕ್ಚುಲಿ. ಇದು ಡಾಕ್ಯುಮೆಂಟ್ರಿ ಅಲ್ಲ, ಇದರ ಮಧ್ಯೆ ಮಾಡತಕ್ಕಂಥ ಸಿನಿಮಾ ಅವನು ಡಾಕ್ಯುಮೆಂಟ್ರಿ ಅಲ್ಲ ಇದು. ಇದರಲ್ಲಿ ಕೇವಲ ಜಸ್ಚರ್ಸ್, ಸ್ಮಾಲ್ ಜಸ್ಚರ್ ಮತ್ತು ಡಿಸ್ಕ್ರೀಟ್ ಗ್ಲಾನ್ಸ್, ಸೂಕ್ಷ್ಮವಾದ ತಣ್ಣನೆಯ ನೋಟ ಮತ್ತು ನೋಡುವ ಅಥವಾ ಆಂಗಿಕ ಚಲನೆ ಅಥವಾ ನೋಟದ ಬಗೆ ಏನಿದೆ ಅದ್ರ ಮೂಲಕನೇ ಆತ ಈ ಸಿನಿಮಾವನ್ನ ಟ್ರಾಮ್ ಅನ್ನ ನಿರ್ದೇಶನ ಮಾಡ್ತಾನೆ. ವಿಶೇಷವಾಗಿ ಈ ಸಿನಿಮಾದ ಇನ್ನೊಂದು ವಿಶೇಷ ಅಂದ್ರೆ ಫ್ರೇಮ್ ನಲ್ಲಿ, ಬಹುತೇಕ ಫ್ರೇಮ್ಗಳಲ್ಲಿ ಈ ಹುಡುಗ ಮತ್ತು ಹುಡುಗಿಯನ್ನ ಇಡೀ ಫ್ರೇಮ್ ತುಂಬುವ ಹಾಗೆ ಫೇಸ್ ಡಾಮಿನೆನ್ಸ್ ಅಂತ ಹೇಳಿ ನಾವೇನ್ ಕರಿತೀವಿ, ಅಂದ್ರೆ ಮುಖವೇ ಪ್ರಧಾನವಾಗಿ ಎದ್ದು ಕಾಣುವ ರೀತಿಯಲ್ಲಿ ಫೇಸ್ ಡಾಮಿನೆನ್ಸ್ ಅನ್ನ ಫ್ರೇಮ್ ನಲ್ಲಿ ಕಿಸ್ಲೋವ್ಸ್ಕಿ ಕಟ್ಟಿಕೊಡ್ತಾನೆ. ಒಂಥರ ಸಿಗ್ನೇಚರ್, ಕಿಸ್ಲೋವ್ಸ್ಕಿಯ ಸಿಗ್ನೇಚರ್ ಅನ್ನುವ ರೀತಿಯಲ್ಲಿ ಬಹುತೇಕ ಕಿಸ್ಲೋವ್ಸ್ಕಿಯ ಸಿಗ್ನೇಚರ್ ಈ ಫ್ರೆಂಚ್ ಫಿಲ್ಮ್ ಮೇಕರ್ ರಾಬರ್ಟ್ ಬ್ರೆಸೋನ ಅನೇಕ ಸಿನಿಮಾಗಳಲ್ಲಿ ಕೈ ಹೇಗೆ ಒಂದು ಸಿಗ್ನೇಚರ್ ಸ್ವರೂಪದಲ್ಲಿ, ಒಂದು ಮೆಟಫರ್ ಸ್ವರೂಪದಲ್ಲಿ ಅಥವಾ ರಿಕರಿಂಗ್ ಮೋಟಿಫ್, ಒಂದು ಪುನರಾವರ್ತಿತವಾಗ್ತಕ್ಕಂತಹ ಒಂದು ಮೋಟಿಫ್ ನ ರೂಪದಲ್ಲಿ ಹೆಂಗೆ ಬರುತ್ತೆ, ಬಹುಶಃ ಕಿಸ್ಲೋವ್ಸ್ಕಿಯ ಬಹುತೇಕ ಸಿನಿಮಾಗಳಲ್ಲಿ ಒಂದು ಫ್ರೇಮ್ ಅನ್ನ ಅಥವಾ ಇಡೀ ಫ್ರೇಮ್ ಅನ್ನ ತುಂಬುವ ಮನುಷ್ಯನ ಮುಖಗಳು ಅಥವಾ ಡಾಮಿನೇಟ್ ಮಾಡ್ತಕ್ಕಂಥ ಫ್ರೇಮ್ ಅನ್ನು ಡಾಮಿನೇಟ್ ಮಾಡ್ತಕ್ಕಂಥ ಮುಖಗಳು ನಮ್ಗೆ ಕಾಣಿಸುತ್ತೆ. ಸೊ ಟ್ರಾಮ್, ಸೊ ಅಂತಹ ಒಂದು ಇಂಪಾರ್ಟೆಂಟ್ ಆದ ಸಿನಿಮಾ ಮತ್ತು ಓಪನ್ ಎಂಡೆಡ್ ಸಿನಿಮಾ. ರೋಲ್ ಆಫ್ ಚಾನ್ಸ್ ಅನ್ನ ಹೆಚ್ಚು ಕಿಸ್ಲೋವ್ಸ್ಕಿ ಇದರಲ್ಲಿ ಪ್ಲೇ ಮಾಡ್ತಾನೆ. ಇದಾದ ನಂತರ ಅವನ ಇಂಪಾರ್ಟೆಂಟ್ ಆದ ಇನ್ನೊಂದು ಸಿನಿಮಾ ದಿ ಆಫೀಸ್ ಅಂತಕ್ಕಂಥ ಸಿನಿಮಾ 1966 ಅಲ್ಲಿ ಅವನು ಮಾಡಿರತಕ್ಕಂಥ ಸಿನಿಮಾ. ಇದು ಕೂಡ ಅವನು ಲೂಸ್ ನಲ್ಲಿ ಸ್ಟೂಡೆಂಟ್ ಆಗಿರತಕ್ಕಂಥ ಸಂದರ್ಭದಲ್ಲಿ ಮಾಡದಂತ ಸಿನಿಮಾ. ತನ್ನ ಗುರುಗಳಾದ ಬೊಸಾಕ್ ಮತ್ತು ಕರ್ಬಾಜ್ ಅವರ ಮಾರ್ಗದರ್ಶನ ಈ ಸಿನಿಮಾಕ್ಕಿರುತ್ತೆ. ಲೂಸ್ ಪಟ್ಟಣದ ನ್ಯಾಷನಲ್ ಇನ್ಶೂರೆನ್ಸ್ ಕಂಪನಿ ಆಫೀಸ್ ನಲ್ಲಿ ಹೇಗೆ ಇನ್ಶೂರೆನ್ಸ್ ಅನ್ನ ಮಾಡಿಸಿರ್ತಕ್ಕಂತಹ ಪೋಲೆಂಡ್ ನ ನಾಗರಿಕರು ದುಸ್ತರ ಅವಸ್ಥೆಯನ್ನ ಅಥವಾ ದಾರುಣ ಅವಸ್ಥೆಯನ್ನ, ನೋವನ್ನ ಮತ್ತು ಅವರು ಅನುಭವಿಸ್ತಕ್ಕಂಥ ಕಷ್ಟವನ್ನ ಯಾವ ರೀತಿ, ಅವ್ರಿಗೆ ಯಾರು ಕೂಡ ಸಹಕಾರ ಮಾಡಲ್ಲ LIC ಆಫೀಸಲ್ಲಿ, ಇನ್ಶೂರೆನ್ಸ್ ಆಫೀಸಲ್ಲಿ. ಸೊ ಅಂತಹ ಒಂದು ಅವಸ್ಥೆಯನ್ನ ಅಥವಾ ಒಂದು ಹ್ಯೂಮನ್ ಟ್ರಾಜಿಡಿ ಅಂತ ಕರಿಬಹುದು. ಬೇರೆ ಬೇರೆ ರೀತಿಯ ಇನ್ಶೂರೆನ್ಸ್ ಇರುತ್ತೆ ಆಕ್ಚುಲಿ. ಅಂತಹ ಯಾವ ಇನ್ಶೂರೆನ್ಸ್ ಇದ್ರೂ ಕೂಡ ಅಲ್ಲಿನ ಬ್ಯೂರೋಕ್ರಸಿ ಏನಿದೆ, ನೌಕರಶಾಹಿ ಏನಿದೆ, ಅವರಿಗೆ ಕಾಪರೇಟ್ ಮಾಡಲ್ಲ. ಸ್ವಂತ ಸಂದರ್ಭದಲ್ಲಿ ಅವರು ತುಂಬಾ ನೋವನ್ನ
ಅನುಭವಿಸ್ತಾರೆ. ಸೊ ಅಂತಹ ನೋವನ್ನ ಅಥವಾ ನೌಕರಶಾಹಿಯ ಕುರಿತು ಇರ್ತಕ್ಕಂಥ ಮಾಡಿದಂತ ಒಂದು ಇಂಪಾರ್ಟೆಂಟ್ ಆದ ಸಟೈರ್ ಅದು ಆಫೀಸ್ ಅಂತಕ್ಕಂತಹ ಒಂದು ಸಿನಿಮಾ. ಅಂದ್ರೆ ಕಮ್ಯುನಿಸ್ಟ್ ಸಿಸ್ಟಮ್ ಹೇರಿದಂತಹ ವರ್ಕ್ ಕಲ್ಚರ್ ಹೇಗೆ ಕೆಲಸ ಮಾಡುತ್ತೆ, ಬದಲಿಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನುವುದನ್ನ ಒಂದ್ ಕಡೆ, ಇನ್ನೊಂದ್ ಕಡೆ ಈ ವರ್ಕ್ ಕಲ್ಚರ್ ತಾನು ಕಳ್ಕೊಂಡಿರ್ತಕ್ಕಂತಹ ಭಾವನೆಯನ್ನ ಅಥವಾ ಸಂವೇದನೆಯನ್ನು ಕೂಡ ತುಂಬಾ ಚೆನ್ನಾಗಿ ಅವನು ತೋರಿಸುತ್ತಾ ಅಂದ್ರೆ ಕಮ್ಯುನಿಸ್ಟ್ ಸಿಸ್ಟಮ್ನ ಅಥವಾ ಕಮ್ಯುನಿಸ್ಟ್ ಸ್ಟೇಟ್ನ ಕುರಿತು ವ್ಯಂಗ್ಯ ಮಾಡ್ತಾ ಹೋಗ್ತಾನೆ. 1967ರಲ್ಲಿ ಅವನು ಕಿಸ್ಲೋವ್ಸ್ಕಿ ಇನ್ನೊಂದು ಸಿನಿಮಾ ಮಾಡ್ತಾನೆ, ಅದನ್ನ ಕನ್ಸರ್ಟ್ ಆಫ್ ರಿಕ್ವೆಸ್ಟ್ ಅಂತ ಹೇಳಿ ಆ ಸಿನಿಮಾವನ್ನ ಕರೀತಾರೆ. ಪೋಲೆಂಡ್ನ ಒಂದು ಪಟ್ಟಣದಲ್ಲಿ ಎರಡು ತರುಣರ ಗುಂಪು ವೀಕೆಂಡ್ ಅನ್ನ, ವಾರಾಂತ್ಯವನ್ನ ಕಳೀಲಿಕ್ಕೆ ಅಥವಾ ವಾರದ ಕೊನೆಯ ದಿನಗಳನ್ನ ಕಳೀಲಿಕ್ಕೆ ಕಾಡಿಗೆ ಹೋಗ್ತಕ್ಕಂಥ ಎರಡು ಹುಡುಗರ ಗುಂಪನ್ನ ಇಟ್ಕೊಂಡು ಅವನು ಈ ಕಥೆಯನ್ನ ಕನ್ಸರ್ಟ್ ಆಫ್ ರಿಕ್ವೆಸ್ಟ್ ಅನ್ನ ಮಾಡ್ತಾನೆ. ಜವಾಬ್ದಾರಿ ಇಲ್ಲದೆ ಇರತಕ್ಕಂತಹ ತುಂಬಾ ಅತ್ಯಂತ ರೂಕ್ಷವಾದ ಪ್ರವೃತ್ತಿ ಮತ್ತು ಮನೋಭಾವಗಳನ್ನ ಹೊಂದಿರತಕ್ಕಂತಹ ತರುಣ ಪಡೆಯನ್ನ ಒಂದ್ ಕಡೆ ಚಿತ್ರಿಸ್ತಾ, ಇನ್ನೊಂದು ಕಡೆ ಅವರನ್ನ ನೋಡ್ತಾ ಇಂತಹ ಎರಡು ತರುಣ ಗುಂಪನ್ನ ನೋಡಿ ತುಂಬಾ ಸಂವೇದನಾಶೀಲವಾಗಿ ರಿಯಾಕ್ಟ್ ಮಾಡ್ತಕ್ಕಂತಹ ಒಬ್ಬ ಪ್ರಬುದ್ಧ ನಡು ವಯಸ್ಕನನ್ನು ಕೂಡ ಕಿಸ್ಲೋವ್ಸ್ಕಿ ಒಂದು ಮಾನಕವನ್ನಾಗಿ ಇಲ್ಲಿ ತರ್ತಾನೆ. ಆಕ್ಚುಲಿ ಅಂದ್ರೆ ಆ ವಯೋಮಾನದ ಹುಡುಗರ ಮಾನಸಿಕತೆಯನ್ನ ಅಥವಾ ಅಂತಹ ಮಾನಸಿಕತೆ ಹಿಂದಿರತಕ್ಕಂತಹ ಸೋಸಿಯಾಲಜಿ, ಅವರು ಬಂದಿರಬಹುದಾದ ಪಟ್ಟಣ ಮತ್ತು ಆ ಪಟ್ಟಣ ತುಂಬಿರಬಹುದಾದಂತಹ ಜವಾಬ್ದಾರಿ ರಹಿತ ತುಂಬಾ ರೂಕ್ಷವಾದ ಒಂದು ಮಾನಸಿಕತೆಯನ್ನ ಕಟ್ಕೊಳ್ತಾ ಹೋಗ್ತಾನೆ. ಇಲ್ಲಿ ಕೂಡ ಹಾಗೆ ಕಿಸ್ಲೋವ್ಸ್ಕಿ ಹೆಚ್ಚು ತೀರ್ಮಾನಗಳನ್ನ, ವ್ಯಾಲ್ಯೂ ಜಡ್ಜ್ಮೆಂಟ್ಗಳನ್ನ ಮಾಡಲ್ಲ, ಬದಲಿಗೆ ಅಬ್ಸರ್ವೇಷನ್ ಅನ್ನ, ವಿಶೇಷವಾಗಿ ಅಬ್ಸರ್ವೇಷನ್ ಆಫ್ ಗಿವನ್ ರಿಯಾಲಿಟಿ, ಒಂದು ಸಹಜ ಸಿದ್ಧ ಸ್ಥಿತಿಯ ಅಥವಾ ರಿಯಾಲಿಟಿಯ ವೀಕ್ಷಣೆಯನ್ನ ಮಾಡ್ತಾ ಹೋಗ್ತಾನೆ. 1968ರಲ್ಲಿ ಈ ಸಿನಿಮಾ ಅದಾದ ನಂತರ ಒಂದು ವರ್ಷದಲ್ಲಿ 1968ರಲ್ಲಿ ದಿ ಫೋಟೋಗ್ರಾಫ್ ಅಂತಕ್ಕಂಥ ಒಂದು ಸಿನಿಮಾವನ್ನ ಕಿಸ್ಲೋವ್ಸ್ಕಿ ಮಾಡ್ತಾನೆ. ಈ ಫೋಟೋಗ್ರಾಫ್ ಏನಂದ್ರೆ ಇಬ್ರು ಸಹೋದರರು, ಇಬ್ರು ಅಣ್ಣ ತಮ್ಮನ ಫೋಟೋ ಕಿಸ್ಲೋವ್ಸ್ಕಿಗೆ ಸಿಕ್ಕಿರುತ್ತೆ. ಅಂತಹ ಫೋಟೋವನ್ನ ಹಿಡ್ಕೊಂಡು ಅವ್ರು ಎಲ್ಲಿದ್ದಾರೆ ಈಗ ಅನ್ನುವ ಸರ್ಚ್ ಅಲ್ಲಿ ಅವನು ಏನ್ ಮಾಡ್ತಾನೆ, ಪೋಲೆಂಡ್ನ ಪಟ್ಟಣಗಳಲ್ಲಿ ತಿರುಗ್ತಾನೆ. ಪಟ್ಟಣಗಳನ್ನು ತಿರುಗಿ ಕೊನೆಗೂ ಕೂಡ ಅವರನ್ನು ಯಶಸ್ವಿಯಾಗಿ ಬೇರೆ ಬೇರೆ ಸಂಪರ್ಕದ ಮೂಲಕ ಅವರನ್ನ ಭೇಟಿ ಮಾಡ್ತಾನೆ. ಅವರನ್ನು ಭೇಟಿ ಮಾಡಿದ್ಮೇಲೆ ಅವರಿಗೆ ಒಂದ್ ರೀತಿ ಅವರನ್ನು ಭೇಟಿ ಮಾಡ್ತಕ್ಕಂಥ ಒಂದು ಅನ್ವೇಷಣೆಯ ಕಥನದ ಸ್ವರೂಪದಲ್ಲಿ ಫೋಟೋಗ್ರಾಫ್ ಅಂತಕ್ಕಂಥ ಒಂದು ಸಿನಿಮಾ ನಮ್ಮ ಮುಂದೆ ಕಾಣಿಸುತ್ತೆ. ಫೋಟೋಗ್ರಾಫ್ನ ಫೋಟೋ ಇದ್ದಿದ್ದು ಅವರು ಆ ಇಬ್ರು ಅಣ್ಣ ತಮ್ಮಂದಿರು ತುಂಬಾ ತರುಣರಾಗಿದ್ದಾಗ. ಆದ್ರೆ ಈ ಫೋಟೋಗ್ರಾಫ್ ಹಿಡ್ಕೊಂಡು ಕಿಸ್ಲೋವ್ಸ್ಕಿ ಸಿನಿಮಾ ಮಾಡಕ್ ಹೋದಾಗ ಅವ್ರಿಗೆ ಸಾಕಷ್ಟು ವರ್ಷ ಆಗಿತ್ತು. ಅವ್ರ ಆ ಫೋಟೋವನ್ನ ನೋಡಿ ಖುಷಿ ಪಡಲ್ಲ, ಬದ್ಲಿಗೆ ತುಂಬಾ ದುಃಖ ವ್ಯಕ್ತಪಡಿಸ್ತಾರೆ. ಯಾಕೆಂದ್ರೆ ಅವರು ಆ ಫೋಟೋವನ್ನ ಅವ್ರಿದ್ದಂತ ಆ ಫೋಟೋ ಏನಿದೆ ಅದು ಸೆಕೆಂಡ್ ವರ್ಲ್ಡ್ ವಾರ್ ನಡೀತಿದ್ದಂತಹ ಸಂದರ್ಭ ಆಗಿತ್ತು. ಅವರು ತಮ್ಮ ಫ್ಯಾಮಿಲಿಯನ್ನ ಕಳ್ಕೊಂಡಿದ್ರು, ತಮ್ಮ ಬಾಂಧವರನ್ನ, ಸ್ನೇಹಿತರನ್ನೆಲ್ಲ ಕಳ್ಕೊಂಡಿದ್ರು. ಸೊ ಆ ಫೋಟೋದ ಬಗ್ಗೆ ಸಾಕಷ್ಟು ಖುಷಿಯನ್ನ ಅವರು ವ್ಯಕ್ತಪಡಿಸಲ್ಲ. ಸೊ ಇದಾದ ನಂತರ 1970ರಲ್ಲಿ ಕಿಸ್ಲೋವ್ಸ್ಕಿ ಮಾಡಿದಂತ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಫ್ರಮ್ ದ ಸಿಟಿ ಆಫ್ ಲೂಜ್ ಅಂತಕ್ಕಂಥ ಸಿನಿಮಾ. ಬಹುಶಃ ಈ ಕಿಸ್ಲೋವ್ಸ್ಕಿಯ ಡಾಕ್ಯುಮೆಂಟರಿ ಸಿನಿಮಾಗಳಲ್ಲಿ ಅತ್ಯಂತ ಇಂಪಾರ್ಟೆಂಟ್ ಆದ ಸಿನಿಮಾ ಅಂತ ಹೇಳಿ ಫ್ರಮ್ ದ ಸಿಟಿ ಆಫ್ ಲೂಜ್ ಅನ್ನ ಕರೀತಾರೆ. ಇದು ತಾನು ಲೂಜ್ ಫಿಲ್ಮ್ ಸ್ಕೂಲ್ ನಲ್ಲಿ ಗ್ರಾಜುಯೇಷನ್ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಮಾಡಿದಂತಹ ಗ್ರಾಜುಯೇಷನ್ ಫಿಲ್ಮ್, ಆತನ ಗ್ರಾಜುಯೇಷನ್ ಸಿನಿಮಾ ಅದ. ಆಕ್ಚುಲಿ ಪೋಲೆಂಡ್ ನ ಎರಡು ದೊಡ್ಡದಾದಂತಹ ಕೈಗಾರಿಕಾ ನಗರ, ಅದರಲ್ಲಿ ಒಂದು ಲೂಜ್ ಅಥವಾ ಎರಡನೇ ದೊಡ್ಡದಾದಂತಹ ಕೈಗಾರಿಕಾ ನಗರ ಲೂಜ್. ಆ ಲೂಜ್ ಪಟ್ಟಣದ ಕುರಿತು ಅಥವಾ ನಗರದ ಕುರಿತು ಮಾಡಿದಂತಹ ಇಂಪಾರ್ಟೆಂಟ್ ಆದ ಸಿನಿಮಾ ಫ್ರಮ್ ದಿ ಸಿಟಿ ಆಫ್ ಲೂಜ್ ಅಂತಕ್ಕಂಥ ಸಿನಿಮಾ. ಇದರಲ್ಲಿ ಆತ ಚಲನಶೀಲವಾದಂತಹ ಅಥವಾ ಮಲ್ಟಿ ಕಲ್ಚರ್ ಇರತಕ್ಕಂತಹ ಅಥವಾ ಫೋಟೋಜೆನಿಕ್ ಆದಂತಹ ಮತ್ತು ಅದೇ ಹೊತ್ತಿಗೆ ಅತ್ಯಂತ ಕೆಟ್ಟದಾದಂತಹ ಜನಭರಿತ ಸೃಷ್ಟಿಶೀಲವಲ್ಲದ, ಚೈತನ್ಯವೇ ಇಲ್ಲದೆ ಇರತಕ್ಕಂತಹ ಒಂದು ಹಾಳಾದ
ಒಂದು ಪ್ರಾಮಿಸ್ಡ್ ಲ್ಯಾಂಡ್ ಅನ್ನುವ ಸ್ವರೂಪದಲ್ಲಿ ಕರಿಬಹುದಾದಂತಹ ಇದ್ದಂತಹ ನಗರ ಹೇಗೆ ತನ್ನ ಚೈತನ್ಯವನ್ನ ಕಳ್ಕೊಂಡಿದೆ ಅನ್ನುವ ಸ್ವರೂಪದಲ್ಲಿ ಲೂಜ್ ಅನ್ನ ಚಿತ್ರಣ ಮಾಡ್ತಾ ಹೋಗ್ತಾನೆ. ಆಕ್ಚುಲಿ ಈ ಲೂಜ್ ಮೇಲೆ ಮಾಡಿದಂತ ಈ ಸಿನಿಮಾ ಫ್ರಮ್ ದ ಸಿಟಿ ಆಫ್ ಲೂಜ್ ಸಿನಿಮಾ ಏನಿದೆ, ಅದಕ್ಕೆ ಪ್ರೇರಣೆ ಪೋಲೆಂಡ್ ನ ನೊಬೆಲ್ ವಿಜೇತ ಸಾಹಿತಿ ಸ್ಟಾನಿಸ್ಲಾವ್ ರೇಮಂಟ್ ಅಂತಕ್ಕಂಥ ಒಬ್ಬ ಕೃತಿಕಾರನ ಕೃತಿ ಪ್ರಾಮಿಸ್ಡ್ ಲ್ಯಾಂಡ್ ಅಂತಕ್ಕಂಥ ಕೃತಿ ಪ್ರೇರಣೆ. ಈ ಕೃತಿಯನ್ನ ಅನೇಕರು ಅಡಾಪ್ಟೇಷನ್ ಮಾಡಿದ್ದಾರೆ, ಇದನ್ನ ರೂಪಾಂತರ ಮಾಡಿ ಸಿನಿಮಾ ಮಾಡಿದ್ದಾರೆ. 1927 ಅಲೆಕ್ಸಾಂಡರ್ ಹರ್ಟ್ಸ್ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದನ್ನ ರೂಪಾಂತರ ಮಾಡಿ ಸಿನಿಮಾ ಮಾಡಿದ್ದ. ಇದಲ್ಲದೆ ಪೋಲೆಂಡ್ ನ ಇನ್ನೊಬ್ಬ ಇಂಪಾರ್ಟೆಂಟ್ ಆದ ಫಿಲ್ಮ್ ಮೇಕರ್ ಆಂದ್ರೆ ವಾಯ್ದಾ 1975 ಪ್ರಾಮಿಸ್ಡ್ ಲ್ಯಾಂಡ್ ಅಂತಕ್ಕಂಥ ಹೆಸರಿನಲ್ಲಿಯೇ ಇದನ್ನ ಈ ಸ್ಟಾನಿಸ್ಲಾವ್ ರೇಮಂಟ್ ಅನ್ನುವ ನೊಬೆಲ್ ಸಾಹಿತ್ಯ ಪ್ರಾಮಿಸ್ಡ್ ಲ್ಯಾಂಡ್ ಕೃತಿಯನ್ನ ಸಿನಿಮಾ ಮಾಡಿದ್ದ. ಆದ್ರೆ ವಾಯ್ದಾನ ಸಿನಿಮಾದಲ್ಲಿ ವಾಯ್ದಾ ಮಾಡತಕ್ಕಂಥ ಸಿನಿಮಾ ಹೆಂಗಿದೆ ಅಂದ್ರೆ ಒಂಥರ ಮಾರ್ಕ್ಸಿಸ್ಟ್ ಪಿಕ್ಚರ್ ಆಫ್ ದಿ ಸಿಟಿ, ಒಂಥರ ಅತ್ಯಂತ ಶಿಸ್ತುಬದ್ಧ ಪ್ಲಾನೆಡ್ ಆದಂತಹ ಮತ್ತು ಮಾರ್ಕ್ಸಿಯನ್ ಮಾಡೆಲ್ನ ವರ್ಕ್ ಕಲ್ಚರ್ ಏನಿದೆ ಅಂತಹ ವರ್ಕ್ ಕಲ್ಚರ್ನ ಎಲ್ಲ ಆಯಾಮ ಮತ್ತು ಪರಿಭಾಷೆಯನ್ನ ಹೊಂದಿರತಕ್ಕಂಥ ಒಂದು ಸಿಟಿಯ ರೂಪದಲ್ಲಿ ಅಥವಾ ಸಂಕೇತದ ರೂಪದಲ್ಲಿ ಆಂದ್ರೆ ವಾಯ್ದಾ ಏನ್ ಮಾಡ್ತಾನೆ, ಈ ಸಿಟಿಯನ್ನ ಲೂಜ್ ಸಿಟಿಯನ್ನ ತನ್ನ ಸಿನಿಮಾದಲ್ಲಿ ಪ್ರಾಮಿಸ್ಡ್ ಲ್ಯಾಂಡ್ ಅಲ್ಲಿ ಚಿತ್ರಣ ಮಾಡ್ತಾನೆ. ಆದ್ರೆ ಕೀಸ್ಲೋವ್ಸ್ಕಿ ಮಾತ್ರ ಹಾಗೆ ಮಾಡಲ್ಲ. ಈ ಬಹುಶಃ ಆಂದ್ರೆ ವಾಯ್ದಾ ತನ್ನ ಬಹುತೇಕ ಸಿನಿಮಾಗಳಲ್ಲಿ ಅತ್ಯಂತ ಬದ್ಧ ಕಮಿಟೆಡ್ ಮಾರ್ಕ್ಸಿಸ್ಟ್ ಅನ್ನುವ ರೀತಿಯಲ್ಲೇ ನಡ್ಕೊಂಡಿರ್ತಾನೆ. ಬಹುಶಃ ಅವನ ಕೊನೆಯ ಸಿನಿಮಾ, ಅವನು ಸಾಯೋಕ್ಕಿಂತ ಮುಂಚೆ ಮಾಡಿದಂತ ಸಿನಿಮಾ ಆಫ್ಟರ್ ಇಮೇಜ್ ನಲ್ಲಿ ಅವನು ಸ್ಟಾಲಿನಿಸ್ಟ್ 1970-60 ಹೊತ್ತಿಗಿನ ಪೋಲೆಂಡ್ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನ ಟೀಕೆ ಮಾಡ್ತಾನೆ, ತುಂಬಾ ಸಮಸ್ಯಾತ್ಮಕವಾಗಿ ಟೀಕೆ ಮಾಡ್ತಾನೆ. ಸೊ ಅದನ್ನ ಬಿಟ್ರೆ ಉಳಿದಂತೆ ಬಹುತೇಕ ವಾಯ್ದಾನ ಸಿನಿಮಾಗಳಲ್ಲಿ ತುಂಬಾ ಬದ್ಧ ಕಮ್ಯುನಿಸ್ಟ್ ವಾಲಂಟಿಯರ್ನೆಸ್ ಇದೆ, ಒಬ್ಬ ಬದ್ಧ ಕಾರ್ಯಕರ್ತನ ಸ್ವರೂಪದಲ್ಲಿ ಆತ ಸಿನಿಮಾಗಳನ್ನ ಮಾತ್ರ ಮಾಡ್ತಾ ಹೋಗ್ತಾನೆ. ಆದ್ರೆ ಕೀಸ್ಲೋವ್ಸ್ಕಿ ಮಾತ್ರ ಹೆಂಗ್ ಮಾಡಲ್ಲ. ಕೀಸ್ಲೋವ್ಸ್ಕಿಗೆ ಮತ್ತು ಆಂದ್ರೆ ವಾಯ್ದಾ ಹೇಳ್ತಾನೆ, ಇಂತಹ ಲೂಜ್ ಸಿಟಿ ಪ್ರಾಚೀನ ಕಾಲದಿಂದಲೇನೆ ಬೆಳೆದು ಬಂದಿತ್ತು, ಅದರ ಪ್ರಾಚೀನ ತುಂಬಾ ಭವ್ಯತಮ ಆಗಿತ್ತು ಅನ್ನುವ ರೀತಿಯಲ್ಲಿ ಲೂಜ್ ಅನ್ನ ಚಿತ್ರಣ ಮಾಡ್ತಾ ಹೋಗ್ತಾನೆ. ಆದ್ರೆ ಕೀಸ್ಲೋವ್ಸ್ಕಿ ಆ ರೀತಿ ಮಾಡಲ್ಲ. ಕೀಸ್ಲೋವ್ಸ್ಕಿ ಪಾಸ್ಟ್ ಬಗ್ಗೆ, ಗ್ಲೋರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಮತ್ತು ಅದನ್ನ ನಿರಾಕರಿಸ್ತಾನೆ. ಮತ್ತು ಲೂಜ್ ನಗರಕ್ಕೆ ಪೋಲಿಷ್ ಮ್ಯಾಂಚೆಸ್ಟರ್ ಅಥವಾ ಪೋಲೆಂಡ್ ನ ಮ್ಯಾಂಚೆಸ್ಟರ್ ನಗರ ಅನ್ನುವ, ಯಾಕಂದ್ರೆ ಹತ್ತಿ ಬಟ್ಟೆಯ ಕೈಗಾರಿಕೆಗಳು ಸಾಕಷ್ಟು ಇದ್ದ ಕಾರಣ ಪೋಲಿಷ್ ಮ್ಯಾಂಚೆಸ್ಟರ್ ಅಂತಕ್ಕಂಥ ಒಂದು ಬಿರುದು ಕೂಡ ಇತ್ತು, ಅದನ್ನು ಕೂಡ ಆತ ನಿರಾಕರಿಸ್ತಾನೆ. ಲೂಜ್ ಪಟ್ಟಣ ಕೀಸ್ಲೋವ್ಸ್ಕಿಗೆ ಒಂದು ನೆಲೆಯಲ್ಲಿ ಫೋಟೋಜೆನಿಕ್ ಆದಂತಹ ಪಟ್ಟಣ, ಅದೇ ಹೊತ್ತಿಗೆ ಒಂದ್ ರೀತಿ ಡಿಲಾಪಲೇಟೆಡ್ ಆದಂತಹ ಬ್ಯೂಟಿಯನ್ನ ಹೊಂದಿರತಕ್ಕಂಥ, ನಿಸ್ತೇಜವಾದಂತಹ ಬ್ಯೂಟಿಯನ್ನ ಹೊಂದಿರತಕ್ಕಂಥ ಸಿಟಿ ಕೂಡ ಆಗಿರುತ್ತೆ. ಅದನ್ನ ಆತ ತನ್ನ ಸಿನಿಮಾದಲ್ಲಿ ಫ್ರಮ್ ದ ಸಿಟಿ ಆಫ್ ಲೂಜ್ ಅನ್ನುವ ಸಿನಿಮಾದಲ್ಲಿ ಆತ ಚಿತ್ರಣ ಮಾಡ್ತಾ ಹೋಗ್ತಾನೆ. ಈ ಕಾರಣಕ್ಕೋಸ್ಕರ ಅವನ ತನ್ನ ಕುರಿತ ಡಾಕ್ಯುಮೆಂಟ್ರಿ ಐ ಆಮ್ ಸೋ ನಲ್ಲಿ ಹೇಳ್ತಾನೆ, ಕೋಟ್ ಮಾಡ್ತೀನಿ, ಲೂಜ್ ಫೋಟೋಜೆನಿಕ್ ಬಟ್ ಶಾಬಿ. ಲೂಜ್ನ ಮುರಿದ ಗೋಡೆಗಳಂತೆ ನನ್ಗೆ ಲೂಜ್ನ ಜನ ಕಾಣಿಸ್ತಾರೆ ಅಂತ ಹೇಳ್ತಾರೆ. ಅವರ ಕಣ್ಣುಗಳು ನಿಸ್ತೇಜ ಆಗಿದೆ, ಅವರ ಎಲ್ಲ ಅಂಗಗಳು ಕೂಡ ಚಲನರಹಿತ ಆಗಿದೆ ಅಂತ ಹೇಳಿ ಅವನು ಲೂಜ್ ಬಗ್ಗೆ ತನ್ನ ಕಾಮೆಂಟ್ ಅನ್ನ ಮಾಡ್ತಾನೆ. ಅಂದ್ರೆ ಲೂಜ್ ಪಟ್ಟಣದ ಕಟ್ಟಡಗಳು, ಸ್ಟೇರ್ ಕೇಸ್ಗಳು ಒಂದ್ ರೀತಿ ಬಡತನದ ಹಸಿವಿನ ಇಮೇಜ್ಗಳಾಗತ್ತೆ ಹೊರತು ಅವನಿಗೆ ಭವ್ಯತೆಯ ದಿವ್ಯತೆಯ ನಗರಗಳಾಗಲ್ಲ. ಒಂದ್ ರೀತಿ ಒಂದು ಕೈಗಾರಿಕೀಕರಣವನ್ನ ಅಥವಾ ಕೈಗಾರಿಕೀಕೃತ ನಗರವೊಂದು ಹೇಗೆ ಸಂಪೂರ್ಣ ಕೈಗಾರಿಕೆಯಿಂದ ನಿಸ್ತೇಜ ಆಗಿ ಒಂದು ನಿಶಕ್ತವಾದ ಇಂಪವಿರಿಷಡ್ ಆದಂತಹ ಸ್ಥಿತಿಯನ್ನ ತಲುಪಿದ್ರೆ ಹೇಗೆ ಲೂಜ್ ಕಾಣಿಸುತ್ತೆ, ಅಂತಹ ಸ್ಥಿತಿಯ ಲೂಜ್ ಇದೆ ಅಂತ ಹೇಳಿ ಹೇಳ್ತಾನೆ. ಅಂದ್ರೆ ಅಂತಹ ಲೂಜ್ನ ಲ್ಯಾಂಡ್ಸ್ಕೇಪ್ ಮತ್ತು ಅಲ್ಲಿನ ಜನ ಕ್ರೂರ ಹತಭಾಗ್ಯರಾಗಿರತಕ್ಕಂಥ ಸ್ಥಿತಿಯನ್ನ ಅಥವಾ ಡೆಸ್ಟಿಟ್ಯೂಟ್ ಆಗಿರತಕ್ಕಂಥ ಸ್ಥಿತಿಯನ್ನು ಕೂಡ ಆತ ನಮ್ಮ ಮುಂದೆ ಪ್ರಸ್ತಾಪ ಪಡ್ತಾನೆ. ಅಂದ್ರೆ ತೀರಾ ಕ್ಲೋಸ್ ಅಪ್ ಗಳ ಮೂಲಕ, ಸಾಕಷ್ಟು ಅಬ್ಸರ್ವೇಷನ್ಗಳ ಮೂಲಕ ಆತ ಏನ್ ಮಾಡ್ತಾನೆ, ಅನೇಕ ದೃಶ್ಯಗಳನ್ನ ಕಟ್ಕೊಂಡು ಹೇಗೆ ಲೂಜ್ ಅಂತಕ್ಕಂಥ ಸಿಟಿ ಸಂಪೂರ್ಣ ಮುರಿದಿದೆ, ಹರಿದಿದೆ ಮತ್ತು ಸ್ಕ್ರಾಂಬಲ್ ಆಗಿದೆ, ರಪ್ಚರ್ ಆಗಿದೆ ಅಂತಕ್ಕಂತಹ ತನ್ನ ಒಂದು ವಿಚಾರವನ್ನ, ಐಡಿಯಾವನ್ನ ಈ ಸಿನಿಮಾದಲ್ಲಿ ಅವನು ಪ್ರಕಟಪಡಿಸ್ತಾನೆ.
ಇದಾದ ಮೇಲೆ 1970ರಲ್ಲಿ ಕ್ರಿಸ್ಟೋಫ್ ಕಿಸ್ಲೋವ್ಸ್ಕಿ ಮಾಡಿದಂತ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಫ್ಯಾಕ್ಟ್ರಿ ಅಂತಕ್ಕಂಥ ಸಿನಿಮಾ. 1970ರಲ್ಲಿ ಪೋಲೆಂಡ್ ನಲ್ಲಿ ಸಾಕಷ್ಟು ಪ್ರಮಾಣದ ವರ್ಕರ್ಸ್ ನ ಸ್ಟ್ರೈಕ್ ಆಗುತ್ತೆ. ಎಲ್ಲ ರೀತಿಯ ವರ್ಕರ್ಸ್ಗಳು, ಗಿರಣಿಯಲ್ಲಿ ವರ್ಕರ್ಸ್ ಮಾಡುವ ವರ್ಕರ್ಗಳು, ಮೈನ್ ನಲ್ಲಿ ವರ್ಕ್ ಮಾಡೋ ವರ್ಕರ್ಗಳು, ಬಂದರ್ ನಲ್ಲಿ ವರ್ಕ್ ಮಾಡತಕ್ಕಂಥ ವರ್ಕರ್ಗಳು, ವಿಶೇಷವಾಗಿ ಪೋಲೆಂಡ್ ನ ಬಾಲ್ಟಿಕ್ ಅಂತಕ್ಕಂಥ ಬಂದರ್ ನಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಸ್ಟ್ರೈಕ್ ಆಗುತ್ತೆ. ಕಮ್ಯುನಿಸ್ಟ್ ಪೋಲೆಂಡ್ ನ ರೂಪಕದಂತಿದೆ, ಅಥವಾ ಆ ರೀತಿಯ ಸ್ಟ್ರೈಕ್ ನ ರೂಪಕದಂತೆ ಈ ಫ್ಯಾಕ್ಟ್ರಿ ಸಿನಿಮಾ ನಮ್ಗೆ ಕಾಣಿಸುತ್ತೆ. ಸೊ ಅಂತ ಸಂದರ್ಭದಲ್ಲಿ ಈತ ಏನ್ ಮಾಡ್ತಾನೆ, ಪೋಲೆಂಡ್ ನ ಉರ್ಸುಸ್ ಅಂತಕ್ಕಂಥ ಜಾಗದ ಒಂದು ಫ್ಯಾಕ್ಟ್ರಿಯಲ್ಲಿ ಈ ಫ್ಯಾಕ್ಟ್ರಿಯಲ್ಲಿ ಕಾರ್ಮಿಕರ ಸ್ಥಿತಿಗತಿ ಹೇಗಿದೆ ಅನ್ನುವುದನ್ನ ಕುರಿತು ಈ ಸಿನಿಮಾವನ್ನ ಶೂಟ್ ಮಾಡ್ತಾನೆ. ವಿಶೇಷವಾಗಿ ಅಲ್ಲಿನ ಮ್ಯಾನೇಜರಿಯಲ್ ಮೀಟಿಂಗ್ ಮತ್ತು ಅಸೆಂಬ್ಲಿ ಲೈನ್ ಕಾರ್ಮಿಕರನ್ನ, ಒಂದ್ ಕಡೆ ಮ್ಯಾನೇಜರ್ಗಳು ಮತ್ತು ಅವರ ಮೀಟಿಂಗ್, ಇನ್ನೊಂದ್ ಕಡೆ ಅಸೆಂಬ್ಲಿ ಲೈನ್ ಅಲ್ಲಿ ಇರ್ತಕ್ಕಂಥ ಕಾರ್ಮಿಕರು, ಸಾಮಾನ್ಯ ವರ್ಗದ ಕಾರ್ಮಿಕರು, ಇಬ್ಬರನ್ನು ಕೂಡ ಜಕ್ಸ್ಟಪೋಸ್ ಮಾಡ್ತಾ ಒಂದರ ಪಕ್ಕ ಇನ್ನೊಂದು ಇಡ್ತಾ ಅವನು ಅನೇಕ ಅರ್ಥಗಳನ್ನ ಅವನು ಸೃಷ್ಟಿಸುವ ಕೆಲಸ ಮಾಡ್ತಾನೆ. ವಿಶೇಷವಾಗಿ ಕ್ರಾಸ್ ಕಟ್ ಕ್ಲೋಸ್ ಅಪ್ ಶಾಟ್ಗಳಲ್ಲಿ ಇಡೀ ಫ್ಯಾಕ್ಟರಿಯ ಜೀವನವನ್ನ ಅಥವಾ ಫ್ಯಾಕ್ಟರಿಯ ಬದುಕನ್ನ ನಮ್ಮ ಮುಂದೆ ಅವನು ತೆರೆದಿಡ್ತಾನೆ. ಆಕ್ಚುಲಿ ಒಂದು ತನ್ಮೂಲಕ ಫ್ಯಾಕ್ಟರಿಯ ಡೈನಮಿಕ್ಸ್ ಅನ್ನ, ಅಥವಾ ಅಂದ್ರೆ ಫ್ಯಾಕ್ಟರಿಯಲ್ಲಿ ನಮ್ಗೆ ಗೊತ್ತಿದೆ, ತುಂಬಾ ನೀಟಾಗಿ ಜೋಡಿಸಿದ ಯಂತ್ರಗಳು, ಸಾಲುಗಳು, ಉತ್ಪಾದನೆಯಾದ ವಸ್ತುಗಳು, ಅಂದ್ರೆ ಒಂದು ಮ್ಯಾಟ್ರಿಕ್ಸ್ ಅಂತೇಳಿ ನಾವೇನ್ ಕರಿಬಹುದು. ಅಂತಹ ಮ್ಯಾಟ್ರಿಕ್ಸ್ ಮೂಲಕ ಅಥವಾ ಅಂತಹ ಮ್ಯಾಟ್ರಿಕ್ಸ್ ಹುಟ್ಟಿಸುವ ರುಟೀನ್ನೆಸ್ ಮೂಲಕ, ಏಕತಾನತೆಯ ಮೂಲಕ ಹೇಗೆ ಪೋಲೆಂಡ್ ನ ಸೋಷಿಯಲಿಸ್ಟ್ ರಿಯಲಿಸಂ ಒಂದು ಚಲನಶೀಲವಾದಂತಹ, ಒಂದು ಭಾವ ಕೇಂದ್ರಿತವಾದಂತಹ ಜೀವ ವ್ಯವಸ್ಥೆಯ ಪರವಾಗಿಲ್ಲ ಅನ್ನೋದನ್ನು ಕೂಡ ಫ್ಯಾಕ್ಟರಿಯ ಮೂಲಕ ಅವನು ಪ್ರಕಟಪಡಿಸ್ತಾ ಹೋಗ್ತಾನೆ. ಇದಾದ್ಮೇಲೆ 1971 ಹೊತ್ತಿಗೆ ಅವನು ಮಾಡ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ವರ್ಕರ್ಸ್ 71, ನಥಿಂಗ್ ಅಬೌಟ್ ಅಸ್ ವಿದೌಟ್ ಅಸ್ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ಸಿನಿಮಾ. ಸೊ ಈ ಸಿನಿಮಾವನ್ನ ಮಾಡ್ತಕ್ಕಂಥ ಹೊತ್ತಿಗೆ ಕಿಸ್ಲೋವ್ಸ್ಕಿಗೆ ಸಾಕಷ್ಟು ಸೆನ್ಸಾರ್ಶಿಪ್ ನ ಇಶ್ಯೂಸ್ ಅನ್ನ ಪೋಲೆಂಡ್ ನ ಸ್ಟೇಟ್ ಹುಟ್ಟು ಹಾಕತ್ತೆ. ಆಕ್ಚುಲಿ ಸಾಕಷ್ಟು ಇಶ್ಯೂಸ್ ಅನ್ನ ಮಾಡುತ್ತೆ. ಸೊ ಈ ಕಾರಣಕ್ಕೋಸ್ಕರ ಅವನೇನ್ ಮಾಡ್ತಾನೆ, ಈ ವರ್ಕರ್ಸ್ 71 ಸಿನಿಮಾ ಏನಿದೆ, ಈ ಸಿನಿಮಾದ ವರ್ಕರ್ 71 ನಥಿಂಗ್ ಅಬೌಟ್ ಅಸ್ ವಿದೌಟ್ ಅಸ್ ಅಂತಕ್ಕಂಥ ಸಿನಿಮಾವನ್ನ ಟೈಟಲ್ ಚೇಂಜ್ ಮಾಡಿ ಹೌಸ್ ಕೀಪರ್ಸ್ ಎಂಬ ಹೆಸರಿನಲ್ಲಿ ಆತ ನಿರ್ಮಾಣ ಮಾಡ್ತಾನೆ. ಅನೇಕ ಸೆಗ್ಮೆಂಟ್ಗಳಲ್ಲಿ ಈ ಸಿನಿಮಾವನ್ನ ರಚನೆ ಮಾಡ್ತಾನೆ. ವಿಶೇಷವಾಗಿ ಮೈನರ್ಸ್, ಸ್ಟೀಲ್ ವರ್ಕರ್ಸ್, ಫಿಮೇಲ್ ಟೆಕ್ಸ್ಟೈಲ್ ವರ್ಕರ್ಸ್ ಎನ್ನುವ ರೀತಿಯಲ್ಲಿ, ಅಂದ್ರೆ ಕಾರ್ಮಿಕರಲ್ಲೂ ಕೂಡ ವಿವಿಧ ರೀತಿಯ ಕಾರ್ಮಿಕರು ಹೇಗಿರ್ತಾರೆ, ಅಂತಹ ವಿವಿಧ ರೀತಿಯ ಕಾರ್ಮಿಕರ ಆಧಾರದ ಮೇಲೆ ಕಾರ್ಮಿಕರ ಕುರಿತು ಬೇರೆ ಬೇರೆ ರೀತಿಯ ಸೆಗ್ಮೆಂಟ್ಗಳ ವಿಭಾಗಗಳಲ್ಲಿ ಕಾರ್ಮಿಕರ ಸಂಬಳ, ಪಿಂಚಣಿ, ಅವರ ಸೌಲಭ್ಯ, ಅವರ ಸಮಸ್ಯೆಗಳ ಕುರಿತು ಇದರಲ್ಲಿ ಚರ್ಚೆ ಮಾಡ್ತಾನೆ. ಕಾರ್ಮಿಕರ ಸಂಘಟನೆ ಕುರಿತ ಕಾರ್ಮಿಕರ ಆಕ್ರೋಶವನ್ನ ಸಾಕಷ್ಟು ವ್ಯಾಪಕವಾಗಿ, ಸಾಕಷ್ಟು ದಟ್ಟವಾಗಿ ಈ ಸಿನಿಮಾದಲ್ಲಿ ಚರ್ಚಿಸ್ತಾನೆ. ವಿಶೇಷವಾಗಿ ಕಾರ್ಮಿಕ ಸಂಘಟನೆ ಕುರಿತು, ಕಾರ್ಮಿಕರ ವಿಶೇಷವಾಗಿ ಕಮ್ಯುನಿಸ್ಟ್ ನಾಯಕರ ಕುರಿತು ಕಾರ್ಮಿಕರು ಹೊಂದಿರತಕ್ಕಂತಹ ಆಕ್ರೋಶವನ್ನ, ವ್ಯಾಪಕವಾದ ಆಕ್ರೋಶವನ್ನ ಕ್ಲೋಸ್ಅಪ್ಗಳಲ್ಲಿ, ವಿಶೇಷವಾಗಿ ಕ್ಲೋಸ್ಅಪ್ ಮತ್ತು ಎಕ್ಸ್ಟ್ರೀಮ್ ಕ್ಲೋಸ್ಗಳಲ್ಲಿ ಕಾರ್ಮಿಕರ ಹತಾಶೆಯನ್ನ, ನಾಯಕರ ವಿರುದ್ಧ ಆಕ್ರೋಶವನ್ನ ಈತ ಚಿತ್ರಿಸ್ತಾನೆ. ಇದೇ ರೀತಿಯಲ್ಲಿ ಈತ ಚಿತ್ರಿಸ್ತಾನೆ. ಸೊ ವರ್ಕರ್ಸ್ 71 ಅಥವಾ ಹೌಸ್ ಕೀಪರ್ಸ್ ಅಂತಕ್ಕಂಥ ಸಿನಿಮಾ ಏನಿದೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಕಿಸ್ಲೋವ್ಸ್ಕಿಯ ತುಂಬಾ ಇಂಪಾರ್ಟೆಂಟ್ ಆದ ಸಿನಿಮಾ. 1972ರಲ್ಲಿ ಕಿಸ್ಲೋವ್ಸ್ಕಿ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾವನ್ನು ಮಾಡ್ತಾನೆ. ಅದ್ರ ಹೆಸರು ರಿಫ್ರೈನ್ ಅಂತಕ್ಕಂಥ ಸಿನಿಮಾ. ಇದು ಕೂಡ ಒಂದು ರೀತಿ ಆಫೀಸ್ ಅನ್ನುವ ರೀತಿಯ, ಆಫೀಸ್ ಸಿನಿಮಾ ಏನಿದೆ ಆ ಆಫೀಸ್ ಅನ್ನು ಹೋಲ್ತಕ್ಕಂತಹ ಇನ್ನೊಂದು ಸಿನಿಮಾ ಇದು. ಇದರಲ್ಲಿ ಕೂಡ ಪೋಲೆಂಡ್ನ ಕಮ್ಯುನಿಸ್ಟ್ ವ್ಯವಸ್ಥೆಯ ಅಥವಾ ಸಿಸ್ಟಮ್ನ ನೌಕರಶಾಹಿಯನ್ನ ವ್ಯಾಪಕವಾಗಿ ತರಾಟೆಗೆ ತಗೋತಾನೆ. ಒಂದ್ ರೀತಿ ಕಾಫಿಸ್ಕಾದ ಅಥವಾ ಕಾಫ್ಕನ ವ್ಯಂಗ್ಯದ ರೀತಿಯಲ್ಲಿ, ಅಥವಾ ಕಾಫ್ಕ್ ತನ್ನ ಕೃತಿಗಳಲ್ಲಿ ಹುಟ್ಟಿಸ್ತಕ್ಕಂತಹ ತುಂಬಾ ರಾಜಕೀಯಾತ್ಮಕವಾದಂತಹ ಹಾಸ್ಯ ಏನಿದೆ, ಅಂತಹ ಹಾಸ್ಯದ ಸ್ವರೂಪದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನ ಆತ ಇದರಲ್ಲಿ ಚಿತ್ರಿಸ್ತಾನೆ. ವಿಶೇಷವಾಗಿ ಒಂದು ಸೀನ್ ನೆನ್ಪು ಬರುತ್ತೆ ನನಗೆ. ಅದರಲ್ಲಿ ಜನ
ಕಮ್ಯುನಿಸ್ಟ್ ಬೇರೆ ಬೇರೆ ಆಫೀಸ್ಗಳು, ಒಂದು ಆಫೀಸ್ ಗ್ರೇವ್ ಯಾರ್ಡ್ ಸಂಬಂಧಪಟ್ಟಂತ ಒಂದು ಆಫೀಸ್, ಅಂತಹ ಗ್ರೇವ್ ಯಾರ್ಡ್ ಸಂಬಂಧಪಟ್ಟಂತ ಒಂದು ಆಫೀಸ್ ಬಂದು ಆ ಗ್ರೇವ್ ಬಗ್ಗೆ, ತಮ್ಗೆ ಗ್ರೇವ್ ಬೇಕು ಅನ್ನೋದ್ರ ಬಗ್ಗೆ ಅರ್ಜಿ ಹಾಕ್ಲಿಕ್ಕೆ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ದೃಶ್ಯ ತುಂಬಾ ತಮಾಷೆಯಾಗಿ, ತುಂಬಾ ತಮಾಷೆ ಆಗಿದೆ, ಜೊತೆಗೆ ಅತ್ಯಂತ ತೀಕ್ಷ್ಣವಾದ ರಾಜಕೀಯ ಹೇಳಿಕೆ ರೀತಿಯಲ್ಲೂ ಕೂಡ ನಮ್ಗೆ ಕಾಣಿಸುತ್ತೆ. 1977ರಲ್ಲಿ ಕಿಸ್ಲೋವ್ಸ್ಕಿ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾವನ್ನು ಮಾಡ್ತಾನೆ, ಅದು ಹಾಸ್ಪಿಟಲ್ ಅಂತ. ಈ ಪೋಲೆಂಡ್ನ ಒಂದು ಸಿಟಿಯಲ್ಲಿ, ಪೋಲೆಂಡ್ನ ಒಂದು ನಗರದ ಒಂದು ಭಾಗದಲ್ಲಿ ಇರ್ತಕ್ಕಂತಹ ಆರ್ಥೋಪೆಡಿಕ್ ಸೆಂಟರ್, ಮೂಳೆ ಸಂಬಂಧಪಟ್ಟಂತಹ ಒಂದು ಆಸ್ಪತ್ರೆಯ ಬಗೆಗೆ, ವಿಶೇಷವಾಗಿ ಅಲ್ಲಿನ ಆಸ್ಪತ್ರೆಯ ಡಾಕ್ಟರ್ಗಳು ಹೊಂದಿದ್ದಂತಹ 32 ಗಂಟೆಗಳ ಶಿಫ್ಟ್ ಬಗ್ಗೆ ಒಂದು ಸಿನಿಮಾ ಮಾಡಿದಂತ ಸಿನಿಮಾ ಇದು ಹಾಸ್ಪಿಟಲ್ ಅಂತಕ್ಕಂಥ ಸಿನಿಮಾ. ಅವರ ದಾರುಣ ಅವಸ್ಥೆಯ ಬಗ್ಗೆ, ಅವರ ಅತ್ಯಂತ ಅವರು ಅನುಭವಿಸ್ತಕ್ಕಂಥ ಕಷ್ಟದ ಬಗ್ಗೆ, ಮತ್ತು ಕೆಟ್ಟ ವ್ಯವಸ್ಥೆ, ಕೆಟ್ಟ ಆಸ್ಪತ್ರೆ, ಕೆಟ್ಟ ಉಪಕರಣ, ಮತ್ತು ಇವುಗಳ ಮೂಲಕ ಬರತಕ್ಕಂಥ ಕೆಟ್ಟ ಅಥವಾ ಕಡಿಮೆ ದಕ್ಷತೆ ಬಗ್ಗೆ ಅವನು ಗಮನ ಹರಿಸ್ತಾ ಹೋಗ್ತಾನೆ. ಅಂದ್ರೆ ವೈದ್ಯರೇ ಕಾರ್ಮಿಕರು ಮತ್ತು ಅವರ ದುಸ್ಥಿತಿಯನ್ನ ಇಲ್ಲಿ ತುಂಬಾ ಚೆನ್ನಾಗಿ ಅವನು ವ್ಯಕ್ತಪಡಿಸ್ತಾನೆ ಅಥವಾ ಚಿತ್ರಿಸ್ತಾನೆ. 1980ರಲ್ಲಿ ಕಿಸ್ಲೋವ್ಸ್ಕಿ ಮಾಡ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಸ್ಟೇಷನ್ ಅಂತಕ್ಕಂಥ ಸಿನಿಮಾ. ಅದು ಪೋಲೆಂಡ್ನ ರಾಜಧಾನಿ ವಾರ್ಸಾದ ಸೆಂಟ್ರಲ್ ಸ್ಟೇಷನ್ ಏನಿದೆ, ಅಂತಹ ಸೆಂಟ್ರಲ್ ಸ್ಟೇಷನ್ ರಶ್ ಅವರ್ ನಲ್ಲಿ ಹೆಂಗಿರುತ್ತೆ ಅಂತಕ್ಕಂತಹ ಒಂದು ಸಂಗತಿಯನ್ನು ಅವನು ಚಿತ್ರಣ ಮಾಡೋದು. ಒಂಥರ ವಿಚಿತ್ರ ಸ್ವರೂಪದ ಈ ಜಾರ್ಜ್ ಆರ್ವೆಲ್ ತನ್ನ ಕೃತಿಗಳಲ್ಲಿ ಕಥನ ವಿನ್ಯಾಸವನ್ನ ಹೆಂಗ್ ಸೃಷ್ಟಿ ಮಾಡ್ತಾನೆ, ಅಂತಹದ್ದೇ ರೀತಿಯಲ್ಲಿ ಕಿಸ್ಲೋವ್ಸ್ಕಿ ತನ್ನ ಸಿನಿಮಾಗಳಲ್ಲಿ ಕಥನ ವಿನ್ಯಾಸವನ್ನ ಅಥವಾ ಆರ್ವೆಲಿಯನ್ ಸ್ಪಿರಿಟ್ ನ ಸ್ವರೂಪದಲ್ಲಿ ಆತ ಮಾಡ್ತಾನೆ. ಅಂದ್ರೆ ಇಡೀ ಸ್ಟೇಷನ್ ನ ಇಂಚಿಂಚನ್ನು ಕೂಡ ಇಲ್ಲಿ ಚಿತ್ರಿಸ್ತಾನೆ. ವಿಶೇಷವಾಗಿ ಅವನಿಗೆ ಮುಖ್ಯವಾಗಿ ಕಾಣೋದು, ಅವನು ಫೋಕಸ್ ಮಾಡೋದು ಕ್ಲೋಸ್ಅಪ್ ಗಳಲ್ಲಿ ಪದೇ ಪದೇ ತೋರಿಸೋದು ಈ ವಾರ್ಸಾದ ಸ್ಟೇಷನ್ ನಲ್ಲಿ ಇರ್ತಕ್ಕಂತಹ ಸಾಕಷ್ಟು ದುಡಿದು ಸುಸ್ತಾಗಿ ಬಂದು ಕೂತ್ಕೊಂಡಿರ್ತಕ್ಕಂತಹ ಕಾರ್ಮಿಕರ ಮುಖಗಳನ್ನ. ಸೊ ಇಲ್ಲಿ ನಾರ್ಮಲ್ ಆದ ಕ್ಯಾಮರಾಗಳ ಜೊತೆಗೆ ಕಿಸ್ಲೋವ್ಸ್ಕಿ ಸರ್ವಿಲಿಯನ್ಸ್ ಕ್ಯಾಮರಾವನ್ನ ಕೂಡ ಬಳಸ್ತಾನೆ. ಇದು ತುಂಬಾ ಮುಖ್ಯ ಸಿನಿಮಾ ಭಾಷೆಯ ಸಂದರ್ಭದಲ್ಲೂ ಕೂಡ, ಅಥವಾ ಪರಿಕರಗಳ ಬಳಕೆಯ ಸಂದರ್ಭದಲ್ಲೂ, ಭಾಷೆಯ ಸಂದರ್ಭದಲ್ಲೂ ಕೂಡ ತುಂಬಾ ಮುಖ್ಯ. ಯಾಕಂದ್ರೆ 80s ಸಂದರ್ಭದಲ್ಲಿ ಒಬ್ಬ ಸಿನಿಮಾ ಮೇಕರ್ ಹೇಗೆ ಸರ್ವಿಲಿಯನ್ಸ್ ಕ್ಯಾಮರಾವನ್ನ ಬಳಸಿ ದೃಶ್ಯ ಸಾಧ್ಯತೆಯನ್ನ ಕ್ಯಾಪ್ಚರ್ ಮಾಡಿದ ಅನ್ನೋದನ್ನ ಇದು ಸೂಚಿಸುತ್ತೆ. 1900 ಇದೇ ಹೊತ್ತಿಗೆ ಅವನು ಮಾಡಿದಂತ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಐ ವಾಸ್ ಎ ಸೋಲ್ಜರ್. ಇದು 7 ಜನ ವಿಶ್ವ ಯುದ್ಧದಲ್ಲಿ ಭಾಗವಹಿಸಿ ಕಣ್ಣನ್ನು ಕಳೆದುಕೊಂಡಂತಹ ಕುರುಡರ ಕುರಿತು ಮಾಡಿದಂತ ಸಿನಿಮಾ. 7 ಜನ ಕೂರಿಸ್ಕೊಂಡು, ಅಂದ್ರೆ ಒಬ್ಬರ ನಂತರ ಇನ್ನೊಬ್ಬರನ್ನು ಕೂರಿಸ್ಕೊಂಡು, ಕ್ಲೋಸ್ ಅಪ್ ನಲ್ಲಿ ಕೂರಿಸ್ಕೊಂಡು ಅವನು ಮಾತಾಡಿಸ್ತಾ ಹೋಗ್ತಾನೆ. ಅಂದ್ರೆ ಒಬ್ಬ ಸಾಮಾನ್ಯ, ಅಂದ್ರೆ ಈಗ ಕಣ್ಣನ್ನು ಕಳ್ಕೊಂಡಿದ್ದಾರೆ, ಈಗ ಯೋಧರು ಆಕ್ಚುಲಿ ಅಂತರ ಹೇಳಲಿಕ್ಕೆ ಹೋದ್ರೆ ನಿರುಪಯುಕ್ತ, ಸಾಮಾನ್ಯ ಸಮಾಜ ಹೇಳುವ ರೀತಿಯಲ್ಲಿ ನಿರುಪಯುಕ್ತ. ಆದ್ರೆ ಕಿಸ್ಲೋವ್ಸ್ಕಿಗೆ ಆ ಯೋಧರು ನಿಜವಾಗ್ಲೂ ನಿರುಪಯುಕ್ತ ಅಲ್ಲ, ಅವರ ಬದುಕು ತುಂಬಾ ಮುಖ್ಯ ಅನ್ಸುತ್ತೆ. ಆ ಸಂದರ್ಭದಲ್ಲಿ ತುಂಬಾ ಕ್ಲೋಸ್ ಅಪ್ ಅಲ್ಲಿ ಅವರ ಕಥೆಯನ್ನ ಕೇಳ್ತಾ ಹೋಗ್ತಾನೆ. ಸೊ ಇದು 7 ಸೋಲ್ಜರ್ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ಸಿನಿಮಾ, ಅಥವಾ ಐ ವಾಸ್ ಎ ಸೋಲ್ಜರ್ ಅಂತಕ್ಕಂಥ ಇಂಪಾರ್ಟೆಂಟ್ ಆದ ಸಿನಿಮಾ. ಅದು 7 ಜನ ಸೈನಿಕರ ಕುರಿತು ಇರತಕ್ಕಂಥ ಸಿನಿಮಾ. ಇದರ ನಂತರ ಅವನು ಪೋಲೆಂಡ್ನ ವಾರ್ಸಾದಲ್ಲಿ ಇರ್ತಕ್ಕಂತಹ ಒಬ್ಬ ಇಂಪಾರ್ಟೆಂಟ್ ಆದ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಹೇಳಿ ನಾವೇನ್ ಕರಿತೀವಿ, ಒಬ್ಬ ಗಾರೆ ಮನುಷ್ಯ, ಒಬ್ಬ ಮ್ಯಾಸನ್, ಅಂತಹ ಒಬ್ಬ ಗಾರೆವ ಜೋಸೆಫ್ ಮಲೇಜಾ ಅಂತಕ್ಕಂಥ ವ್ಯಕ್ತಿಯ ಕುರಿತು ಬ್ರಿಕ್ ಲೇಯರ್ ಅಂತಕ್ಕಂಥ ಒಂದು ಸಿನಿಮಾವನ್ನ ಮಾಡ್ತಾನೆ. ಈ ಬ್ರಿಕ್ ಲೇಯರ್ ಸಿನಿಮಾದಲ್ಲಿ ಹೇಗೆ ಜೋಸೆಫ್ ಮಲೇಸಾ ಮೇಡೆಯ ಮೂಲಕ ಕಮ್ಯುನಿಸ್ಟ್ ಪಾರ್ಟಿ ಮತ್ತು ಸಿದ್ಧಾಂತದ ಒಳಗೆ ಪ್ರವೇಶವನ್ನ ಪಡೆದುಕೊಳ್ತಾನೆ ಅನ್ನುವುದನ್ನ ಅಲ್ಲಿಂದ ಆರಂಭಿಸಿ, ಹೇಗೆ ಕ್ರಮೇಣ ಈ ಕಮ್ಯುನಿಸ್ಟ್ ಸಿಸ್ಟಮ್ ಮಲೇಸಾನಲ್ಲಿ ಭ್ರಮನಿರಸವನ್ನ, ವಿಶೇಷವಾಗಿ 1956ರ ಪೋಲಿಷ್ ಅಕ್ಟೋಬರ್ ನಂತರ ಅಥವಾ ಆ ಸರಿಸುಮಾರಿನ ನಂತರ ಹೇಗೆ ಕಮ್ಯುನಿಸ್ಟ್ ಸಿದ್ಧಾಂತ ಆತನಲ್ಲಿ ಭ್ರಮನಿರಸನವನ್ನ ಉಂಟು ಮಾಡುತ್ತೆ ಅನ್ನುವ ಯೋಚನೆಯನ್ನ ಕೂಡ ಜೋಸೆಫ್ ಮಲೇಸಾ ಈ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾನೆ. ಆದ್ರೆ ಕಿಸ್ಲೋವ್ಸ್ಕಿ ಎಲ್ಲಿ ಕೂಡ ಅವನು ಇಲ್ಲಿ ಇಂಟರ್ವೆನ್ಷನ್ ಅನ್ನ ಮಾಡಲ್ಲ ಅಥವಾ ಇಂಟರ್ಫಿಯರೆನ್ಸ್ ಅನ್ನ ಮಾಡಲ್ಲ. ಎಲ್ಲೂ ಕೂಡ ಅವನು
ಹಸ್ತಕ್ಷೇಪವನ್ನು ಮಾಡೋದಾಗ್ಲಿ ಅಥವಾ ಅವನ ವಿಚಾರಗಳ ನಡುವೆ ಕಿಸ್ಲೋಸ್ಕಿ ಬಂದು ಕೂತ್ಕೊಳ್ಳುವುದಾಗ್ಲಿ ಪ್ರಭಾವಿಸುವುದನ್ನಾಗ್ಲಿ ಆತ ಮಾಡೋದಿಲ್ಲ. ಸೊ ಜೋಸೆಫ್ ಮಲೇಸಾನಿಗೆ ಅತ್ಯಂತ ನಿರ್ಲಿಪ್ತವಾಗಿ ಅತ್ಯಂತ ಖುಷಿಯಲ್ಲಿ ವಿಚಾರವನ್ನು ವ್ಯಕ್ತಪಡಿಸ್ಲಿಕ್ಕೆ ಅವನು ಅವಕಾಶ ಮಾಡಿಕೊಡ್ತಾನೆ. ಎಲ್ಲಿ ಕೂಡ ಜೋಸೆಫ್ ಮಲೇಸ ಈಗ ದುಃಖಿತ ಅಲ್ಲ, ಅವನು ತುಂಬಾ ಖುಷಿ ಪಡ್ತಾನೆ. ಅವನು ತುಂಬಾ ನಿರ್ಭಿಡೆಯಿಂದ ವ್ಯಕ್ತಪಡಿಸ್ತಾನೆ ಏನಂದ್ರೆ, ನಾನೀಗ ತುಂಬಾ ಆರಂಭ ಇದ್ದೇನೆ, ಆ ವರ್ಕ್ ಕಲ್ಚರ್ ಸಹವಾಸ ಬೇಡಪ್ಪ ಅನ್ನೋದಿನ ಒಂದು ಯಂತ್ರದ ರೀತಿಯಲ್ಲಿ ಅಥವಾ ಸೋಷಿಯಲಿಸ್ಟ್ ವರ್ಕ್ ಕಾಂಪಿಟಿಷನ್ ಹುಟ್ಟಿಸುವ ಏಕತಾನತೆ ಅಥವಾ ಯಾಂತ್ರಿಕತೆ ಏನಿದೆ, ಅಥವಾ ಅದು ಹುಟ್ಟಿಸುವ ರಿಚುವಾಲಿಟಿ ಏನಿದೆ ಅಥವಾ ರಿಚುವಲ್ನೆಸ್ ಏನಿದೆ, ಒಂದು ಕ್ರಿಯಾವಿಧಿಯ ರೂಪದಲ್ಲಿ ಪ್ರತಿ ದಿವಸ ಇಷ್ಟೇ ಕೆಲಸ ಮಾಡ್ಬೇಕು, ಇದಿಷ್ಟೇ ಕಟ್ಟಬೇಕು, ಇಷ್ಟನ್ನೇ ಮುಗಿಸ್ಬೇಕಂತಕ್ಕಂಥ ರಿಚುವಾಲಿಟಿ ಏನಿದೆ, ಅಥವಾ ಒಂದು ಕ್ರಿಯಾವಿಧಿಯ ಸ್ವರೂಪದಲ್ಲಿ ಮಾಡ್ತಕ್ಕಂಥ ಕೆಲಸ ಮತ್ತು ಅದು ಹುಟ್ಟಿಸುವ ಶುಷ್ಕತೆ ಏನಿದೆ, ಅದಕ್ಕಿಂತ ನಾನು ತುಂಬಾ ಖುಷಿ ಇದ್ದೇನೆ ಅಂತಕ್ಕಂಥ ಒಂದು ಸಂತೃಪ್ತಿಯನ್ನು ಜೋಸೆಫ್ ಮಲೇಸ ಏನ್ ಮಾಡ್ತಾನೆ, ಅವನು ಈ ಬ್ರಿಕ್ ಲೇಯರ್ ಅಂತಕ್ಕಂಥ ಸಿನಿಮಾದಲ್ಲಿ ವ್ಯಕ್ತಪಡಿಸ್ತಾನೆ. ಸೊ ಅಂತಹ ಸಿನಿಮಾವನ್ನ ಕಿಸ್ಲೋವ್ಸ್ಕಿ ಮಾಡ್ತಾನೆ. ಸೊ ಈ ಕಿಸ್ಲೋವ್ಸ್ಕಿಯ ಬ್ರಿಕ್ ಲೇಯರ್ ಸಿನಿಮಾ ಆಂಧ್ರ ವಾಯ್ದಾನಿ ಕೂಡ ತುಂಬಾ ಖುಷಿ ಕೊಡುತ್ತೆ. ಸೊ ಇದೇ ಮಾದರಿಯನ್ನು ಅನುಸರಿಸಿಕೊಂಡು 1977ರಲ್ಲಿ ಆಂಧ್ರ ವಾಯ್ದಾ ಮ್ಯಾನ್ ಆಫ್ ಮಾರ್ಬಲ್ ಅಂತಕ್ಕಂಥ ಇಂಪಾರ್ಟೆಂಟ್ ಆದ ಒಬ್ಬ ಸಾಮಾನ್ಯ ವ್ಯಕ್ತಿ ಗಾರೆಯವನ ಕುರಿತು ಇನ್ನೊಂದು ಸಿನಿಮಾವನ್ನು ಕೂಡ ಆತ ಮಾಡ್ತಾನೆ. ಸೊ ಇದು ಬ್ರಿಕ್ ಲೇಯರ್ ಸಿನಿಮಾದ ಕುರಿತು. 1974ರಲ್ಲಿ ಅವನು ಅವ್ಯಾಹತವಾಗಿ ಡಾಕ್ಯುಮೆಂಟರಿಗಳನ್ನ ಸುಮಾರು ಮಾಡ್ತಾನೆ. 25ಕ್ಕಿಂತ ಹೆಚ್ಚು ಡಾಕ್ಯುಮೆಂಟರಿ ಸಿನಿಮಾಗಳನ್ನ ಕಿಸ್ಲೋವ್ಸ್ಕಿ ತನ್ನ ಜೀವಿತಾವಧಿಯಲ್ಲಿ ಮಾಡ್ತಾನೆ. ಅದರ ನಡುವೆ 1974ರಲ್ಲಿ ಒಂದು 30 ನಿಮಿಷಗಳ ಫೀಚರ್ ಅನ್ನು ಕೂಡ ಮಾಡ್ತಾನೆ. ಅದರ ಹೆಸರು ಫಸ್ಟ್ ಲವ್ ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ಸಿನಿಮಾ. ಕಿಸ್ಲೋವ್ಸ್ಕಿ ಪ್ರಕಾರ ಈ ರೀತಿಯ ಫೀಚರ್ ಫಿಲ್ಮ್ ಏನಿದೆ, ಒಂದ್ ರೀತಿ ಅದು ಸ್ಟೇಜ್ಡ್ ಆದಂತಹ, ಮ್ಯಾನಿಪುಲೇಟ್ ಆದಂತಹ, ಅಂದ್ರೆ ನಿಯಂತ್ರಿಸ್ತಕ್ಕಂತಹ ಅಥವಾ ಸ್ಟೇಜ್ಡ್ ಒಂದು ರಂಗಭೂಮಿಯ ಹಾಗೆ ರಂಗದ ಸಾಧ್ಯತೆಗಳನ್ನ ಸೃಷ್ಟಿ ಮಾಡುವ ಮೂಲಕ ನಿರ್ಮಿಸುವ, ಒಂದ್ ರೀತಿ ಕೃತಕವಾಗಿ ನಿರ್ಮಿಸುವ ಅಥವಾ ಒಂದ್ ರೀತಿ ಪ್ರವೋಕ್ ಮಾಡತಕ್ಕಂಥ ಸಿನಿಮಾ ಅಂತ ಹೇಳಿ ಆತ ಹೇಳಿದ್ರು ಕೂಡ, ಇದನ್ನ ವಿಸ್ತರಿಸಿ ಅವನು ಹೇಳ್ತಾನೆ, ಇಷ್ಟಾಗಿಯೂ ಕೂಡ ಫೀಚರ್ ಫಿಲ್ಮ್ಗಳು ನಿರ್ದೇಶಕನ ದೃಷ್ಟಿಯನ್ನ ಮಸುಕಾಗಿಸದೆ ಹಿಡನ್ ಲೇಯರ್ಸ್ ಆಫ್ ರಿಯಾಲಿಟಿಯನ್ನ ತೆರೆಸಲು ಸಾಧ್ಯ ಆಗುತ್ತೆ ಅಂತೇಳಿ ಹೇಳ್ತಾನೆ. ಒಂದ್ ಕಡೆ ಡಾಕ್ಯುಮೆಂಟರಿ ಸಿನಿಮಾಗಳ ವ್ಯಾಪಕವಾದ ಆಕರ್ಷಣೆ, ಅದನ್ನು ಕೂಡ ಬಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅದರ ಜೊತೆಗೆ ಫೀಚರ್ ಫಿಲ್ಮ್ನ ಆಕರ್ಷಣೆ ಕೂಡ ಸಾಕಷ್ಟು ವ್ಯಾಪಕವಾಗಿ ಅವನನ್ನ ಕಾಡುತ್ತೆ. ಸೊ ಆ ದೃಷ್ಟಿಯಿಂದ ಎರಡನ್ನು ಕೂಡ ಬ್ಲೆಂಡ್ ಮಾಡ್ತಕ್ಕಂಥ ಅಥವಾ ಡಾಕ್ಯುಮೆಂಟರಿಗಳನ್ನು ಮಾಡ್ತಾ ಇರುವ ಸಂದರ್ಭದಲ್ಲೇ ಫಸ್ಟ್ ಲವ್ ಅಂತಕ್ಕಂತಹ ಒಂದು ಇಂಪಾರ್ಟೆಂಟ್ ಆದ ಸಿನಿಮಾವನ್ನ ಫೀಚರ್ ಅನ್ನ ಮಾಡ್ತಾನೆ. ಇದ್ರ ಸ್ಟೋರಿ ಹೆಂಗಂದ್ರೆ, ಸಣ್ಣದಾಗಿ ಹೇಳೋದಾದ್ರೆ, ಕಮ್ಯುನಿಸ್ಟ್ ಪೋಲೆಂಡ್ ನಲ್ಲಿ 17 ವರ್ಷದ ತರುಣಿ ಝಾಡ್ಜಾಕಾ ಅಂತಕ್ಕಂತಹ ತರುಣಿ ಮತ್ತು 20 ವರ್ಷದ ರೊಮೆಕ್ ಅಂತಕ್ಕಂಥ ಒಬ್ಬ ಯುವಕನ ಸಂಬಂಧ, ಹಸಿ ತರುಣ ಸಂಬಂಧ ಅದ ಕುರಿತು ಇರತಕ್ಕಂಥ ಸಿನಿಮಾ ಇದು. ಕ್ರಮೇಣ ಅವರಿಗೆ ಸಂಪರ್ಕ ಆಗುತ್ತೆ, ಸ್ನೇಹ ಆಗುತ್ತೆ, ಅವರು ಪ್ರಣಯವನ್ನು ಕೂಡ ಮಾಡ್ತಾರೆ. ಕ್ರಮೇಣ ಝಾಡ್ಜಾಕಾ 9 ತಿಂಗಳ ಬಸಿರನ್ನ ಹೊರತಾಳೆ ಮತ್ತು ನಂತರ ಮಗುವನ್ನ ಹೆರುತ್ತಾಳೆ. ಸೊ ಇಂತಹ ಹೊತ್ತ ಅವಧಿ ಇದೆಯಲ್ಲ, ತುಂಬಾ ಕಷ್ಟದ ಅವಧಿ ಆಗಿತ್ತು ಅನ್ನೋದನ್ನ ಕಿಸ್ಲೋವ್ಸ್ಕಿ ಈ ಸಿನಿಮಾದಲ್ಲಿ ಫಸ್ಟ್ ಲವ್ ಅಲ್ಲಿ ತೋರಿಸ್ತಾ ಹೋಗ್ತಾನೆ. ಇದಲ್ಲದೆ ಈ ದಂಪತಿಗಳಿಗೆ ಮನೆ ಇರ್ಲಿಲ್ಲ. ಕಮ್ಯುನಿಸ್ಟ್ ಪೋಲೆಂಡ್ ನಲ್ಲಿ ಪ್ರತಿಯೊಬ್ರು ಕೂಡ ಕಂಪಲ್ಸರಿ ರೆಸಿಡೆನ್ಸ್ ಅನ್ನ ಹೊಂದಿರ್ಬೇಕಿತ್ತು ಮತ್ತು ಅಂತಹ ರೆಸಿಡೆನ್ಸ್ ನೋಂದಣಿ ಆಗ್ಬೇಕಿತ್ತು. ಅವರಿಗೆ ಆಕ್ಚುಲಿ ರಿಜಿಸ್ಟ್ರೇಷನ್ ಮಾಡ್ಬೇಕಿತ್ತು. ಒಂದ್ ವೇಳೆ ರಿಜಿಸ್ಟ್ರೇಷನ್ ಯಾರು ಮಾಡದೆ ಯಾವುದೋ ಒಂದು ಮನೆಯಲ್ಲಿ ವಾಸ ಮಾಡ್ತಾರೆ ಅಂದ್ರೆ ಅವರಿಗೆ ಸಾಕಷ್ಟು ತೊಂದರೆಯನ್ನ ಕಮ್ಯುನಿಸ್ಟ್ ಸಿಸ್ಟಮ್ ಮತ್ತು ವಿಶೇಷವಾಗಿ ಪೊಲೀಸ್ ನೀಡ್ತಾ ಇತ್ತು. ಸೊ ಅಂತಹ ಒಂದು ನಿಜವಾದ ಕಥನವನ್ನ ಇಟ್ಕೊಂಡು ಮಾಡಿದಂತಹ ಸಿನಿಮಾ ಇದು ಫಸ್ಟ್ ಲವ್ ಅಂತಕ್ಕಂಥ ಒಂದು ಫೀಚರ್ ಫಿಲ್ಮ್. ಇದಾದ್ಮೇಲೆ ಸರಿಸುಮಾರು 1975-76 ಹೊತ್ತಿಗೆ ಕಿಸ್ಲೋವ್ಸ್ಕಿ ವ್ಯಾಪಕವಾಗಿ ಕಮ್ಯುನಿಸ್ಟ್ ಸಿಸ್ಟಮ್ನ ವಿರುದ್ಧ ಅಥವಾ ಟೊಟಾಲಿಟೇರಿಯನ್ ಐಡಿಯಾಲಜಿಯ ವಿರುದ್ಧ ಅಥವಾ ಪ್ರಭುತ್ವದ ದಬ್ಬಾಳಿಕೆಯ ವಿರುದ್ಧ ಅಥವಾ ಪ್ರಭುತ್ವದ ವಿರುದ್ಧ ಸಿನಿಮಾಗಳನ್ನ ಮಾಡ್ತಾನೆ. 3 ಮುಖ್ಯ ಸಿನಿಮಾಗಳನ್ನ ಮಾಡ್ತಾನೆ. ಒಂದು ಕ್ಯಾರಿಕ್ಯುಲಮ್ ವಿಟಾಯ್ ಅಥವಾ CV,
ಎರಡನೇದು ಅದು 1975ರಲ್ಲಿ, ಎರಡನೇದು 1977ರಲ್ಲಿ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ನೈಟ್ ಪೋರ್ಟರ್ ಅಂತಕ್ಕಂಥ ಸಿನಿಮಾ. ಮೂರನೇದು 1977ರಲ್ಲಿ ಐ ಡೋಂಟ್ ನೋ ಅಂತಕ್ಕಂಥ ಸಿನಿಮಾ. ಸೊ ಈ 3 ಸಿನಿಮಾಗಳು ಕೂಡ ಆ ಕಾಲದ ಪೋಲಿಷ್ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನ, ಸರ್ಕಾರವನ್ನ, ಆ ಸರ್ಕಾರದ ಒಂದು ಒಂದು ಪ್ರತಿಫಲನವನ್ನ ಅಥವಾ ನಿಜ ಸ್ವರೂಪವನ್ನ ನಮ್ಮ ಮುಂದೆ ಇಡ್ತಕ್ಕಂಥ ಸಿನಿಮಾಗಳ ಸ್ವರೂಪದಲ್ಲಿ ಮೂಡ್ ಬರುತ್ತೆ. ವಿಶೇಷವಾಗಿ ಈ ಕರಿಕ್ಯುಲಮ್ ವಿಟಾ ಅಂತಕ್ಕಂಥ ಸಿನಿಮಾ ಅಥವಾ ಸಿಬಿ ಅಂತಕ್ಕಂಥ ಸಿನಿಮಾವನ್ನ ಆ ಹೊತ್ತಿಗೆ ಪಾರ್ಟಿಯ ಸೆನ್ಸರ್ಶಿಪ್ ನ ನಿರ್ಬಂಧಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಆತ ಪಾರ್ಟಿಯ ಒಪ್ಪಿಗೆಯನ್ನು ಪಡೆದಂತ ಮಾಡದಂತಹ ಸಿನಿಮಾ. ಆದ್ರೆ ಪಾರ್ಟಿಗೆ ಕಿಸ್ಲೋವ್ಸ್ಕಿ ಸಿನಿಮಾ ಭಾಷೆ ಮತ್ತು ರಾಜಕೀಯ ಮಂಡನೆಯ ಬಗ್ಗೆ ಅಷ್ಟಾಗಿ ಅಂದ್ರೆ ಅರ್ಥ ಆಗೋದಿಲ್ಲ. ಆದೃಷ್ಟಿಂದ ಈ ಸಿನಿಮಾವನ್ನ ಅವರು ಸಿನಿಮಾದ ಬಗ್ಗೆ ಹೆಚ್ಚು ತಲೆ ಕೆಡ್ಸಕ್ ಹೋಗಲ್ಲ. ಆಂಟನಿ ಗ್ರಲಾಕ್ ಅಂತಕ್ಕಂಥ ಒಬ್ಬ ಸಾಮಾನ್ಯ ಪೋಲಿಷ್ ನಾಗರಿಕ, ಆತನನ್ನ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಪೋಲೆಂಡ್ ಏನಿದೆ ಅದು ತನಿಖೆಗೊಳಪಡಿಸುವುದನ್ನ ಮತ್ತು ಆತನ ಚಾರಿತ್ರ್ಯವನ್ನ ಅಥವಾ ಕ್ಯಾರೆಕ್ಟರ್ ಅನ್ನ ಅಥವಾ ಕಮ್ಯುನಿಸಂನ ನಿಷ್ಠೆಯನ್ನ ಪ್ರಶ್ನಿಸ್ತಕ್ಕಂಥ, ತನಿಖೆಗೊಳಪಡಿಸ್ತಕ್ಕಂಥ, ಜಡ್ಜ್ ಮಾಡ್ತಕ್ಕಂತಹ ಒಂದು ಪ್ರಕರಣವನ್ನ ಕಿಸ್ಲೋವ್ಸ್ಕಿ ಕರಿಕ್ಯುಲಮ್ ವಿಟಾಯಲ್ಲಿ ಏನ್ ಮಾಡ್ತಾನೆ, ಚಿತ್ರೀಕರಣ ಮಾಡ್ತಾನೆ. ಆದ್ರೆ ಗ್ರಲಾಕ್ನ ಖಾಸಗಿ ಜೀವನವನ್ನ ಕುರಿತು ಸಾಕಷ್ಟು ಕಮ್ಯುನಿಸ್ಟ್ ಪಾರ್ಟಿ ಸಾಕಷ್ಟು ತಕರಾರನ್ನ ತೆಗೆಯುತ್ತೆ. ಆತನ ಕಮ್ಯುನಿಸಂನ ನಿಷ್ಠೆ ಕುರಿತು ಕೂಡ ಸಾಕಷ್ಟು ತಕರಾರನ್ನ ತೆಗೆಯುತ್ತೆ. ಗ್ರಲಾಕ್ ಏನಿದ್ದಾನೆ, ಆಂಟನಿ ಗ್ರಲಾಕ್ ಅಂತಕ್ಕಂಥ ಪ್ರೊಟಗಾನಿಸ್ಟ್ ಈ ಸಿನಿಮಾದಲ್ಲಿ ಏನಿದ್ದಾನೆ, ಅವನ ಮುಖವನ್ನ ಸ್ವಲ್ಪ ಕತ್ತಲೆಯಲ್ಲಿ ಹುದುಗಿರುವ ರೀತಿಯಲ್ಲಿ ಚಿತ್ರಣ ಮಾಡ್ತಾನೆ. ಕತ್ತಲೆಯಲ್ಲಿ ಹುದುಗಿರುವ ಹಾಗೆ, ಆದ್ರೆ ಸ್ವಲ್ಪ ಮಟ್ಟಿಗೆ ಬೆಳಕು ಅವನ ಮುಖದಲ್ಲಿ ಬೀಳುವ ರೀತಿಯಲ್ಲಿ ಚಿತ್ರಣ ಮಾಡ್ತಾನೆ. ಮತ್ತು ಕಮ್ಯುನಿಸ್ಟ್ ಪಾರ್ಟಿಯ ಬೋರ್ಡ್ ಆಫ್ ಕಂಟ್ರೋಲ್ ಏನ್ ಮಾಡುತ್ತೆ, ಅವನನ್ನ ಆಂಟನಿ ಗ್ರಲಾಕ್ ಅಂತಕ್ಕಂಥ ಪ್ರೊಟಗನಿಸ್ಟ್ ಅನ್ನ ಅತ್ಯಂತ ಕೆಟ್ಟದಾಗಿ ಅವನ ಮೇಲೆ ತೀರ್ಮಾನಗಳನ್ನು ಮಾಡುತ್ತೆ, ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನು ಮಾಡುತ್ತೆ ಮತ್ತು ದೋಷಾರೋಪಣೆಯನ್ನು ಕೂಡ ಹೊರಿಸುತ್ತೆ. ಒಂದ್ ರೀತಿ ಕತ್ತಲೆಯಲ್ಲಿ ಆತನನ್ನ ಟ್ರಯಲ್ ಮಾಡ್ಲಾಗತ್ತೆ. ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿ ಬಗ್ಗೆ, ಅಥಾರಿಟಿ ಬಗ್ಗೆ, ಅಥವಾ ಕಮ್ಯುನಿಸ್ಟ್ ಪಾರ್ಟಿ, ಅಥಾರಿಟಿ ಮತ್ತು ಕಮ್ಯುನಿಸ್ಟ್ ಸಿಸ್ಟಮ್ ಏನಿದೆ ಅದು ಪೋಲೆಂಡ್ ಅಂತಹ ದೇಶಗಳಲ್ಲಿ ಯಾವ ರೀತಿ ವರ್ಕ್ ಆಗ್ತಿತ್ತು ಅನ್ನುವುದರ ಕುರಿತು ನಮಗೆ ಬಹುಶಃ ಒಬ್ಬ ಫಿಲ್ಮ್ ಮೇಕರ್ ಬಿಟ್ಟು ಹೋಗಿರುವ ಅಥವಾ ಕೊಟ್ಟು ಹೋಗಿರತಕ್ಕಂಥ ಒಂದು ಶ್ರೇಷ್ಠವಾದ ದಾಖಲೆ ಅಂತ ಹೇಳಲಿಕ್ಕೆ ಕರಿಕ್ಯುಲಮ್ ವಿಟಾ ಸಾಕ್ಷಿ ಆಗುತ್ತೆ. ಅಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯ ಒಂದು ಸೀಕ್ರೆಟ್ ಪಾಲಿಟಿಕ್ಸ್ ಏನಿದೆ, ನಮ್ಗೆ ಗೊತ್ತಿದೆ ಕಮ್ಯುನಿಸ್ಟ್ ಪಾರ್ಟಿ ಅನೇಕ ಸಂದರ್ಭದಲ್ಲಿ ತನ್ನ ಸೀಕ್ರೆಸಿಯನ್ನ ಮೀಟಿಂಗ್ ನಲ್ಲಿ, ದೋಷಾರೋಪಣೆ ಸಂದರ್ಭದಲ್ಲಿ, ಟ್ರಯಲ್ ನಲ್ಲೆಲ್ಲ ಮೇಂಟೈನ್ ಮಾಡ್ತಿತ್ತು. ಅಂತಹ ನಿಜವಾದ ಟ್ರಯಲ್ ಅನ್ನ ಶೂಟ್ ಮಾಡಿ ಅಂತಹ ಕಮ್ಯುನಿಸ್ಟ್ ಪಾರ್ಟಿಯ ಸೀಕ್ರೆಟ್ ಪಾಲಿಟಿಕ್ಸ್ ಹೆಂಗಿತ್ತು ಅನ್ನೋದನ್ನ ಡಾಕ್ಯುಮೆಂಟ್ ಆಗಿ, ದಾಖಲೆಯನ್ನಾಗಿ ನಮ್ಗೆ ಕಿಸ್ಲೋವ್ಸ್ಕಿ ಈ ಸಿನಿಮಾದ ಮೂಲಕ ಕೊಟ್ಟು ಹೋಗಿದ್ದಾನೆ. ಈ ತ್ರಿವಳಿ ಸಿನಿಮಾಗಳಲ್ಲಿ ಇನ್ನೊಂದು ಸಿನಿಮಾ ಇದಾದ ನಂತರ ಮಾಡತಕ್ಕಂಥ ಕಮ್ಯುನಿಸ್ಟ್ ಸಿಸ್ಟಮ್ ಅನ್ನ ಅವನು ಎಕ್ಸ್ಪೋಸ್ ಮಾಡತಂತ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಫ್ರಮ್ ದಿ ಪಾಯಿಂಟ್ ಆಫ್ ವ್ಯೂ ಆಫ್ ದಿ ನೈಟ್ ಪೋರ್ಟರ್ ಅಂತಕ್ಕಂಥ ಸಿನಿಮಾ. ಇದು ಕ್ರಾಕೋ ಫಿಲ್ಮ್ ಫೆಸ್ಟಿವಲ್ ನಲ್ಲಿ ಪಿಪ್ರಸ್ಕಿ ಪ್ರೈಸ್ ಅನ್ನು ಕೂಡ ನಂತರದಲ್ಲಿ ಪಡೆಯುತ್ತೆ. ಮರಿಯನ್ ಓಶುಚ್ ಅಂತಕ್ಕಂತಹ ಭಾರಿ ಶಿಸ್ತಿನ ಮತ್ತು ಅರೆ ಫ್ಯಾಸಿಸ್ಟ್ ಕಮ್ಯುನಿಸ್ಟ್ ವ್ಯಕ್ತಿಯ ಕುರಿತು ಕಿಸ್ಲೋವ್ಸ್ಕಿ ಮಾಡ್ತಕ್ಕಂಥ ಸಿನಿಮಾ ಇದೆ. ಆಕ್ಚುಲಿ ಆತ ಈ ಪ್ರೊಟಗನಿಸ್ಟ್ ಮರಿಯನ್ ಓಶುಚ್ ಯಾವಾಗ್ಲೂ ಹೇಳೋದು ಸಿನಿಮಾದಲ್ಲಿ ಬರುತ್ತೆ, ವೆರಿ ಇಂಟ್ರೆಸ್ಟಿಂಗ್. ಅದು ರೆಗ್ಯುಲೇಷನ್ಸ್ ಏನಿದೆ ಅದು ಮನುಷ್ಯನಿಗಿಂತಲೂ ತುಂಬಾ ಮುಖ್ಯ ಅಂತಕ್ಕಂಥ ಅಭಿಪ್ರಾಯವನ್ನ ಆತ ಹೇಳ್ತಾ ಹೋಗ್ತಾನೆ. ಇದು ಕಮ್ಯುನಿಸ್ಟ್ ಸರ್ವಾಧಿಕಾರದಲ್ಲೂ ಇರ್ಬೋದು, ಅಥವಾ ಇದು ಇದೇ ರೀತಿ ತುಂಬಾ ಮುಖ್ಯ ಆಗುತ್ತೆ, ಅಥವಾ ನಾಜಿ ಫ್ಯಾಸಿಸ್ಟ್ ಸರ್ವಾಧಿಕಾರದಲ್ಲೂ ಕೂಡ ಮನುಷ್ಯನಿಗಿಂತಲೂ ಹೆಚ್ಚು ರೆಗ್ಯುಲೇಷನ್ಸ್ಗಳು, ನಿಯಮಗಳು ಹೆಚ್ಚು ಮುಖ್ಯ ಆಗುತ್ತೆ. ಸೊ ಅಂತಹ ನಿಯಮವನ್ನ, ಕಟ್ಟುನಿಟ್ಟಿನ ನಿಯಮದ ಕ್ರಮವನ್ನ ಮರಿಯನ್ ಓಶುಚ್ ಪ್ರತಿನಿಧಿಸ್ತಾ ಇರ್ತಾನೆ. ಅಂದ್ರೆ ಒಬ್ಬ ಕಟ್ಟುನಿಟ್ಟಿನ ಮೂಲಭೂತವಾದಿ, ಆತ ಕಮ್ಯುನಿಸ್ಟ್ ಇರ್ಲಿ, ಒಬ್ಬ ಧಾರ್ಮಿಕ ವ್ಯಕ್ತಿ ಇರ್ಲಿ, ಒಬ್ಬ ಬಲಪಂಥೀಯನಿರ್ಲಿ, ಆತ ಫ್ಯಾಸಿಸ್ಟ್ ಆಗಬಹುದು ಅಂತಕ್ಕಂಥ ಒಂದು ಇಂಪಾರ್ಟೆಂಟ್ ಆದ ಒಂದು ತಾತ್ವಿಕ ವಿಮರ್ಶೆಯನ್ನ, ತಾತ್ವಿಕ ಜಿಜ್ಞಾಸೆಯನ್ನ, ಅಂದ್ರೆ ಯಾವುದೇ ಒಬ್ಬ ಮೂಲಭೂತವಾದಿ, ಒಬ್ಬ ಧಾರ್ಮಿಕ ಮೂಲಭೂತವಾದಿ ಇರ್ಬೋದು, ಕಮ್ಯುನಿಸ್ಟ್ ಸಿದ್ಧಾಂತದಂತ ಒಬ್ಬ ಶ್ರೇಷ್ಠ ಸಿದ್ಧಾಂತವನ್ನ ಒಪ್ಪಿದ್ರು ಕೂಡ
ಮನುಷ್ಯನಿಗಿಂತ ಮುಖ್ಯ ನಿಯಮ ಅಂತಕ್ಕಂತಹ ಭಾವನೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಮೂಲಭೂತವಾದಿ ಕೂಡ ಫ್ಯಾಸಿಸ್ಟ್ ಆಗಬಹುದು. ಒಬ್ಬ ಬಲಪಂಥೀಯನ ಹಾಗೆ ಎಡಪಂಥೀಯನು ಫ್ಯಾಸಿಸ್ಟ್ ಆಗಬಹುದು. ಒಬ್ಬ ಧಾರ್ಮಿಕ ಮೂಲಭೂತವಾದಿ ಹಾಗೆ ಒಬ್ಬ ಕಮ್ಯುನಿಸ್ಟ್ ವ್ಯಕ್ತಿಯು ಕೂಡ ಫ್ಯಾಸಿಸ್ಟ್ ಆಗಬಹುದು ಅಂತಕ್ಕಂಥ ಒಂದು ಜಿಜ್ಞಾಸೆಯನ್ನ, ವಿವಕ್ಷೆಯನ್ನ ಕಿಸ್ಲೋವ್ಸ್ಕಿ ಈ ಸಿನಿಮಾದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ಮುಂದೆ ಪ್ರಕಟಪಡಿಸ್ತಾನೆ. ಆದ್ರೆ ಈ ಸಿನಿಮಾವನ್ನ ಆತ ರಿಲೀಸ್ ಮಾಡಲ್ಲ. ಯಾಕಂದ್ರೆ ಒಂದ್ ವೇಳೆ ರಿಲೀಸ್ ಮಾಡಿದ್ರೆ ಈ ಸಿನಿಮಾದ ಪ್ರೊಟಗನಿಸ್ಟ್ ಮರಿಯನ್ ಒಶುಚ್ಗೆ ಸಮಾಜ ಏನ್ ಮಾಡುತ್ತೋ, ಸಮಾಜ ತೊಂದರೆ ಮಾಡಬಹುದು, ಅವನ ಜೀವಕ್ಕೆ ತೊಂದರೆ ಮಾಡಬಹುದು, ಅಥವಾ ಈ ಸಿನಿಮಾವನ್ನ ನೋಡಿ ಮರಿಯನ್ ಒಶುಚ್ನ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ನೋವನ್ನು ಪಡ್ಕೊಳ್ಬಹುದು ಅನ್ನುವ ಕಾರಣಕ್ಕೋಸ್ಕರ ಇದನ್ನ ರಿಲೀಸ್ ಮಾಡೋದಿಲ್ಲ ಕಿಸ್ಲೋವ್ಸ್ಕಿ. ಇದು ಆದ್ರೂ ಕೂಡ ಈ ಸಿನಿಮಾ ತೆರೆ ಕಾಣುವುದು ಯಾವಾಗ ಅಂದ್ರೆ ಕಿಸ್ಲೋವ್ಸ್ಕಿ ಸತ್ತ ಸುಮಾರು ವರ್ಷದ ನಂತರದಲ್ಲಿ ಈ ಸಿನಿಮಾ ಏನಾಗುತ್ತೆ, ಈ ಸಿನಿಮಾ ತೆರೆಯನ್ನ ಕಾಣುತ್ತೆ. ಸೊ ಇದು ಒಂದು ಕಿಸ್ಲೋವ್ಸ್ಕಿ ಇಂಪಾರ್ಟೆಂಟ್ ಆದ ಒಂದು ಸಿನಿಮಾ. ಇದೇ ವರ್ಷ ಅವನು ಮಾಡಿದಂತ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಐ ಡೋಂಟ್ ನೋ ಅಂತಕ್ಕಂಥ ಸಿನಿಮಾ, 1977 ನಲ್ಲಿ ಸಿನಿಮಾ. ಸಿಲೋಸಿಯಾ ಅಂತಕ್ಕಂಥ ಪೋಲೆಂಡ್ ನ ಪ್ರದೇಶದಲ್ಲಿ ಕಮ್ಯುನಿಸ್ಟರು ನಡೆಸಿದಂತಹ ಕ್ರೈಮ್ ಮತ್ತು ಭ್ರಷ್ಟಾಚಾರವನ್ನ ಹೊರಗೆಡಹಿದ ಒಬ್ಬ ಪ್ಲಾಂಟ್ ಮ್ಯಾನೇಜರ್, ಒಂದು ಕಾರ್ಖಾನೆಯ ಪ್ಲಾಂಟ್ ಮ್ಯಾನೇಜರ್ನ ಕತೆ ಇದು ಐ ಡೋಂಟ್ ನೋ ಅಂತಕ್ಕಂಥ ಕಿಸ್ಲೋವ್ಸ್ಕಿ ಒಂದು ಡಾಕ್ಯುಮೆಂಟರಿ ಸಿನಿಮಾ ನಮ್ಗೆ ತಿಳಿಸುತ್ತೆ. ಬಹುಶಃ ಕಿಸ್ಲೋವ್ಸ್ಕಿ ಅತ್ಯಂತ ಜನಪ್ರಿಯ ಡಾಕ್ಯುಮೆಂಟರಿ ಸಿನಿಮಾಗಳಲ್ಲಿ ಅತ್ಯಂತ ಜನಪ್ರಿಯ ಡಾಕ್ಯುಮೆಂಟರಿ ಇದು. ಅಂದ್ರೆ ವ್ಯವಸ್ಥೆಯ ಒಳಗಿಂದಲೇನೆ ಉಂಟಾದ ಪ್ರತಿಭಟನೆ ಯಾವ ಸ್ವರೂಪದಲ್ಲಿ ಇರುತ್ತೆ ಅನ್ನೋದನ್ನ ಇದು ಈ ಸಿನಿಮಾ ಐ ಡೋಂಟ್ ನೋ ನಮ್ಗೆ ಮನಗಾಣಿಸುತ್ತೆ. ಆದ್ರೆ ಎಷ್ಟು ಪ್ರಜ್ಞಾವಂತಿಕೆಯ ಮನುಷ್ಯ ಆಗಿದ್ದ ಕಿಸ್ಲೋವ್ಸ್ಕಿ ಅಂದ್ರೆ ಆತ ಈ ಸಿನಿಮಾದ ಪ್ಲಾಂಟ್ ಮ್ಯಾನೇಜರ್ ಯಾರಿದ್ದಾನೆ, ಅವನು ಪ್ರೊಟಗನಿಸ್ಟ್, ಅವನ ಹೆಸರನ್ನ ಎಲ್ಲಿ ಕೂಡ ಸಿನಿಮಾದಲ್ಲಿ ಕಾಣಿಸಲ್ಲ, ಆ ಹೆಸರನ್ನ ಬ್ಲರ್ ಮಾಡ್ತಾನೆ. ಸೊ ಬಹುಶಃ ಒಬ್ಬ ಸಿನಿಮಾ ಮೇಕರ್ ಇರತಕ್ಕಂತಹ ಸಾಮಾಜಿಕವಾದ, ವ್ಯಕ್ತಿಗತವಾದ, ಸಾಮಾಜಿಕ ಮತ್ತು ನೈತಿಕ ಜವಾಬ್ದಾರಿಯನ್ನು ಕೂಡ ಕಿಸ್ಲೋವ್ಸ್ಕಿಯ ಈ ರೀತಿಯ ಕಾರ್ಯ ನಮಗೆ ಮನವರಿಕೆ ಮಾಡಿಕೊಡುತ್ತೆ. ಇದಾದ್ಮೇಲೆ ವಿಶೇಷವಾಗಿ ಮ್ಯಾನೇಜರ್ ಅನ್ನ ಅವನು ಅನೇಕ ಮೊನೋಲಾಗ್ಗಳ ಮೂಲಕ ಮತ್ತು ಅನೇಕ ಸುಂದರವಾದ ಕ್ಲೋಸ್ಅಪ್ಗಳ ಮೂಲಕ ಅವನು ವಿಚಾರಿಸ್ತಾ ಮಾತನಾಡಿಸ್ತಾ ಹೋಗ್ತಾನೆ. ಮತ್ತು ಕೊನೆಗೆ ವೀಕ್ಷಕನನ್ನ ವಿಮರ್ಶೆಯ ಅಥವಾ ಅರ್ಥಕ್ಕೆ, ಒಂದು ವಿಶಿಷ್ಟವಾದ ಅರ್ಥಕ್ಕೆ ಆಹ್ವಾನಿಸುವ ಸ್ವರೂಪದಲ್ಲಿ ಸಿನಿಮಾವನ್ನು ಮುಗಿಸ್ತಾನೆ. ಇದಾದ ನಂತರ 1978ರಲ್ಲಿ ಕಿಸ್ಲೋವ್ಸ್ಕಿ ಮಾಡ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ 7 ವಿಮೆನ್ ಆಫ್ ಡಿಫರೆಂಟ್ ಏಜಸ್ ಅಂತಕ್ಕಂಥ ಒಂದು ಸಿನಿಮಾ. ಇದು 7 ಜನ ಪೋಲೆಂಡ್ ನ ವಾರ್ಸಾ ಪಟ್ಟಣದ ಬೇರೆ ಬೇರೆ ಏಜ್ ಗ್ರೂಪ್ ನ ಬ್ಯಾಲೆ ನರ್ತಕಿಯರ ಕುರಿತು ಮಾಡಿದಂತಹ ಸಿನಿಮಾ. ಈ ಸಿನಿಮಾದಲ್ಲಿ ವಿಶೇಷವಾಗಿ ಕಿಸ್ಲೋವ್ಸ್ಕಿಗೆ ಅಂದ್ರೆ ಅವನು ಈ ಬ್ಯಾಲೆ ಆರ್ಟಿಸ್ಟ್ಗಳ 7 ಜನ ಬ್ಯಾಲೆ ಆರ್ಟಿಸ್ಟ್ಗಳ ಸಾರ್ವಜನಿಕ ಪ್ರದರ್ಶನವನ್ನ ಬಹುತೇಕ ಇಷ್ಟಪಡಲ್ಲ. ಬದಲಿಗೆ ಅವರು ಮಾಡ್ತಕ್ಕಂತಹ ರಿಹರ್ಸಲ್ ಬಗ್ಗೆ ಸಾಕಷ್ಟು ಅವನು ಕಾಳಜಿಯನ್ನು ವಹಿಸ್ತಾನೆ, ಸಾಕಷ್ಟು ಆಸಕ್ತಿಯನ್ನು ವಹಿಸ್ತಾನೆ. ಅವನು ಅತ್ಯಂತ ಯಂಗ್ ಬ್ಯಾಲೆರಿನಾಲಿಂದ ಹಿಡಿದು ಅತ್ಯಂತ ಹಿರಿಯ ಸ್ಕಿಲ್ಡ್ ಆರ್ಟಿಸ್ಟ್ ವರೆಗೆ 7 ಜನರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಮತ್ತು ಅವರ ಜೀವನದ ಅಥವಾ ಜೀವಕಥೆ ಅಥವಾ ವ್ಯಕ್ತಿ ಚಿತ್ರದ ಸ್ವರೂಪದಲ್ಲಿ ಈ ಸಿನಿಮಾ ಬರುತ್ತೆ. ಅಂದ್ರೆ ಈ ರಿಹರ್ಸಲ್ ಸಮಯದ ಸಹಜ ಸಾವಯವ ಮುಖಭಾವ ಮತ್ತು ಚಲುವು ತುಂಬಾ ಮುಖ್ಯ ಆಗುತ್ತೆ ಕಿಸ್ಲೋವ್ಸ್ಕಿಗೆ. ಪ್ರದರ್ಶನದ ಸಮಯದ ಕೃತಕವಾದಂತಹ ಒತ್ತಡದ ಮುಖಭಾವವನ್ನ ತಾನು ಇಷ್ಟಪಡುವುದಿಲ್ಲ ಎನ್ನುವ ರೀತಿಯಲ್ಲಿ ಕಿಸ್ಲೋವ್ಸ್ಕಿ ಈ ಸಿನಿಮಾವನ್ನ ನಿರ್ದೇಶನ ಮಾಡ್ತಾನೆ. ಇದಾದ ನಂತರ ಅವನ್ ಮಾಡ್ತಕ್ಕಂಥ ಇನ್ನೊಂದು ಇಂಪಾರ್ಟೆಂಟ್ ಆದ ಸಿನಿಮಾ ಅದೇನಂದ್ರೆ ಟಾಕಿಂಗ್ ಹೆಡ್ಸ್ ಅಂತಕ್ಕಂಥ ಇಂಪಾರ್ಟೆಂಟ್ ಆದ ಸಿನಿಮಾ. ಈ ಟಾಕಿಂಗ್ ಹೆಡ್ಸ್ ಅಂತಕ್ಕಂಥ ಸಿನಿಮಾ ಮಾಡೋ ಹೊತ್ತಿಗೆ ಕಿಸ್ಲೋವ್ಸ್ಕಿಗೆ ಮತ್ತು ಕಿಸ್ಲೋವ್ಸ್ಕಿ ರೀತಿ ಅನೇಕ ಜನ ಡಾಕ್ಯುಮೆಂಟರಿ ಮತ್ತು ಫಿಕ್ಷನ್ ಫಿಲ್ಮ್ ಮೇಕರ್ಸ್, ಫೀಚರ್ ಫಿಲ್ಮ್ ಮೇಕರ್ಸ್ ಯಾರಿದ್ದಾರೆ, ಪೋಲಿಷ್ ಫಿಲ್ಮ್ ಮೇಕರ್ಸ್ ಇದ್ದಾರೆ, ಅವರ ಮೇಲೆ ಪೋಲೆಂಡ್ನ ಒಂದು ವಿಮರ್ಶಕ ವರ್ಗ ವ್ಯಾಪಕವಾಗಿ ಕಾಮೆಂಟ್ಗಳನ್ನ ಮಾಡ್ತಾ ಹೋಗುತ್ತೆ. ವಿಶೇಷವಾಗಿ ಒಂದು ಕಾಮೆಂಟ್ ಮತ್ತು ಒಂದು ಪೋಲಿಷ್ ವಿಮರ್ಶಕ, ಅವನ ಹೆಸರು ಜಿಗ್ಮಂಟ್ ಕೊಲ್ಜಿನ್ಸ್ಕಿ ಅಂತಕ್ಕಂಥ ಒಬ್ಬ ವಿಮರ್ಶಕ. ಅವನು ಹೇಳ್ತಾನೆ, ಪೋಲೆಂಡ್ನ ಕಿಸ್ಲೋವ್ಸ್ಕಿ ಸಹಿತ ಅನೇಕ ಫಿಲ್ಮ್ ಮೇಕರ್ಗಳಿಗೆ, ಪೋಲೆಂಡ್ನ ಈ ಫಿಲ್ಮ್ ಮೇಕರ್ಗಳು ನೀವೇನಿದ್ದೀರಿ, ನೀವು ಟಿವಿ ಡಾಕ್ಯುಮೆಂಟರಿಗಳ ಸ್ಟೈಲ್ ಏನಿದೆ, ನೇರ ಡೈಲಾಗ್ಸ್ ಮತ್ತು ಮಿಡ್ ಶಾಟ್ ಅಥವಾ ಮೀಡಿಯಂ ಶಾಟ್ ಏನಿದೆ ಅದನ್ನ ಬಿಡ್ತಾ ಇದ್ದೀರಿ ನೀವು.
ಟಿವಿಗೆ ಡಾಕ್ಯುಮೆಂಟ್ರಿ ಮಾಡಿದ್ರೆ ಅಥವಾ ಟಿವಿ ಡಾಕ್ಯುಮೆಂಟ್ರಿಗಳ ಸ್ವರೂಪದಲ್ಲಿ ನೀವು ಏನ್ ಡಾಕ್ಯುಮೆಂಟ್ರಿ ಸಿನಿಮಾಗಳನ್ನು ಮಾಡ್ತಿದ್ದೀರಿ, ನೀವು ಆ ಟಿವಿ ಡಾಕ್ಯುಮೆಂಟರಿ ಹಾಕಿಕೊಟ್ಟಂತಹ ಸಿನಿಮಾ ವ್ಯಾಕರಣವನ್ನು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಒಂದ್ ವೇಳೆ ಮಾಡ್ಲಿಲ್ಲ ಅಂದ್ರೆ ಅದು ಅಪಚಾರ ಅನ್ನುವ ರೀತಿಯಲ್ಲಿ ಕಿಸ್ಲೋವ್ಸ್ಕಿಯನ್ನ ಸೇರಿ ಅವನು ವ್ಯಾಪಕವಾದ ಕಮೆಂಟ್ ಅನ್ನು ಮಾಡ್ತಾನೆ. ಸೊ ಹಾಗಿದ್ರೆ ಕಿಸ್ಲೋವ್ಸ್ಕಿ ಹೇಗ್ ಮಾಡ್ತಾ ಇದ್ದ ಸಿನಿಮಾಗಳನ್ನ ನಾನು ಈಗಾಗಲೇ ಹೇಳಿದ್ದೇನೆ. ಬಹುತೇಕ ಸಿನಿಮಾಗಳಲ್ಲಿ ಅವನು ಕ್ಲೋಸ್ ಅಪ್ ಗಳನ್ನ ನೇರ ಕ್ಲೋಸ್ ಅಪ್ ಗಳನ್ನ ಯೂಸ್ ಮಾಡ್ತಾ ಇದ್ದ. ಎರಡನೇದು, ನೇರ ಒಂದು ಪಾತ್ರದ ಜೊತೆಗೆ, ಪ್ರಟಗನಿಸ್ಟ್ ಜೊತೆಗೆ ನೇರವಾಗಿ ಡೈಲಾಗ್, ಮಾತುಕತೆ. ಸೊ ಈ ಎರಡು ಮಾದರಿಯನ್ನ, ಅಥವಾ ಕಿಸ್ಲೋವ್ಸ್ಕಿ ಹೇಳುವ ಹಾಗೆ ಗಡ್ಜಾಸ್ ಗ್ಲೋವಿ ಅಥವಾ ಟಾಕಿಂಗ್ ಹೆಡ್ಸ್, ನೇರವಾಗಿ ಮಾತನಾಡುವ ತಲೆಗಳು, ಕ್ಲೋಸ್ ಅಪ್ ನಲ್ಲಿ ಮಾತನಾಡ್ತಕ್ಕಂತಹ ತಲೆಗಳು. ಸೊ ಅಂತಹ ಒಂದು ಮಾದರಿಯನ್ನ ಕಿಸ್ಲೋವ್ಸ್ಕಿ ಹಾಕಿಕೊಟ್ಟಿದ್ದ ಕಾರಣ ಜಿಗ್ಮಂಟ್ ಕಲ್ಜಿನ್ಸ್ಕಿ ಅಂತಕ್ಕಂತಹ ರೀತಿಯ ವಿಮರ್ಶಕರು ಇವ್ರ ಮೇಲೆ ಸಾಕಷ್ಟು ಏನ್ ಮಾಡ್ತಾರೆ, ಕಾಮೆಂಟ್ ಅನ್ನು ಮಾಡ್ತಾರೆ. ಆದ್ರೆ ಕಿಸ್ಲೋವ್ಸ್ಕಿ ತಲೆ ಕೆಡಿಸ್ಕೊಳ್ಳಲ್ಲ. ಟಾಕಿಂಗ್ ಹೆಡ್ಸ್ ಅಂತಕ್ಕಂಥ ಸಿನಿಮಾದಲ್ಲಿ ಪುನಃ ತನ್ನ ಮಾದರಿಯನ್ನ ಇನ್ನೂ ಕೂಡ ವ್ಯವಸ್ಥಿತವಾಗಿ, ಸಾಂದ್ರವಾಗಿ ಅವನು ಮುಂದುವರಿಸ್ತಾ ಹೋಗ್ತಾನೆ. 40 ಜನ ಈಗಷ್ಟೇ 40 ಜನರನ್ನ ಅವನು ಮಾತನಾಡಿಸ್ತಾನೆ, ಪೊಲೀಸ್ ನಾಗರಿಕರನ್ನು ಮಾತಾಡಿಸ್ತಾನೆ. ಈಗಷ್ಟೇ ಮಾತನಾಡ್ಲಿಕ್ಕೆ ಕಲ್ತಂತಹ ಒಂದು ಮಗುವಿನಿಂದ ಹಿಡಿದು 100 ವರ್ಷ ತುಂಬಿದ ಒಬ್ಬ ಪೊಲೀಸ್ ನಾಗರಿಕನವರೆಗೆ ಎಲ್ಲರನ್ನ ವಿವಿಧ ಏಜ್ ಗ್ರೂಪ್ ನ 40 ಜನರನ್ನ ಇಟ್ಕೊಂಡು ಅವನೇನ್ ಮಾಡ್ತಾನೆ, ಅವನು ಮಾತನಾಡಿಸ್ತಾ ಅಂತಹ ಏಜ್ ಗ್ರೂಪ್ ನ ಪ್ರೇಕ್ಷಕರನ್ನ, ಏಜ್ ಗ್ರೂಪ್ ನ ಪ್ರಟಗನಿಸ್ಟ್ ಅನ್ನ, ಪಾತ್ರಗಳನ್ನ ಮಾತನಾಡಿಸ್ತಾ ಹೋಗ್ತಾನೆ. ವಿಶೇಷವಾಗಿ ಅವನು ಎಲ್ಲಿ ಕೂಡ ಇಂಟರ್ವೆನ್ಷನ್ ಮಾಡಲ್ಲ. ವಿಶೇಷವಾಗಿ 3 ಪ್ರಶ್ನೆಗಳನ್ನು ಕೇಳ್ತಾನೆ ಅಷ್ಟೇ, ತುಂಬಾ ಸಹಜವಾಗಿ. ನೋಡಿ, ಇವುಗಳನ್ನ ಇಟ್ಟುಕೊಂಡು ಆ ಪ್ರಶ್ನೆಗಳು ಎಷ್ಟು ಚೆನ್ನಾಗಿದೆ ಅಂದ್ರೆ 3 ಪ್ರಶ್ನೆ ಕೇಳ್ತಾನೆ. ಒಂದು, ಯಾರು ನೀನು? ಎರಡನೇದು, ಯಾವಾಗ ಎಲ್ಲಿ ಹುಟ್ಟಿದೀಯ ನೀನು? ಮೂರನೇದು, ನಿನಗೆ ಜೀವನದಲ್ಲಿ ತುಂಬಾ ಮುಖ್ಯವಾದುದು ಯಾವುದು? ನೋಡಿ, ಈ 3 ಸಾಮಾನ್ಯ ಅಂತಕ್ಕಂತಹ ಮತ್ತು ಅತ್ಯಂತ ಭೌತಿಕವಾದುದು ಅನ್ನತಕ್ಕಂತಹ ಅರ್ಥ ಮತ್ತು ಅರ್ಥ ವ್ಯಾಪ್ತಿಯನ್ನು ಹೊಂದಿರತಕ್ಕಂತಹ ಪ್ರಶ್ನೆಗಳನ್ನು ಇಟ್ಟುಕೊಂಡೇ ಅವನು ಟಾಕಿಂಗ್ ಹೆಡ್ಸ್ ಅಂತಕ್ಕಂಥ ಒಂದು ಬ್ಯೂಟಿಫುಲ್ ಆದ ಸಿನಿಮಾವನ್ನ ಮಾಡ್ತಾನೆ. ಅನೇಕ ರೀತಿ ಉತ್ತರ ಕೊಡ್ತಾರೆ, ವೈವಿಧ್ಯದ ಉತ್ತರಗಳು ಸಿಗುತ್ತೆ ಅವರಿಗೆ. ಕೆಲವರು ತುಂಬಾ ಆದರ್ಶದ ಉತ್ತರಗಳನ್ನು ಕೊಡ್ತಾರೆ, ಕೆಲವರು ತುಂಬಾ ಪೊಲಿಟಿಕಲ್ ಆದ ಉತ್ತರಗಳನ್ನು ಕೊಡ್ತಾರೆ, ಕೆಲವರು ತುಂಬಾ ಪ್ರಾಮಾಣಿಕವಾದ ಉತ್ತರಗಳನ್ನು ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, ಕೊನೆಗೆ ಅವನು ಮಾತನಾಡಿಸುವಂತಹ 100 ವರ್ಷದ ಏಜ್ ಆದಂತ ಒಬ್ಳು ಮಹಿಳೆ, ವೃದ್ಧೆ, ಅವಳು ಹೇಳ್ತಾಳೆ, ನಿನ್ಗೆ ತುಂಬಾ ಮುಖ್ಯವಾದದ್ದು ಯಾವ್ದು ಅನ್ನಾಗ ಆ ಮಹಿಳೆ ಹೇಳ್ತಾಳೆ, ನನಗೆ ಇನ್ನೂ ಕೂಡ ತುಂಬಾ ಬದುಕ್ಲಿಕ್ಕೆ ಆಸೆ ಇದೆ ಅಂತಕ್ಕಂಥ ಉತ್ತರವನ್ನ ಆಕೆ ಕೊಡ್ತಾಳೆ. ಅಂದ್ರೆ ಹೀಗೆ ವೈವಿಧ್ಯದ ಉತ್ತರವನ್ನ ಟಾಕಿಂಗ್ ಹೆಡ್ಸ್ ಅಲ್ಲಿ ಆತ ಕೊಡ್ತಾನೆ. 1980s ನಂತರ ಬಹುಶಃ ಇದು ಇಲ್ಲಿವರೆಗೆ ಆತ ಅನೇಕ ಡಾಕ್ಯುಮೆಂಟರಿ ಸಿನಿಮಾಗಳನ್ನ ಮಾಡ್ತಾನೆ. 1980s ನಂತರ ಕಿಸ್ಲೋವ್ಸ್ಕಿ ಬೇರೆ ಬೇರೆ ಕಾರಣಕ್ಕೆ ಡಾಕ್ಯುಮೆಂಟರಿಗಳನ್ನ ಮಾಡೋದನ್ನ ನಿಲ್ಲಿಸ್ಬಿಡ್ತಾನೆ. ಅದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಒಂದು, ಕಿಸ್ಲೋವ್ಸ್ಕಿಯ ನೇರ ಪ್ರಭುತ್ವ ವಿಮರ್ಶೆಯ, ಪ್ರಭುತ್ವ ಮುಖಾಮುಖಿಯ ಸಿನಿಮಾಗಳನ್ನ ಪೋಲೆಂಡ್ನ ಕಮ್ಯುನಿಸ್ಟ್ ಪ್ರಭುತ್ವ ನಿಯಂತ್ರಣಕ್ಕೆ, ಸೆನ್ಸಾರ್ಗೆ ಒಳಪಡಿಸುತ್ತೆ. ಇದು ತುಂಬಾ ಮುಖ್ಯವಾದ ಒಂದು ಕಾರಣ. ಸೊ ಅವನಿಗೆ ಕೂಡ ಇನ್ನು ಮುಂದೆ ಈ ರೀತಿ ಸಿನಿಮಾಗಳನ್ನ ಮಾಡೋದು ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಎರಡನೇದು, ಬ್ರಿಕ್ಲೇಯರ್ ಅಂತಹ ಒಂದು ಸಿನಿಮಾ ಉಂಟು ಮಾಡಿದಂತಹ ನೈತಿಕ ಸಂಘರ್ಷ. ಇದಲ್ಲದೆ ಪಾಯಿಂಟ್ ಆಫ್ ವ್ಯೂ ಸಿನಿಮಾದ ಪ್ರೊಟಗನಿಸ್ಟ್ ಉಂಟು ಮಾಡಿದ ನೈತಿಕ ಸಂಘರ್ಷ ಮತ್ತು ಅದರ ರಿಲೀಸ್ ಸಂಬಂಧಪಟ್ಟ ಹಾಗೆ, ಅದರ ಪ್ರದರ್ಶನದ ಬಗೆಗೆ ಅವನು ಹೊಂದಿದ್ದಂತ ನೈತಿಕ ಸಂಘರ್ಷ. ಇದಲ್ಲದೆ ಅದೇ ಹೊತ್ತಿಗೆ 1974-75 ಹೊತ್ತಿಗೆ ಕಿಸ್ಲೋವ್ಸ್ಕಿ ಅನೇಕ ಸಿನಿಮಾಗಳನ್ನ ಕಮ್ಯುನಿಸ್ಟ್ ಪ್ರಭುತ್ವದ ವಿರುದ್ಧ ಪ್ರೊಪಗಾಂಡ ಮಾಡ್ಲಿಕ್ಕೆ ಬಳಸ್ಕೋತಾರೆ. ಸೊ ಅದು ಕೂಡ ಸಾಕಷ್ಟು ಸಮಸ್ಯೆಯಾಗಿ ಕಿಸ್ಲೋವ್ಸ್ಕಿಗೆ ಕಾರಣ ಆಗುತ್ತೆ. ಇದಲ್ಲದೆ ಕಿಸ್ಲೋವ್ಸ್ಕಿ ಒಳಗೇನೆ, ಅವನ ಆಂತರ್ಯದ ಒಳಗೇನೆ ಡಾಕ್ಯುಮೆಂಟರಿ ಫಿಲ್ಮ್ಗಳ, ವಿಶೇಷವಾಗಿ ಕಿಸ್ಲೋವ್ಸ್ಕಿಯ ಫಿಲ್ಮ್ ಮೇಕಿಂಗ್ ಎಥಿಕ್ಸ್ ಅಂತ ಏನಿದೆ, ಅವನು ಫಿಲ್ಮ್ ಮಾಡ್ತಕ್ಕಂತಹ ಫಿಲ್ಮ್ ನಿರ್ಮಾಣದ ನೈತಿಕತೆ ಏನಿದೆ, ಆ ಫಿಲ್ಮ್ ನಿರ್ಮಾಣದ ನೈತಿಕತೆ ಮತ್ತು ಡಾಕ್ಯುಮೆಂಟರಿ ಫಿಲ್ಮ್ಗಳು ಪರಸ್ಪರ ಅಥವಾ ಮುಖಾಮುಖಿಯಾಗಿ ನೈತಿಕ ಸಂಘರ್ಷಕ್ಕೆ ದಾರಿಯಾಗುತ್ತೆ. ಸೊ ಇದು ಕೂಡ ತುಂಬಾ ಮುಖ್ಯವಾಗಿ ಆತ ಡಾಕ್ಯುಮೆಂಟರಿ ಸಿನಿಮಾಗಳನ್ನ ನಿಧಾನವಾಗಿ 1980 ಹೊತ್ತಿಗೆ ಕೈ ಬಿಡ್ಲಿಕ್ಕೆ ಕಾರಣ ಆದಂತಹ ಸಂಗತಿಗಳು. ಸೊ ಇದಾದ ನಂತರ ಅವನು ಫೀಚರ್ ಫಿಲ್ಮ್ಗಳನ್ನ 80s ನಂತರ ಬಹುತೇಕ ಫೀಚರ್ ಫಿಲ್ಮ್ಗಳನ್ನ ಮಾಡ್ತಾನೆ. ನಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕ್ಯಾಮ್ರಾ ಬಫ್ ಇರ್ಬೋದು, ಡೆಕ್ಲಾಗ್ ಸೀರೀಸ್ ಇರ್ಬೋದು, ಅಥವಾ
ಅಥವಾ ಕಲರ್ ಟ್ರಿಲಜಿ ಇರ್ಬೋದು, ಅಥವಾ ದ ಡಬಲ್ ಮರ್ಡರ್ ಆಫ್ ವೆರೋನಿಕಾ ಇರ್ಬೋದು. ಇಂತಹ ಅನೇಕ ಕಿಸ್ಲೋವ್ಸ್ಕಿ ಫೀಚರ್ ಫಿಲ್ಮ್ಗಳು ಅವನನ್ನ ನಿಜವಾಗ್ಲೂ ಜಗತ್ನಲ್ಲಿ ಪ್ರತಿನಿಧೀಕರಿಸಿದ್ದು ಅಥವಾ ಜಗತ್ತಿನಲ್ಲಿ ಪರಿಚಯಿಸಿದ್ದು ಇಂತಹ ಫೀಚರ್ ಫಿಲ್ಮ್ಗಳು. ಆದ್ರೆ ಫೀಚರ್ ಫಿಲ್ಮ್ಗಳಷ್ಟೇ ಅವನ ನಾನ್ ಫೀಚರ್ಗಳು ಅಥವಾ ಡಾಕ್ಯುಮೆಂಟರಿ ಫಿಲ್ಮ್ಗಳು ಕೂಡ ತುಂಬಾ ಮುಖ್ಯವಾದ ಫಿಲ್ಮ್ಗಳು. ಮತ್ತು ಆ ಕಾಲದ ಆ ಕಾಲದ ಆ ಕಾಲದ ಸಮಾಜವನ್ನ, ಕಮ್ಯುನಿಸ್ಟ್ ಸಿಸ್ಟಮ್ ಅನ್ನ ಅಥವಾ ಕಮ್ಯುನಿಸ್ಟ್ ವ್ಯವಸ್ಥೆಯನ್ನ ಅತ್ಯಂತ ತೀಕ್ಷ್ಣವಾಗಿ, ಅತ್ಯಂತ ವಿಮರ್ಶೆಯಿಂದ, ರಾಜಕೀಯ ಹೇಳಿಕೆಗಳ ಸ್ವರೂಪದಲ್ಲಿ ಒಬ್ಬ ಸಿನಿಮಾ ಮೇಕರ್ ತನ್ನ ಸಿನಿಮಾ ಭಾಷೆಯನ್ನ ಬಳಸ್ಕೊಂಡು ಪ್ರತಿಕ್ರಿಯಿಸಿದ ಸ್ವರೂಪದಲ್ಲಿ ಅವುಗಳು ಕಂಡು ಬರ್ತವೆ. ಸೊ ಆ ದೃಷ್ಟಿಯಿಂದ ಅವುಗಳು ತುಂಬಾ ಮುಖ್ಯ ಆಗ್ತವೆ. ಸೊ ಇವುಗಳನ್ನ ಈ ಒಟ್ಟಾರೆ ಈ 1980s ನಂತರ ಸಾಲಿಡಾರಿಟಿ ಮೂವ್ಮೆಂಟ್ ಶುರುವಾಗುತ್ತೆ. ಪ್ರತ್ಯೇಕ ಪೋಲಿಷ್ ರಾಷ್ಟ್ರ ಮತ್ತು ಪೋಲೆಂಡ್ ರಾಷ್ಟ್ರ ಅಥವಾ ಪೋಲಿಷ್ ರಾಷ್ಟ್ರೀಯತೆ ಆಧಾರದ ಮೇಲಿನ ಸ್ವತಂತ್ರವಾದ ಕಮ್ಯುನಿಸ್ಟ್ ಪ್ರಭುತ್ವವನ್ನು ಹೊರತುಪಡಿಸಿದಂತಹ, ಅದನ್ನು ನಿರಾಕರಿಸಿದಂತಹ, ಡೆಮಾಕ್ರಸಿಯನ್ನ ಆಸೆ ಪಟ್ಟು ಅಥವಾ ಅದನ್ನ ಆಶಯವನ್ನಾಗಿ ಹೊಂದಿರತಕ್ಕಂಥ ಸಾಲಿಡಾರಿಟಿ ಮೂವ್ಮೆಂಟ್ ಶುರುವಾದ ಮೇಲೆ ಅವನು ಸಂಪೂರ್ಣ ಡಾಕ್ಯುಮೆಂಟರಿ ಸಿನಿಮಾಗಳನ್ನು ಬಿಟ್ಟು ಫೀಚರ್ಗಳನ್ನ ಅವನು ಮಾಡ್ತಾನೆ. ಸೊ ಒಟ್ಟಾರೆ ಅವನ ಈ ರೀತಿಯ ಸಾಮಾಜಿಕ ವಿಮರ್ಶೆಯ, ರಾಜಕೀಯ ವಿಮರ್ಶೆಯ ಡಾಕ್ಯುಮೆಂಟರಿ ಸಿನಿಮಾಗಳನ್ನ ಅಥವಾ ಪ್ರೀ ಸಾಲಿಡಾರಿಟಿ ಮೂವ್ಮೆಂಟ್ ನ ಅವನ ಬಹುತೇಕ ಡಾಕ್ಯುಮೆಂಟರಿ ಫಿಲ್ಮ್ಗಳನ್ನ ಮತ್ತು ಫೀಚರ್ ಫಿಲ್ಮ್ಗಳನ್ನ ನಾವು ಒಟ್ಟಾರೆಯಾಗಿ ನೋಡುವುದಾದ್ರೆ, ಅವನ ಬಹುತೇಕ ಸಿನಿಮಾಗಳನ್ನ ನಾನೀಗಾಗ್ಲೇ ಹೇಳಿದಾಗೆ ವಿಭಾಗ ಸೆಗ್ಮೆಂಟ್ಗಳನ್ನಾಗಿ ಆತ ವಿಭಾಗೀಕರಿಸಿ ಶೂಟ್ ಮಾಡಿರುವುದನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್ ವರ್ಕರ್ಸ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು. ಅದರಲ್ಲೂ ಕೂಡ ವಿಶೇಷವಾದ ಸೆಗ್ಮೆಂಟ್ಗಳಲ್ಲಿ ವರ್ಕರ್ 71 ಅನ್ನೋದನ್ನ ಟೈಮ್ ನಲ್ಲಿ, ಹಾಸ್ಪಿಟಲ್ ಅನ್ನ ಅವಧಿಗಳಲ್ಲಿ, 7 ವಿಮೆನ್ ಆಫ್ ಡಿಫ್ರೆಂಟ್ ಏಜಸ್ ಅನ್ನೋ ವೀಕ್ ನಲ್ಲಿ, ಹೀಗೆ ಬೇರೆ ಬೇರೆ ಸ್ವರೂಪದಲ್ಲಿ ಆತ ಸೆಗ್ಮೆಂಟ್ಗಳ ಸ್ವರೂಪದಲ್ಲಿ ಮತ್ತು ಸೂಕ್ಷ್ಮವಾದ ಮೈಕ್ರೋ ಲೆವೆಲ್ನ ಸಾಮಾಜಿಕ ಘಟಕಗಳನ್ನ ಸೆಗ್ಮೆಂಟ್ಗಳನ್ನಾಗಿಟ್ಟುಕೊಂಡು ಆತ ಸಿನಿಮಾಗಳನ್ನ ಕಟ್ತಾ ಹೋಗ್ತಾನೆ. ಹೀಗೆ ಮತ್ತು ಅವುಗಳನ್ನ ತನ್ನ ಸಿನಿಮಾಗಳಲ್ಲಿ ಒಂದು ರೆಕರೆಂಟ್ ಆದಂತಹ ಸಿನಿಮ್ಯಾಟಿಕ್ ಡಿವೈಸ್ ಗಳನ್ನಾಗಿ ಉಪಯೋಗಿಸ್ತಾನೆ. ಮತ್ತು ಭೌತಿಕವಾಗಿ ಕೂಡ ನಾನೀಗಾಗ್ಲೇ ಪ್ರಸ್ತಾಪ ಮಾಡಿದ ಹಾಗೆ 1980s ಅಲ್ಲೇ ಬಹುಶಃ ಸರ್ವಿಲೆನ್ಸ್ ಕ್ಯಾಮರಾವನ್ನ ಬಳಸ್ಕೊಂಡು ಫಿಲ್ಮ್ ಮಾಡಿದಂತಹ ಒಬ್ಬ ಫಿಲ್ಮ್ ಮೇಕರ್ ಅಂದ್ರೆ ಕ್ರಿಸ್ಟೋಫ್ ಕಿಸ್ಲೋವ್ಸ್ಕಿ ಮೇಲೆ ಸಾಕಷ್ಟು ವ್ಯವಸ್ಥಿತವಾಗಿ, ವ್ಯಾಪಕವಾಗಿ ಕೆಲಸ ಮಾಡಿರ್ತಕ್ಕಂತಹ ಒಬ್ಬ ಪೋಲೆಂಡ್ನ ಪ್ರಖ್ಯಾತ ವಿಮರ್ಶಕ ಪಾಲ್ ಕೊಟೆಸ್ ಪ್ರಕಾರ ಕಿಸ್ಲೋವ್ಸ್ಕಿಯ ಈ ರೀತಿಯ ಸ್ಟ್ರಕ್ಚರ್ ಏನಿದೆ ಅದು ಈ ಸ್ಟ್ರಕ್ಚರ್ 2 ರೀತಿಯ ಅರ್ಥ ಮತ್ತು ಅರ್ಥ ಸಾಧ್ಯತೆಯನ್ನ ಹೊಂದಿದೆ ಅಂತೇಳಿ ಹೇಳ್ತಾನೆ. ಅದನ್ನ ಬಹುಶಃ ನಾವು ಅನುಮೋದಿಸಬಹುದು ಕೂಡ. ಒಂದು ಅನಾಲಿಟಿಕಲ್ ಆದಂತಹ ಒಂದು ಸಂಗತಿ ಅಥವಾ ಸಾಧ್ಯತೆಯನ್ನು ಅದು ಹೊಂದಿದೆ. ಅಂದ್ರೆ ಅವನು ಬಳಸ್ತಕ್ಕಂಥ ವಸ್ತು, ಭೌತಿಕ ಪರಿವೇಶ ಅಥವಾ ಭೌತಿಕತೆ ಏನಿದೆ ಅದು ಅಂದ್ರೆ ಕ್ಯಾಮ್ರಾ ಇರ್ಬೋದು, ಕ್ಯಾಮ್ರಾ ಪರಿಕರ ಇರ್ಬೋದು, ಅಥವಾ ಲೊಕೇಶನ್ ಅಥವಾ ರಿಕ್ಕಿ ಇರ್ಬೋದು, ಅದು ಮತ್ತು ಅವನು ಸಿನಿಮಾದ ಮೂಲಕ ಪ್ರಕಟ ಮಾಡತಕ್ಕಂಥ ವಿಚಾರ, ಇವೆರಡರ ನಡುವೆ ಇರತಕ್ಕಂಥ ಸಾಂಗತ್ಯ ಅಥವಾ ಹೊಂದಾಣಿಕೆ, ಅದು ತುಂಬಾ ಮುಖ್ಯವಾದ ಸಂಗತಿ. ಸೊ ಈ ಸ್ಟ್ರಕ್ಚರ್ ಏನಿದೆ, ಈ ಅನಾಲಿಟಿಕಲ್ ಸ್ಟ್ರಕ್ಚರ್, ಒಂದು ಹೊಂದಾಣಿಕೆಯ ಒಂದು ಜೋಡಿಸುವ ಅಥವಾ ಅದೆರಡು ಕೂಡ ಹೊಂದಿಕೆ ಆಗ್ತಕ್ಕಂಥ ಒಂದು ಕ್ರಮ ಮತ್ತು ಸ್ಥಿತಿ ಏನಿದೆಯಲ್ಲ, ಅದು ಕೂಡ ತುಂಬಾ ಮುಖ್ಯವಾದ ಸಂಗತಿ ಅಥವಾ ಅವನ ಕಥನದ ಒಂದು ವಿಶೇಷವಾದ ಸ್ಟ್ರಕ್ಚರ್ ಅದು. ಈ ಅವನ ಪ್ರೀ ಸಾಲಿಡಾರಿಟಿ ಮೂವ್ಮೆಂಟ್ ನ ಡಾಕ್ಯುಮೆಂಟರಿ ಸಿನಿಮಾಗಳ ಇಂಪಾರ್ಟೆಂಟ್ ಆದ ಒಂದು ಸ್ಟ್ರಕ್ಚರ್. ಇನ್ನೊಂದು ಇಂಪಾರ್ಟೆಂಟ್ ಆದ ಸ್ಟ್ರಕ್ಚರ್ ಅಂದ್ರೆ ಕಥನಗಳ ಒಳಗಿನ ಪಾತ್ರಗಳಿಗೆ ಒಂದು ರೀತಿಯ ಬಿಡುಗಡೆ ಮತ್ತು ನೆಮ್ಮದಿಯನ್ನ ಅಥವಾ ನೆಮ್ಮದಿಯ ಬಯಕೆಯನ್ನ ಅವನ ಬಹುತೇಕ ಸಿನಿಮಾಗಳು ಕಾಣಿಸ್ತವೆ ನಮ್ಮ ಮುಂದೆ. ಬಹುತೇಕ ಪಾತ್ರಗಳು ಕೂಡ ಅಂತಹ ನೆಮ್ಮದಿಯನ್ನ, ನಿಟ್ಟುಸಿರನ್ನ, ನೆಮ್ಮದಿಯ ಬಿಡುಗಡೆಯನ್ನ ಅಥವಾ ನೆಮ್ಮದಿಯ ಬಯಕೆಯನ್ನ ಪ್ರಕಟಪಡಿಸುವುದನ್ನ ನಮ್ಗೆ ಕಾಣುತ್ತಾ ಹೋಗುತ್ತೆ. ಉದಾಹರಣೆಗೆ ದಿ ಆಫೀಸ್ ನಲ್ಲಿ ಮತ್ತು ರಿಫ್ರೈನ್ ನಲ್ಲಿ ನಮ್ಗೆ ಈ ರೀತಿ ಅನೇಕ ಪಾತ್ರಗಳು ಕಾಣಿಸ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಆಫೀಸ್ ಸಿನಿಮಾ ಯೂಟ್ಯೂಬ್ ನಲ್ಲಿ ಅವೈಲೇಬಲ್ ಇದೆ. ಲೂರ್ಸ್ ಫಿಲ್ಮ್ ಸ್ಕೂಲ್ ನ ಯೂಟ್ಯೂಬ್ ಚಾನೆಲ್ ಇದೆ, ಅದರಲ್ಲಿ ಆಫೀಸ್ ಸಿನಿಮಾ ಅವೈಲೇಬಲ್ ಇದೆ. ಅದರಲ್ಲಿ ಪ್ರತಿ ಪಾತ್ರಗಳು ಕೂಡ ಕೊನೆಗೂ ಕೂಡ ತಮ್ಮ ದೈನ್ಯವನ್ನ ಕಳೆದುಕೊಳ್ಳಬೇಕು
ತನ್ಮೂಲಕ ಒಂದು ರೀತಿಯ ತಮಗೆ ಬಿಡುಗಡೆ ಬೇಕು ಅಂತಕ್ಕಂಥ ಬಿಡುಗಡೆ ಬೇಕು ಎಂದು ಹಂಬಲಿಸುವ ಹಪಹಪಿಸುವ ಬಯಕೆಯನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಒಂದು ಅಂದ್ರೆ ಅನಾಲಿಟಿಕಲ್ ಸ್ಟ್ರಕ್ಚರ್, ಎರಡನೇದು ಕಥನದೊಳಗಿನ ಪಾತ್ರಗಳು ಅಪೇಕ್ಷೆ ಪಡುವ ಇಚ್ಛಿಸುವ ಒಂದು ರೀತಿಯ ಬಿಡುಗಡೆ ಮತ್ತು ನೆಮ್ಮದಿಯ ಬಯಕೆ ಇದೆಯಲ್ಲ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಗೆ ಕಾಣಿಸುತ್ತೆ. ಅಂದ್ರೆ ಆ ಕಾಲದ ಬ್ಯೂರೋಕ್ರಟಿಕ್ ಸ್ಟ್ರಕ್ಚರ್ ಏನಿದೆ ಅಥವಾ ಅಂತಹ ಕಟ್ಟುನಿಟ್ಟಿನ ಯಾವುದೇ ಭಾವನೆಗಳಿಗೆ ಅವಕಾಶ ಇಲ್ಲದೆ ಇರತಕ್ಕಂತಹ ಸ್ವರೂಪದಲ್ಲಿ ಬ್ಯೂರೋಕ್ರಸಿಯನ್ನ ವ್ಯವಸ್ಥೆಗೊಳಿಸಿದ ಕಮ್ಯುನಿಸ್ಟ್ ಸ್ಟೇಟ್ ಅನ್ನ ವಿರೋಧಿಸುವ ಮತ್ತು ಅಂತಹ ಸ್ಪೇಸ್ ಮತ್ತು ಡೊಮೆಸ್ಟಿಸಿಟಿಯನ್ನ ಬಿಟ್ಟು ಒಂದು ಮುಕ್ತಿಯನ್ನ ಕೊಡ್ತಕ್ಕಂಥ ಪ್ರದೇಶ ಮತ್ತು ಒಂದು ಸಂದರ್ಭ, ಜಾಗ, ಪರಿಸ್ಥಿತಿಯನ್ನ ಅಪೇಕ್ಷೆ ಪಡ್ತಕ್ಕಂಥ ಪಾತ್ರಗಳು ಪದೇ ಪದೇ ಪುನಃ ಈ ರೀತಿಯ ಕಿಸ್ಲೋವ್ಸ್ಕಿಯ ಡಾಕ್ಯುಮೆಂಟರಿಗಳ ಕಥನದ ಇಂಪಾರ್ಟೆಂಟ್ ಆದ ಭಿತ್ತಿಗಳಲ್ಲಿ ಕಾಣಿಸ್ತಾ ಹೋಗ್ತವೆ ನಮ್ಗೆ. ಸೊ ಇದಿಷ್ಟು ತುಂಬಾ ಇಂಪಾರ್ಟೆಂಟ್ ಆದ ಅವನ ಕಥನಗಳ ಸ್ಟ್ರಕ್ಚರ್ ಅಂತ ಹೇಳಿ ಸಾಧ್ಯ ಆಗುತ್ತೆ. ಸೊ ಇದಲ್ಲದೆ ಬಹುಶಃ ಒಂದು ಸ್ಟೇಟ್ಮೆಂಟ್ ಮೂಲಕ ನನ್ನ ಪ್ರೆಸೆಂಟೇಶನ್ ನನ್ನ ಮಾತನ್ನ ನಾನು ಮುಗಿಸ್ತೇನೆ. ಬಹುಶಃ ಆತ ಕಮ್ಯುನಿಸ್ಟ್ ಈ 1960-70 ಹೊತ್ತಿಗಿನ ಪೋಲೆಂಡ್ನ ಕಮ್ಯುನಿಸ್ಟ್ ಸಮಾಜ ಮತ್ತು ರಾಜಕೀಯ ಸ್ಥಿತಿ ಏನಿತ್ತು, ಅಂತಹ ಪೋಲಿಷ್ ಕಮ್ಯುನಿಸ್ಟ್ ಪಾಸ್ಟ್ನ ಒಂದು ಸಮರ್ಪಕವಾದ ಪ್ರತಿಬಿಂಬದ ರೀತಿಯಲ್ಲಿ ನಮಗೆ ಆತ ಕಾಣಿಸ್ತಾನೆ. ಎರಡನೇದು, ಅಂತಹ ಕಟ್ಟುನಿಟ್ಟಾದ ಭಾವವಿರಹಿ ಜೀವಪರವಲ್ಲದ ಕಮ್ಯುನಿಸ್ಟ್ ಸಿಸ್ಟಮ್ ಏನಿದೆ, ಅಥವಾ ರಿಚುವಾಲಿಟಿಯನ್ನ ಅಥವಾ ಒಂದು ಪ್ರತಿದಿನದ ಕ್ರಿಯಾವಿಧಿಯ ಸ್ವರೂಪದಲ್ಲಿ ಕಾಣಿಸುವಂತಹ ಕಮ್ಯುನಿಸ್ಟ್ ಸಿಸ್ಟಮ್ ಏನಿದೆ, ಅದು ಹೊಂದಿರತಕ್ಕಂಥ ರಿದಮ್ ಏನಿದೆ, ಅದು ತುಂಬಾ ಸಹಜವಾದ ಸಾವಯವವಾದ ರಿದಮ್ ಅಲ್ಲ, ಬದಲಿಗೆ ಅತ್ಯಂತ ಕೃತಕವಾದ ರಿದಮ್ ಅದು, ಮತ್ತು ಅದು ಒಳ್ಳೆಯ ರಿದಮ್ ಕೂಡ ಅಲ್ಲ ಅಂತಕ್ಕಂತಹ ಒಂದು ಇಂಪಾರ್ಟೆಂಟ್ ಆದ ಒಂದು ಸಂಗತಿಯನ್ನು ಕೂಡ ಜಗತ್ತಿಗೆ ಪೋಲಿಷ್ ಸಮಾಜದ ಈ ಸತ್ಯವನ್ನ ಎಕ್ಸ್ಪೋಸ್, ಅಥವಾ ಪೋಲಿಷ್ ಕಮ್ಯುನಿಸ್ಟ್ ಸಮಾಜದ ಸತ್ಯವನ್ನ ಎಕ್ಸ್ಪೋಸ್ ಮಾಡಿದಂತಹ ಒಂದು ಇಂಪಾರ್ಟೆಂಟ್ ಆದ ಕಲಾವಿದನ ಹಾಗೆ, ಒಬ್ಬ ಸಿನಿಮಾ ಮೇಕರ್ನ ಹಾಗೆ, ಅವನ ಆರಂಭದ 1980s ವರೆಗಿನ ಡಾಕ್ಯುಮೆಂಟರಿ ಸಿನಿಮಾಗಳು ಅಥವಾ ಸಾಲಿಡಾರಿಟಿ ಪೂರ್ವ ಅವಧಿಯ ಬಹುಶಃ ಕಿಸ್ಲೋವ್ಸ್ಕಿ ಫಸ್ಟ್ ಅಂತಕ್ಕಂತಹ ಸಂದರ್ಭದ ಸಿನಿಮಾಗಳು ತುಂಬಾ ಮುಖ್ಯವಾಗಿ ಕಾಣಿಸ್ತವೆ ಅಂತಕ್ಕಂತಹ ವಿಮರ್ಶಕ ಮಿಕ್ಲೋಸ್ ಝೋರ್ಡಾನ್ನ ಮಾತುಗಳು ನನಗೆ ತುಂಬಾ ಮುಖ್ಯವಾಗುತ್ತೆ ಅಂತಲೇ ಹೇಳ್ತಾ, ಬಹುಶಃ ನಾನು ಈ ಸಂದರ್ಭದಲ್ಲಿ ಮಾಡಿದಂತಹ ಕಿಸ್ಲೋವ್ಸ್ಕಿ ಫಸ್ಟ್ ಪ್ರಸ್ತುತಿ ಏನಿದೆ ಅದನ್ನ ಇಷ್ಟು ಸಮಯದವರೆಗೆ ಕೇಳಿದಂತ ನಿಮ್ಗೆಲ್ರಿಗೂ ಕೂಡ ತುಂಬಾ ತಾಳ್ಮೆಯಿಂದ ಕೇಳಿದಂತ ನಿಮ್ಗೆಲ್ರಿಗೂ ಕೂಡ ನನ್ನ ವಂದನೆಯನ್ನ ಸಲ್ಲಿಸ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ. ಮತ್ತು ಮುಂದಿನ ಸಾರಿ ಪೋಸ್ಟ್ ಸಾಲಿಡಾರಿಟಿಯ ಸಂದರ್ಭದಲ್ಲಿ ಅವನ ಡೆಕಲ್ ಆಗಿರ್ಬೋದು ಮತ್ತು ಕಲರ್ ಟ್ರೈಲಜಿ ಇರ್ಬೋದು, ಅಥವಾ ಡಬಲ್ ಲೈಫ್ ಆಫ್ ವೆರೋನಿಕಾ ಇರ್ಬೋದು, ಅಥವಾ ಎಲ್ಲ ಸಿನಿಮಾಗಳು ಇರ್ಬೋದು, ಪೋಸ್ಟ್ ಸಾಲಿಡಾರಿಟಿ ಫೀಚರ್ ಫಿಲ್ಮ್ಗಳೇನಿದೆ, ಸೊ ಅವುಗಳ ಪಾಲಿಟಿಕ್ಸ್ ಮತ್ತು ಸೌಂದರ್ಯಾತ್ಮಕ ಕಾಳಜಿಗಳ ಬಗ್ಗೆ ಬಹುಶಃ ಇನ್ನೊಂದು ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಮಾತನಾಡಲಿಕ್ಕೆ ಸಾಧ್ಯ ಆದ ಮಾತನಾಡ್ತೀನಿ ಅಂತ ಹೇಳ್ತಾ, ಈ ಇಡೀ ಸುಚಿತ್ರ ಬಳಗಕ್ಕೆ ಮತ್ತು ಕೇಳಿದಂತ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಪ್ರದೀಪ್ ಕೆಂಚನೂರ್ ಅವರೇ, ಬಹಳ ಅದ್ಭುತವಾದಂತಹ ಉಪನ್ಯಾಸ. ನಾನು ಈವರೆಗೆ ಕಿಸ್ಲೋವ್ಸ್ಕಿ ಬಗ್ಗೆ ಏನ್ ತಿಳ್ಕೊಂಡಿದ್ದೆ ಅದು ಸಾಲಿಡಾರಿಟಿ ನಂತರದ ಕಾಲದಲ್ಲಿ ಆತ ತಯಾರಿಸಿದ ಸಿನಿಮಾಗಳಿಂದ. ನೀವು ಈ ಮಾತುಗಳನ್ನು ಆಡುವಾಗ ಉದಾಹರಿಸಿದ ಬಹುತೇಕ ಸಿನಿಮಾಗಳನ್ನ ನಾನು ನೋಡಿಯೇ ಇಲ್ಲ, ಇನ್ನು ಮುಂದೆ ನೋಡಬೇಕು. ಅದಕ್ಕೂ ಎಲ್ಲಿ ಲುಡ್ವಿಗ್ ಫಿಲ್ಮ್ ಸ್ಕೂಲ್ನ ಇದ್ರೊಳಗಡೆ ಸಿಗ್ತದೆ ಅನ್ನುವ ಲುಡ್ಸ್ ಫಿಲ್ಮ್ ಸ್ಕೂಲ್ನ ಜಾಗದಲ್ಲಿ ಸಿಗ್ತದೆ ಅನ್ನುವ ಮಾತನ್ನು ಹೇಳಿದ್ದೀರಿ. ಆದಷ್ಟು ಬೇಗ ಅದೆಲ್ಲವನ್ನ ನೋಡುವ ಪ್ರಯತ್ನ ಮಾಡ್ತೇನೆ. ನಿಮ್ಮ ಮಾತುಗಳ ಮೂಲಕ ನನಗೆ ಈವರೆಗೆ ನಾನು ಕಿಸ್ಲೋವ್ಸ್ಕಿಯನ್ನ ಹೇಗೆ ಅರ್ಥ ಮಾಡಿಕೊಂಡಿದ್ನೋ ಅದಕ್ಕೆ ಸಂಪೂರ್ಣ ಬೇರೆಯದೇ ಪಾತಳಿಯಲ್ಲಿ ಆತನ ಸಿನಿಮಾವನ್ನ ನೋಡುವುದಕ್ಕೆ ಒಂದು ಪರಿಪ್ರೇಕ್ಷ್ಯವನ್ನ ಅಂತ ಹೇಳಬಹುದ ಪರ್ಸ್ಪೆಕ್ಟಿವ್ ಅನ್ನ ನೀವು ಒದಗಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ವಿಶೇಷವಾದದನ್ನು ಆದಷ್ಟು ಬೇಗ
ನೀವು ಮಂಡಿಸಲು ಬಯಸಿರುವ ಕಿಸ್ಲೌಸ್ಕಿ ಕುರಿತ ಉಪನ್ಯಾಸದ ಭಾಗ 2 ಮಾಡುವ, ಆದಷ್ಟು ಬೇಗ ಮಾಡುವ. ನೀವು ಸೂಚಿಸಿದ ದಿನಾಂಕ ನಾವೆಲ್ಲರೂ ಕಾಯ್ತಾ ಇರ್ತೇವೆ. ಖಂಡಿತ ಈ ಮೊದಲ ಭಾಗವನ್ನ ಇಡಿಯಾಗಿ ನೋಡಿರುವ ಅಷ್ಟೂ ಜನಕ್ಕೆ ಆ 2ನೇ ಭಾಗದ ನಿಮ್ಮ ಮಾತನ್ನ ಕೇಳುವ ಆಸಕ್ತಿ ಖಂಡಿತವಾಗಿ ಇರ್ತದೆ ಅಂತ ಅವರೆಲ್ಲರ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನೀವು ನೀಡಿದ ವಿವರಗಳು, ವಿಶೇಷವಾಗಿ ವರ್ಕರ್ಸ್ ಸಿನಿಮಾ ಕುರಿತಂತೆ, ಡಾಕ್ಯುಮೆಂಟರಿ ಕುರಿತಂತೆ ನೀಡಿದ ವಿವರಗಳಿರಬಹುದು, ಆಫೀಸ್ ಅನ್ನೋ ಡಾಕ್ಯುಮೆಂಟರಿ ಕುರಿತಂತೆ ನೀವು ನೀಡಿದ ವಿವರಗಳಿರಬಹುದು, ಇವೆಲ್ಲ ವಿವರಗಳು ಆತನ ರಾಜಕೀಯ ಹಿನ್ನೆಲೆಯನ್ನ ಮತ್ತು ಆತನ ರಾಜಕೀಯ ನಿಲುವನ್ನ ಅರ್ಥ ಮಾಡಿಕೊಂಡು ನೋಡಿದಾಗ ಖಂಡಿತವಾಗಿ ಬೇರೆಯದೇ ಆದ ಅನುಭವವನ್ನು ಕೊಡೋದಕ್ಕೆ ಸಾಧ್ಯ ಅಂತ ನಾನಾದ್ರೂ ನಂಬ್ತೇನೆ. ನಾನು ಈ ಡೆಕಲಾಗ್ ಸೀರೀಸ್ ನಲ್ಲಿ ಆತ ಮಾಡಿರುವುದರಲ್ಲಿ ಸಮಥಿಂಗ್ ಲೈಕ್ ಲವ್ ಮತ್ತು ಸಮಥಿಂಗ್ ಅಬೌಟ್ ಲವ್ ಅಂಡ್ ಸಮಥಿಂಗ್ ಅಬೌಟ್ ಕಿಲ್ಲಿಂಗ್ ಅದನ್ನ ಮಾತ್ರ ನೋಡಿರುವಂತದ್ದು. ಇನ್ನು ಉಳಿದ ಎಷ್ಟೋ ಅದರ 10ರಲ್ಲಿ ಇವೆರಡನ್ನೇ ನೋಡಿರುವುದು. ಪ್ರಾಯಶಃ ಈ ಸಿನಿಮಾಗಳಲ್ಲಿ ಕೂಡ ಈ ಸಾಲಿಡಾರಿಟಿ ಪೂರ್ವದ ನಿಲುವುಗಳು ಇದ್ದಿರಬಹುದು ಅಂತ ಭಾವಿಸ್ತೇನೆ. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಕಿಸ್ಲೌಸ್ಕಿಯ, ಇವತ್ತು ನೀವು ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಿಸ್ಲೌಸ್ಕಿಯ ಎಲ್ಲ ಸಿನಿಮಾಗಳನ್ನ ಮತ್ತೊಮ್ಮೆ ನೋಡುವ ಪ್ರಯತ್ನವನ್ನು ಮಾಡಬೇಕು ಅನ್ನೋದು ನನ್ನ ಆಲೋಚನೆ. ಕಾಸರವಳ್ಳಿ ಅವರು ಕಾಣಿಸ್ತಾ ಇದ್ದಾರೆ. ಕಾಸರವಳ್ಳಿ ಅವರು ನೇರವಾಗಿ ಏನಾದರೂ ಪ್ರದೀಪ್ ಅವರನ್ನ ಪ್ರಶ್ನೆ ಕೇಳಬೇಕು ಅಂತಿದ್ರೆ ಕೇಳಬಹುದು. ಇಲ್ಲಿ ಯಾವುದೇ ವಿಶೇಷವಾದ ಹೊಸ ಪ್ರಶ್ನೆಗಳು ಅಂತೇನು ಬಂದಿಲ್ಲ. ಅಥವಾ ಕಾಸರವಳ್ಳಿಯವರು ಈ ಮಾತುಗಳಿಗೆ ಮುಂದುವರಿಕೆಯಾಗಿ ಇನ್ನೇನಾದರೂ ಹೇಳಬೇಕು ಅಂತ ಬಯಸುವುದಾದರೆ ಮಾತಾಡಬಹುದು. ಇವರು ಆಡಿದ ಮಾತಿನ ಮುಂದುವರಿಕೆಯಾಗಿ ಇನ್ನೇನಾದ್ರೂ ಗಮನಿಸಬೇಕಾದ ಆಸ್ ಫಿಲ್ಮ್ ಸೊಸೈಟಿ ನಾವು ಗಮನಿಸಬೇಕಾದ್ದೇನು ಅಂತ ಹೇಳೋದೇನಾದ್ರು ಇದ್ರೆ ಹೇಳಬಹುದು ಅಂತ ಕೇಳ್ಕೊಳ್ತೇನೆ. ಮೈಕ್ ಆನ್ ಮಾಡ್ಕೋಬೇಕು ಗುರುಗಳು. ಬಹಳ ಇನ್ಫಾರ್ಮೇಟಿವ್ ಆಗಿತ್ತು ಲೆಕ್ಚರ್. ಎಸ್ಪೆಷಲಿ ಕಿಸ್ಲೌಸ್ಕಿಯ ಪ್ರೀವಿಯಸ್ ಇದೇನಿತ್ತು, ಸಾಲಿಡಾರಿಟಿಗಿಂತ ಮುಂಚಿನ ಸಾಕ್ಷ್ಯಚಿತ್ರಗಳು ಲಭ್ಯವೂ ಇಲ್ಲ, ಅದರ ಪರಿಚಯವೂ ಇರಲಿಲ್ಲ. ಬಹಳ ಒಳ್ಳೆಯ ಪರಿಚಯ ಮತ್ತು ಒಳ್ಳೆಯ ಅನಾಲಿಸಿಸ್ ಅಂತ ಹೇಳಿ ನನಗೆ ಅನಿಸ್ತು. ಸೊ ಫಾರ್ ದಟ್ ಪ್ರದೀಪ್ ಕೆಂಚನೂರ್ ಅವರಿಗೆ ವಂದನೆಗಳನ್ನು ಹೇಳ್ತೀನಿ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಗುರುಗಳೇ. ಥ್ಯಾಂಕ್ ಯು ಸರ್. ಮೇಲೆ ಆನ್ ಮಾಡಿಕೊಂಡ ಟಾರ್ಚ್ ಬೆಳಕು ಕೂಡ ನಿಮ್ಮನ್ನ ಕನ್ನಡದ ಸಿನಿಮಾಗಳಲ್ಲಿ ಯಾರೋ ಇರಿಸಿದ ಹಾಗೆ ಕಾಣ್ತಾ ಇದ್ದೀರಿ ಅನ್ನೋದು ಕೂಡ ಸಂತೋಷದ ವಿಷಯ. ಕರೆಂಟ್ ಇಲ್ಲ 2 ದಿವಸ ಈ ಸಿನಿಮಾ ಮಾತಾಡ್ತೇನೆ. ಕರೆಂಟ್ ದಿವಸದಿಂದ ಮಳೆಯಿಂದ ಚಂಡಮಾರುತದಿಂದ ಅದಕ್ಕೆ ದೀಪ ಹಚ್ಕೊಂಡಿದ್ದೇನೆ, ಕ್ಷಮೆ ಇರಲಿ. ಅದೇ ಹಿನ್ನೆಲೆಯಲ್ಲಿ ಇನ್ನೇನೋ ಮಾತು ಕೇಳಿಸ್ತಲ್ಲ, ಯಾರೋ ಮಾತಾಡ್ತಿದಾರೆ ಅನ್ನೋ ಅವ್ರ ಬೈಕ್ ಆನ್ ಆಯ್ತೇನೆ. ಹೊತ್ತು ಕೇಳಿದ ಎಲ್ರಿಗೂ ಮತ್ತೊಮ್ಮೆ ಸೇರೋಣ. ಮರಳಿರುವ ಶುಕ್ರವಾರ KVR ಟ್ಯಾಗೋರ್ ಅವರ ನಮನ ಸಂತಾಪ ಸಭೆಯನ್ನ ಆನ್ಲೈನ್ ನಲ್ಲೇ ಮಾಡೋರಿದ್ದೀವಿ. ಅದರ ಪೋಸ್ಟರ್ ಮತ್ತು ಇತರ ವಿವರಗಳನ್ನ ಆದಷ್ಟು ಬೇಗ ಫೇಸ್ಬುಕ್ಕಿನ ಪುಟಗಳಲ್ಲಿ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ಹಂಚಿಕೊಳ್ತೇವೆ. ಮುಂದಿನ ಭಾನುವಾರವೂ ಈ ಬಗೆಯ ಮತ್ತೊಂದು ಆನ್ಲೈನ್ ಕಾರ್ಯಕ್ರಮ ಮಾಡುವ ಆಲೋಚನೆ ಇದೆ. ಆ ವಿವರವನ್ನು ಕೂಡ ನಿಮಗೆ ಆನ್ಲೈನ್ ನಲ್ಲಿ ಅಂದ್ರೆ ಫೇಸ್ಬುಕ್ ಮತ್ತು ವಾಟ್ಸಪ್ ಮೂಲಕ ತಿಳಿಸಲಾಗುವುದು. ಸಿನಿಮಾ ಕುರಿತ ನಮ್ಮ ಆಸಕ್ತಿಯ ವಿಸ್ತರಣೆಯಾಗಿ ಈಗ ದೊರೆತಿರುವ ಈ ಆನ್ಲೈನ್ ವೇದಿಕೆಯನ್ನ ಮತ್ತಷ್ಟು ಸಶಕ್ತವಾಗಿ ಬಳಸಿಕೊಳ್ಳುವ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಸುಚಿತ್ರ ಫಿಲ್ಮ್ ಸೊಸೈಟಿಯ ಪರವಾಗಿ ಬಂದಿರುವ ಎಲ್ಲರಿಗೆ ಮತ್ತೊಮ್ಮೆ ನಮಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ನಮಸ್ಕಾರಗಳು.